ಬೈಬಲಲ್ಲಿ 150 ಕೀರ್ತನೆಗಳು ಬರೆದಿದೆ. ಎಷ್ಟು ಕೀರ್ತನೆ ಇದೆ? 150 ಕೀರ್ತನೆಗಳಿದೆ. ಅದು ಯಹೂದ್ಯರು ತಾವು ಹಾಡುವುದಕ್ಕಾಗಿ ಬರೆದಂಥ ಕೀರ್ತನೆಗಳವು, ಯಹೂದ್ಯರ ಹಾಡುಗಳವು. ಅಂದರೆ 150 ಕೀರ್ತನೆ ಬೈಬಲಲ್ಲಿ ನಮಗೆ ಕೊಟ್ಟಿದೆ. ಆದರೆ ಕೀರ್ತನೆಗಳು ಭಾಳ ಬರೆದಿದ್ದಾರೆ, ತುಂಬ ಕೀರ್ತನೆಗಳಿದೆ. ನಮಗೆ ಯಾವ ಕೀರ್ತನೆಗಳು ಬೇಕೋ ಆ 150 ಕೀರ್ತನೆಗಳನ್ನು ಬೈಬಲಲ್ಲಿ ಬರೆಯಲ್ಪಟ್ಟಿದೆ. ಆ 150 ಕೀರ್ತನೆಯಲ್ಲಿ 15 ಕೀರ್ತನೆಗಳು ಯಾತ್ರಾ ಕೀರ್ತನೆಗಳು. 15 ಕೀರ್ತನೆಗಳು ಯಾತ್ರಾ ಕೀರ್ತನೆಗಳು. ಯಾತ್ರಾ ಕೀರ್ತನೆಗಳಂದರೆ ಪ್ರಯಾಣ ಮಾಡುವಾಗ, ನಡೆದು ಹೋಗ್ತಾ ಇರುವಾಗ, ಊರಿಂದ ಊರಿಗೆ ಹೋಗುವಾಗ ದಾರಿಯಲ್ಲಿ ಹಾಡಿದಂಥ ಹಾಡುಗಳವು. ಆ ಥರ ಯಹೂದ್ಯರು ಪ್ರಪಂಚದಲ್ಲಿ ಎಲ್ಲೇ ಇದ್ದರೂ ಕೂಡ ಯೆರೂಸಲೇಮಿಗೆ ಅವರು ವರ್ಷಕ್ಕೆ 3 ಸಾರಿ ಬರಬೇಕಾಗಿತ್ತು. ಪ್ರಪಂಚದ ಯಾವುದೇ ಮೂಲೆಯಲ್ಲಿರಲಿ ವರ್ಷಕ್ಕೆ 3 ಸಾರಿ ಯೆರೂಸಲೇಮಿಗೆ ಬರಬೇಕು. ಯಾಕೆ ಬರಬೇಕಪ್ಪ ಅಂದರೆ ಯೆರೂಸಲೇಮಿನ ದೇವಾಲಯದಲ್ಲಿ ವರ್ಷಕ್ಕೆ 3 ಸಾರಿ ಹಬ್ಬವನ್ನು ಆಚರಣೆ ಮಾಡ್ತಾ ಆರಾಧನೆ ಮಾಡ್ತಿದ್ರು. ಪಂಚಶತಮ ಹಬ್ಬ, ಪಸ್ಕ ಹಬ್ಬ ಮತ್ತು ಪರ್ಣಶಾಲೆಗಳ ಹಬ್ಬ ಅಂತ ಈ 3 ಹಬ್ಬಗಳಿಗೋಸ್ಕರ ಯಹೂದ್ಯರು ಪ್ರಪಂಚದ ಯಾವುದೇ ಪ್ರದೇಶದಲ್ಲಿದ್ದರೂ ಯೆರೂಸಲೇಮಿಗೆ ಬಂದು ದೇವರನ್ನ ಆರಾಧನೆ ಮಾಡ್ತಾ ಇದ್ರು. ಅವರು ಅವರ ಪ್ರದೇಶದಿಂದ ಯೆರೂಸಲೇಮಿಗೆ ಪ್ರಯಾಣ ಮಾಡಿ ಬರಬೇಕಲ್ಲ, ಹಬ್ಬಕ್ಕಾಗಿ ಆರಾಧನೆಗಾಗಿ ಬರಬೇಕಲ್ಲ. ಬರುವ ದಾರಿಯಲ್ಲಿ ಹಾಡಿದಂಥ ಹಾಡುಗಳು, ಆ ಹಾಡುಗಳೇ 15 ಕೀರ್ತನೆಗಳು. ಅಂದರೆ 120ನೇ ಕೀರ್ತನೆಯಿಂದ 134ನೇ ಕೀರ್ತನೆವರೆಗೂ 15 ಕೀರ್ತನೆಗಳು. ಇದು ಯಾತ್ರಾ ಕೀರ್ತನೆಗಳು. ಏನು ಕೀರ್ತನೆಗಳವು? ಯಾತ್ರೆಯ ಕೀರ್ತನೆಗಳು. ಅಂದರೆ ಅವರು ಊರಿಂದ ಯೆರೂಸಲೇಮಿಗೆ ಬರುವಾಗ ಈ ಹಾಡುಗಳನ್ನ ಹಾಡ್ತಾ ಇದ್ರು. ಇದರಲ್ಲಿ ಈ 15 ಕೀರ್ತನೆಯಲ್ಲಿ ಮಧ್ಯಭಾಗದ ಕೀರ್ತನೆ 127. 127ನೇ ಕೀರ್ತನೆಯನ್ನ ಸೊಲೊಮೋನನು ಬರೆದ ಕೀರ್ತನೆ. ಅದು 127ನೇ ಕೀರ್ತನೆ ಸೊಲೊಮೋನ್ ಬರೆದದ್ದು. 4 ಕೀರ್ತನೆಗಳನ್ನ ದಾವೀದನು ಬರೆದದ್ದು. 1 ಸೊಲೊಮೋನ್ ಬರೆದದ್ದು, 4 ಕೀರ್ತನೆ ದಾವೀದ ಬರೆದದ್ದು. ಇನ್ನು ಉಳಿದಂಥ 10 ಕೀರ್ತನೆಗಳನ್ನ ರಾಜನಾದಂಥ ಹಿಜ್ಕೀಯನು ಬರೆದದ್ದು. ಅದರಲ್ಲಿ ನಾವಿವಾಗ ಧ್ಯಾನ ಮಾಡ್ತಾ ಇರೋದು ಎಷ್ಟನೇ ಕೀರ್ತನೆ? 128ನೇ ಕೀರ್ತನೆ, 127ನೇ ಕೀರ್ತನೆ, 128ನೇ ಕೀರ್ತನೆ. ಇವು ಎರಡೂ ಕೂಡ ಕುಟುಂಬದ ಕುರಿತು ಬರೆದಿದೆ. ಕುಟುಂಬದ ಕುರಿತು ಬರೆದಿದೆ. ಕುಟುಂಬದ ಆಶೀರ್ವಾದ, ಕುಟುಂಬದಲ್ಲಿ ಮನುಷ್ಯ ಹೆಂಗಿರಬೇಕು, ಕುಟುಂಬದಲ್ಲಿ ಒಬ್ಬ ಸ್ತ್ರೀ ಹೆಂಗಿರಬೇಕು, ಒಬ್ಬ ಪುರುಷ ಹೆಂಗಿರಬೇಕು, ಈ ಥರ 127, 128 ಕೀರ್ತನೆಗಳು, ಇವೆರಡು ಕೀರ್ತನೆಗಳು ಕುಟುಂಬದ ಬಗ್ಗೆ ಬರೆದಿದೆ. ನೀವು ನನ್ನನ್ನು ಕೇಳಿಸ್ಕೊಳ್ರಿ, ಯಾವ ಪ್ರಾಣಿಗೂ ಮನುಷ್ಯ ಕಲಿಸಿಕೊಡುವಂಥ ಅವಶ್ಯಕತೆ ಇಲ್ಲ. ಯಾವ ಪ್ರಾಣಿಗೂ ಮನುಷ್ಯ ಕಲಿಸಿಕೊಡುವ ಅವಶ್ಯಕತೆ ಇಲ್ಲ. ಉದಾಹರಣೆಗೆ ನಮ್ಮ ಮನೆಯಲ್ಲಿ ನಾಯಿನ ಸಾಕಿರ್ತೀವಿ. ಯಾಕೆ ಸಾಕ್ತೀವಿ? ನಮ್ಮ ಮನೆ ಕಾಯಕ್ಕೆ ನಾಯಿನ ಸಾಕ್ತೀವಿ. ಇನ್ನೊಬ್ಬನು ಆನೆನ ಸಾಕ್ತಾನೆ. ಅವನು ಯಾಕೆ ಸಾಕ್ತಾನೆ? ಸರ್ಕಸ್ನಲ್ಲಿ ಆನೆನ ಆಟ ಆಡಿಸಿ ಸಂಪಾದನೆ ಮಾಡಲಿಕ್ಕೆ ಅವನ ಆನೆಯನ್ನು ಸಾಕ್ತಾನೆ. ಈಗ ನಾವು ನಾಯಿನ ಸಾಕಿದ್ರು, ಅಲ್ಲಿ ಆನೆಯನ್ನು ಸಾಕಿದ್ರು, ಅದು ಹುಟ್ಟು ಸ್ವಭಾವಗಳನ್ನು ನಾವು ಕಲಿಸುವಂಥ ಅವಶ್ಯಕತೆ ಇಲ್ಲ. ಉದಾಹರಣೆಗೆ ನಮ್ಮ ಮನೆಯಲ್ಲಿ ಒಂದು 10 ಬೆಕ್ಕುಗಳಿದೆ ಅಂತ ತಿಳ್ಕೊಳ್ರಿ. ಒಂದು ನಾಯಿ ಇದೆ. 10 ಬೆಕ್ಕುಗಳ ಮಧ್ಯದಲ್ಲಿರುವಂಥ ನಾಯಿ ಯಾವತ್ತೂ ಅದು ಮಿಯಾವ್ ಅನ್ನಲ್ಲ. ಅನ್ನತ್ತ? ಬೆಕ್ತರ ಮಿಯಾವ್ ಮಿಯಾವ್ ಅನ್ಕೊಂಡು ಓಡಾಡತ್ತ? ಏನನ್ನತ್ತೆ ಅದು? ಏನನ್ನತ್ತದು? ಸ್ವಲ್ಪ ಜೋರಾಗಿ ಹೇಳಿ, ಚೆನ್ನಾಗಿ ಹೇಳ್ತೀರ. ಏನನ್ನತ್ತದು? 10 ಬೆಕ್ಕುಗಳ ಮಧ್ಯದಲ್ಲಿ ಹುಟ್ಟಿ ಅದು ಬೆಳೆದರೂ ಕೂಡ ಅದ್ರ ಒಳಗಡೆ ಇರುವಂಥ ಸ್ವಭಾವ ಅದು ಬಿಡೋದಿಲ್ಲ. ಅದು 10 ಬೆಕ್ಕುಗಳಿದ್ರೂ ಕೂಡ ಅದು ಮಿಯಾವ್ ಮಿಯಾವ್ ಅನ್ನಲ್ಲ, ಅದರ ಶಬ್ದ ಬೌ ಬೌ ಅಂತ ಹೇಳುತ್ತಲ್ಲ. ಆ ಪ್ರಕಾರ ಒಂದು ಪ್ರಾಣಿಗೆ ನಾವು ಕಲಿಸ್ಕೊಡೋ ಅವಶ್ಯಕತೆ ಇಲ್ಲ. ನೋಡು ನಾಯಿ, ನೀನು ಬೆಕ್ಕುಗಳ ಮಧ್ಯದಲ್ಲಿದೆಯಾ, ನೀನೇನು ಮಾಡಬೇಕು? ಅವುಗಳ ಥರ ಮಿಯಾವ್ ಅನ್ಬೇಕು. ಆವಾಗ ನಾಯಿಗೆ ನೀವು ಎಷ್ಟೇ ಹೇಳಿದ್ರು ಅದೇನು ಮಾಡುತ್ತೆ? ಅಂದ್ರೆ ಏನ್ ಮಾಡಲ್ಲ, ಅದಕ್ಕೆ ಕಲಿಸಿಕೊಡುವ ಅವಶ್ಯಕತೆ ಇಲ್ಲ. ಯಾವ ಪ್ರಾಣಿಗಳಿಗೂ ನಾವು ಕಲಿಸಿಕೊಡೋ ಅವಶ್ಯಕತೆ ಇಲ್ಲ. ಅದು ಹುಟ್ಟು ಸಹಜವಾಗಿ ಅದರ ಸ್ವಭಾವಗಳನ್ನು ಪ್ರಕಟ ಮಾಡುತ್ತೆ. ಆದರೆ ಯಾರಿಗೆ ಕಲಿಸಿಕೊಡೋ ಅವಶ್ಯಕತೆ ಇದೆ? ಒಬ್ಬ ಮನುಷ್ಯನಿಗೆ ಮಾತ್ರನೇ ಕಲಿಸಿಕೊಡುವ ಅವಶ್ಯಕತೆ ಇದೆ. ಹಲ್ಲೆಲೂಯಾ. ಒಬ್ಬ ಮನುಷ್ಯನಿಗೆ ಮಾತ್ರನೇ ಕಲಿಸುವ ಅವಶ್ಯಕತೆ ಇದೆ. ಉದಾಹರಣೆಗೆ ನಾನು ನಿಮಗೆ ಹೇಳ್ತೀನಿ, ಒಂದು ಮಗುವನ್ನ ಕಾಡಲ್ಲಿ ಬಿಟ್ರೆ,
ಹಳೆ ಮೂವಿಗಳೆಲ್ಲ ನೀವು ನೋಡಿರೋ, ದೇವ್ರ ನಂಬಕ್ಕೆ ಮುಂಚೆ ನೀವು ಮೂವಿಗಳು ನೋಡೋ ಅಭ್ಯಾಸ ಇದ್ದರೆ ನೀವು ಹಳೆ ಮೂವಿಗಳಲ್ಲಿ ನೋಡಿರ್ಬೋದು. ತಂದೆ ತಾಯಿಗಳು ಮಗುನ ಕಳ್ಕೊಂಡು ಬಿಡ್ತಾರೆ, ಮಗು ಬೈ ಮಿಸ್ ಆಗಿ ಕಾಡಿನಲ್ಲಿ ಉಳ್ಕೊಂಡ್ಬಿಡುತ್ತೆ. ತಂದೆ ತಾಯಿಗಳು ಮಗುನ ಹುಡುಕಿ ಸಾಕಾಗ್ತಾರೆ, ಮಗು ಸಿಗೋದೇ ಇಲ್ಲ. ಆ ಮಗು ಕಾಡು ಪ್ರಾಣಿಗಳ ಮಧ್ಯದಲ್ಲಿ ಬೆಳೆಯುತ್ತೆ. ಆ ಮಗು ಬೆಳೆದು ದೊಡ್ಡವನಾದ್ಮೇಲೆ ಅವನು ಸೇಮ್ ಹೆಂಗ್ ಮಾಡ್ತಾನಂದ್ರೆ ಕಾಡು ಪ್ರಾಣಿಗಳು ಹೆಂಗೆ ಮಾಡ್ತಾವೋ ಹಂಗೆ ಮಾಡ್ತಾನೆ. ಯಾಕೆ ಅವನ ಹಂಗೆ ಮಾಡ್ತಾನೆ? ಸುತ್ತಲೂ ಇರುವಂತ ಪರಿಸರ ಅವನಿಗೆ ಕಲಿಸಿಕೊಡುತ್ತೆ, ಸುತ್ತಲೂ ಇರುವ ವಸ್ತುಗಳು ಅವನಿಗೆ ಕಲಿಸಿಕೊಡುತ್ತೆ, ಸುತ್ತಲೂ ಇರುವ ಪ್ರಾಣಿಗಳನ್ನ ನೋಡಿ ಅವನು ಕಲಿತಾನೆ. ಆದರೆ ಪ್ರಾಣಿಗಳು ಕಲಿಯಲ್ಲ, ಮನುಷ್ಯನಿಗೆ ಕಲಿಯುವ ಅವಶ್ಯಕತೆ ಇದೆ. ನಾನು ನಿಮಗೆ ಏನು ಹೇಳಕ್ ಹೋಗ್ತಾ ಇದ್ದೀನಂದ್ರೆ, ನಮ್ಮ ಸುತ್ತಲೂ ಇರುವಂತ ಪರಿಸರಗಳು, ನಮ್ಮ ಸುತ್ತಲೂ ಇರುವಂತ ವಸ್ತುಗಳು, ನಮ್ಮ ಸುತ್ತಲೂ ಇರುವಂತ ಮನುಷ್ಯರಿಂದ ನಾವು ಅನೇಕ ವಿಚಾರಗಳನ್ನ ಕಲಿತೀವಿ. ಈಗ ನಮ್ಮ ಪಕ್ಕದಲ್ಲಿ ಒಳ್ಳೆಯವನಿದ್ರೆ ಒಳ್ಳೆದನ್ನೇ ಕಲಿತೀವಿ, ನಮ್ಮ ಎಡಗಡೆಯಲ್ಲಿ ಕೆಟ್ಟವನಿದ್ರೆ ಕೆಟ್ಟದನ್ನೇ ಕಲಿತೀವಿ. ಈಗ ನಾವು ವಸ್ತುಗಳಿಂದ ಕಲಿತೀವಿ, ಮನುಷ್ಯನಿಂದ ಕಲಿತೀವಿ, ಪರಿಸ್ಥಿತಿಯಿಂದ ಕಲಿತೀವಿ, ಪರಿಸರದಿಂದ ಕಲಿತೀವಿ. ಆದ ಕಾರಣ ಇಲ್ಲಿ ದೇವ್ರ ವಾಕ್ಯ ಏನ್ ಹೇಳುತ್ತೆ ಅಂದ್ರೆ, ನೀನು ಒಂದು ವಿಚಾರವನ್ನು ಕಲಿಬೇಕು. ಏನನ್ನ ನೀನು ಕಲಿಬೇಕಂತ ದೇವ್ರ ವಚನ 128ನೇ ಕೀರ್ತನೆಯಲ್ಲಿ ಹೇಳುತ್ತೆ. ಇದು ಹೇಳಕ್ ಮುಂಚೆ ನಾನು ನಿಮಗೊಂದು ವಿಷಯ ಹೇಳ್ತೀನಿ. ನಮ್ಮ ಮನೆಗಳಲ್ಲಿ ಆವಾಗ ಪ್ರಾರಂಭದಲ್ಲಿ ಮಿಕ್ಸಿಗಳು ಬಂದ್ವಲ್ಲ, ಅದಕ್ಕೆ ಮುಂಚೆ ಮಿಕ್ಸಿ ಇರಲಿಲ್ಲ. ಇದು ಕಲ್ಲಲ್ಲಿ ರುಬ್ಬಿ ಮಸಾಲೆ ರುಬ್ಬಿ ಮಾಂಸದ ಅಡಿಗೆ ಮಾಡಬೇಕಾಗಿತ್ತು. ಏನು ಅಡಿಗೆ ಮಾಡಬೇಕಂದ್ರೂ ಕಲ್ಲಲ್ಲಿ ಮಾಡಬೇಕಾಗಿತ್ತು. ಆಮೇಲೆ ದಿನಗಳು ಕಳೆದಂಗೆ ಮಿಕ್ಸಿ ಸ್ಟಾರ್ಟ್ ಆದವು, ಮಿಕ್ಸಿಗಳು ಬಂದಾಗ ಪ್ರಾರಂಭದಲ್ಲಿ ಮಿಕ್ಸಿ ನಿಮ್ಮ ಮನೆಗೆ ಬಂದಾಗ ಕೊಬ್ಬರಿನೋ ಶುಂಠಿನೋ ಬೇರೆ ಏನೋ ಒಂದು ವಸ್ತುನ ಹಾಕಿ ನೀವು ಸ್ಟಾರ್ಟ್ ಮಾಡಿದ್ರಲ್ಲ, ನೀರು ಹಾಕೋದು ಮರ್ತು ಬಿಟ್ಟಿದ್ರಿ, ಸ್ಟಾರ್ಟ್ ಮಾಡಿದ್ರಲ್ಲ, ಅವಾಗ ಡ್ರು ಅಂದು ಆಫ್ ಆಗಿಬಿಡ್ತದಲ್ಲ, ಯಾಕೆ? ಎರಡು ಕಾರಣ. ಒಂದು, ಹೆವಿ ಲೋಡ್ ಆಯ್ತು, ಫುಲ್ ತುಂಬಿಸ್ಬಿಟ್ಟಿದ್ರಿ. ಎರಡನೇ ಕಾರಣ ಏನು? ನೀರು ಸರಿಯಾಗಿ ಹಾಕಲಿಲ್ಲ. ಇವಾಗ ಅದು ಕೆಟ್ಟೋಯ್ತು ಅಂತೇಳಿ ನಾವು ಅದ್ರ ಬಗ್ಗೆ ನಮಗೆ ಐಡಿಯಾ ಇಲ್ಲಲ್ಲ, ಶಾಪಿಗೆ ತಗೊಂಡೋದ್ವಿ. ಶಾಪಿಗೆ ತಗೊಂಡೋದ್ರೆ ಅವನು ಏನು ಮಾಡ್ದ ಗೊತ್ತಾ? ಸಿಂಪಲ್ ಒಂದು ಕೆಲಸ ಮಾಡ್ದ. ಏನ್ ಮಾಡ್ದಪ್ಪ ಅಂದ್ರೆ, ನಿಮ್ಮ ಕಣ್ಣಿಗೆ ಕಾಣದಂಗೆ ಒಳಗಡೆ ಹೋಗಿ ಕೆಳಗಡೆ ಒಂದು ರೆಡ್ ಬಟನ್ ಇರುತ್ತೆ, ಆ ರೆಡ್ ಬಟನ್ ಒತ್ತಿ, ಆನ್ ಆಯ್ತು ನೋಡಮ್ಮ, ಇದು ಮಿಷಿನ್ ಹಾಳಾಗಿತ್ತು, 1,000 ರೂಪಾಯಿ ಬಿಲ್ ಆಗೈತೆ ಅಂತ ದುಡ್ಡಿಸ್ಕೊಂಡ. ನಮಗೆ ಅದೇ ಗೊತ್ತಿದ್ರೆ ನಮ್ಮನೇಲಿ ನಾವೇ ಆ ಬಟನ್ ಒತ್ತುತ್ತಾ ಇದ್ವಿ. ನಮಗೆ ಅಲ್ಲಿ ಬಟನ್ ಒತ್ತೋದು ಗೊತ್ತಿಲ್ಲ, ಅದಕ್ಕೆ ನಮಗೆ ಮಿಕ್ಸಿ ಬಗ್ಗೆ ಐಡಿಯಾ ಬರಲಿಲ್ಲ, ಸೀದಾ ಹೋಗಿ ಅಲ್ಲಿ ಕೊಟ್ವಿ. ಹಾಗಿದ್ರೆ ದೇವ್ರ ಮಕ್ಕಳೇ, ನೀವು ಯಾವುದೇ ಒಂದು ವಸ್ತುನ ಖರೀದಿ ಮಾಡಿದ್ರೆ ಆ ಖರೀದಿ ಮಾಡಿದಂಥ ಬಾಕ್ಸಲ್ಲಿ ಒಂದು ಮ್ಯಾನ್ಯುವಲ್ ಬುಕ್ ಅಂತ ಇರುತ್ತೆ. ನೋಡಿದಿರಾ? ಮ್ಯಾನ್ಯುವಲ್ ಬುಕ್ ಅಂತ ಇರುತ್ತೆ. ನೀವು ಮಿಕ್ಸಿ ತಗೊಳ್ರಿ, AC ತಗೊಳ್ರಿ, ಫ್ರಿಡ್ಜ್ ತಗೊಳ್ರಿ, ವಾಷಿಂಗ್ ಮಿಷಿನ್ ತಗೊಳ್ರಿ, ಯಾವ ವಸ್ತು ತಗೊಂಡ್ರು ಅದನ್ನು ಹೆಂಗಪ್ಪ ಉಪಯೋಗ ಮಾಡೋದು ಅಂತ ಒಂದು ಮ್ಯಾನ್ಯುವಲ್ ಬುಕ್ ಇರುತ್ತೆ. ಆ ಮ್ಯಾನ್ಯುವಲ್ ಬುಕ್ ಓದಿದ್ರೆ ನಮಗೆ ಅರ್ಥ ಆಗ್ತಿತ್ತು. ಕೆಳಗಡೆ ಒಂದು ಬಟನ್ ಇದೆ, ಇವಾಗ ನಮಗೆ ಗೊತ್ತಿದೆ ಅಲ್ಲ, ಇವಾಗ ಕೆಳಗಡೆ ಒಂದು ಬಟನ್ ಇರುತ್ತಂತ ನಮಗೆ ಗೊತ್ತು. ಹೆವಿ ಲೋಡ್ ಆಯ್ತಂದ್ರೆ ಸ್ವಲ್ಪ ಅರ್ಧ ತೆಗೆದ್ಬಿಟ್ಟು ಕೆಳಗಡೆ ಬಟನ್ ಒತ್ತಿ ಆಮೇಲೆ ಆನ್ ಮಾಡ್ತೀವಿ, ಈಸಿಯಾಗಿ ಆನ್ ಆಗುತ್ತೆ. ಇವಾಗ ನಮಗೆ ಗೊತ್ತಾಗಿದೆ, ಆವಾಗ ನಮಗೆ ಗೊತ್ತಿರಲಿಲ್ಲ. ಇವಾಗ ಹೆಂಗೆ ಗೊತ್ತಾಯ್ತು? ಮ್ಯಾನ್ಯುವಲ್ ಬುಕ್ ಓದೋದ್ರಿಂದನೋ, ಪಕ್ಕದವನು ಹೇಳಿದ್ರಿಂದಲೋ, ಗೊತ್ತಿರುವಂಥವ್ರು ನಮಗೆ ತಿಳಿಸಿದ್ರಿಂದಲೋ ಇವಾಗ ನಮಗೆ ಗೊತ್ತಿದೆ. ನಾನು ಏನು ಹೇಳಕ್ ಹೋಗ್ತಾ ಇದ್ದೀನಿ, ನಮಗೊಂದು ಮ್ಯಾನ್ಯುವಲ್ ಬುಕ್ ಬೇಕು. ಕರೆಕ್ಟಾಗಿ ಉಪಯೋಗ ಮಾಡಬೇಕಂದ್ರೆ ಒಂದು ಮ್ಯಾನ್ಯುವಲ್ ಬುಕ್ ಬೇಕು. ಇವಾಗ ನಾನು, ನೀನು, ನನ್ನ ಕುಟುಂಬ, ನಿಮ್ಮ ಕುಟುಂಬಗಳು ದೇವರಿಗಾಗಿ ಕರೆಕ್ಟಾಗಿ ಉಪಯೋಗ ಆಗಬೇಕಂದ್ರೆ ಮ್ಯಾನ್ಯುವಲ್ ಬುಕ್ ಬೇಕು. ಆ ಬುಕ್ಕೇ ನಿನ್ನ ಕೈಯಲ್ಲಿರುವಂಥ ಬೈಬಲ್ ರೀ. ಹಲ್ಲೆಲೂಯಾ. ಆ ಬುಕ್ ಏನ್ ಹೇಳುತ್ತೆ? ಬೈಬಲ್ ನಿನಗೇನು ಹೇಳುತ್ತೆ? ನೀನು ಹೆಂಗ್ ಜೀವಿಸ್ಬೇಕು, ಹೆಂಗ್ ನಡ್ಕೋಬೇಕು, ಹೆಂಗಿರ್ಬೇಕು ಅಂತ ಹೇಳುತ್ತೆ. ನಿನ್ನ ಜೀವನಕ್ಕೆ ಮ್ಯಾನ್ಯುವಲ್ ಬುಕ್ ನಿನ್ನ ಕೈಯಲ್ಲಿರೋ ಬೈಬಲ್. ಇವಾಗ ನಾನು ಹೇಳ, ನಿನ್ನ ಕುಟುಂಬಕ್ಕೆ ಒಂದು ಮ್ಯಾನ್ಯುವಲ್ ಬೇಕು, ನಿನ್ನ ಕುಟುಂಬಕ್ಕೊಂದು ಮ್ಯಾನ್ಯುವಲ್ ಬುಕ್ ಬೇಕಂದ್ರೆ, ಈ ಗಂಡ ಹಿಂಗಿರ್ಲಪ್ಪ, ಹೆಂಡತಿ ನೀನ್ ಹಿಂಗಿರಮ್ಮ, ಮಕ್ಕಳು ನೀವು ಹಿಂಗಿರಪ್ಪ, ನೀವು ಹಿಂಗ್ ನಡ್ಕೊಳ್ರಪ್ಪ, ಹಿಂಗ್ ಜೀವಿಸ್ರಪ್ಪ ಅಂತ ಹೇಳಲಿಕ್ಕೆ ಒಂದು ಮ್ಯಾನ್ಯುವಲ್ ಬೇಕಲ್ಲ. ಆ ಮ್ಯಾನ್ಯುವಲ್ ಬುಕ್ ಯಾವುದಂದ್ರೆ 128ನೇ ಕೀರ್ತನೆ ರೀ. ಹಲ್ಲೆಲೂಯಾ.
ಹಲ್ಲೆಲೂಯಾ. ನೀವು ಮನೆಗೆ ಹೋದ್ಮೇಲೆ 128ನೇ ಕೀರ್ತನೆ ಪದೇ ಪದೇ 2 ಸಾರಿ 3 ಸಾರಿ 4 ಸಾರಿ 5 ಸಾರಿ ಓದ್ಬೇಕು. ನೀವು ಕುಟುಂಬಸ್ಥರಿರಲಿ, ಮಕ್ಕಳಿರಲಿ, ಯಾರಾದರೂ ಆಗಿರ್ರಿ, 128ನೇ ಕೀರ್ತನೆ ಎಲ್ಲರಿಗೂ ಬಾಯ್ಪಟ್ಟ ಬರಬೇಕು. ನಿಮಗೆ 23ನೇ ಕೀರ್ತನೆ ಬಾಯಟ್ ಬರುತ್ತಲ್ಲ, 100ನೇ ಕೀರ್ತನೆ ಕೆಲವ್ರಿಗೆ ಬಾಯಟ್ ಬರುತ್ತಲ್ಲ, 91ನೇ ಕೀರ್ತನೆ ಪೂರ್ತಿ ಬಾಯಟ್ ಹೇಳ್ತಿರಲ್ಲ, ಆ ಥರ 128ನೇ ಕೀರ್ತನೆ ಕೂಡ ನೀವು ಬಾಯಟ್ ಮಾಡಬೇಕು. ಇದನ್ನ ನಿಮಗೆ ರೂಢಿ ಇರಬೇಕು. ಈ ಕೀರ್ತನೆಯಲ್ಲಿ ಏನೇನು ಹೇಳುತ್ತೆ ಅನ್ನುವಂಥ ವಿಚಾರಗಳನ್ನ ನೀವು ತಿಳ್ಕೊಳ್ಬೇಕು. ಆದ ಕಾರಣ ನಾನು ಏನು ಹೇಳಕ್ ಹೋಗ್ತಾ ಇದ್ದೇನೆಂದ್ರೆ, ನಮ್ಮ ಸುತ್ತಲೂ ಇರುವಂಥ ಪರಿಸರ, ಉದಾಹರಣೆಗೆ ನಾನು ಏನಾದರೂ ಒಂದು ಹೇಳಿದ್ರೆ ನೀವು ಕಲಿತೀರ ಕೆಲವು ಸಾರಿ, ಆದರೆ ಇನ್ನು ಕೆಲವು ಸಾರಿ ಕಲಿಕೆ ಹೆಂಗಿರೋದು ಗೊತ್ತಾ, ನಾನು ಏನು ಹೇಳೋ ಅವಶ್ಯಕತೆ ಇಲ್ಲ, ನನ್ನ ಜೊತೆ ಬಂದ್ರೆ ಸಾಕು ಕಲಿತೀರಾ. ಈಗ ನನ್ನ ಜೊತೆ ಯಾರಾದರೂ ಒಬ್ಬರು ಹುಡುಗ ಬರ್ತಾನಪ್ಪ, ಅವನು ಹೆಂಗ್ ನಡ್ಕೋಬೇಕು, ಹೆಂಗಿರ್ಬೇಕು, ಹೆಂಗ್ ಮಾತಾಡಬೇಕು, ಈಗ ನನ್ನ ಜೊತೆಯಲ್ಲಿರುವಾಗ ಹೆಂಗಿರ್ಬೇಕು, ಅವನೇನ್ ಮಾಡ್ತಾನೆ ಅವಾಗ ನನ್ನನ್ನು ಅಬ್ಸರ್ವ್ ಮಾಡ್ತಾ ಇರ್ತಾನೆ. ನಾನು ಅವನಿಗೆ ಹೇಳೋ ಅವಶ್ಯಕತೆ ಇಲ್ಲ, ನೋಡಪ್ಪ ಹಿಂಗೆ ಕೂರ್ಬೇಕು, ಹಿಂಗೆ ಮಾತಾಡಬೇಕು, ನೀನು ಹಿಂಗೆ ಇರಬೇಕು, ಇಂಥ ಬಟ್ಟೆನೇ ಹಾಕೋಬೇಕಂತ ಹೇಳೋ ಅವಶ್ಯಕತೆ ಇಲ್ಲ. ನನ್ನನ್ನು ನೋಡ್ತಾನಲ್ಲ, ನನ್ನನ್ನು ನೋಡಿ ಕಲಿಯುವಂಥದ್ದು ಕೆಲವಿರ್ತದೆ, ನಾನು ಹೇಳಿದ ನಂತರ ಕಲಿಯುವಂಥದ್ದು ಕೆಲವಿರ್ತದೆ. ನಮ್ಮೆಲ್ಲರ ಜೀವನದಲ್ಲೂ ಅಷ್ಟೇ, ಸುತ್ತಲೂ ಇರುವಂಥ ಪರಿಸರಗಳು ನಮಗೆ ಕಲಿಸಿಕೊಡ್ತವೆ. ಕಲಿಯುವಂತ ಪ್ರಾಣಿ ಒಂದಿದೆ ಅಂದ್ರೆ ಅವನು ಮನುಷ್ಯ ಮಾತ್ರ. ಹಲ್ಲೆಲೂಯಾ. ತಿಳುವಳಿಕೆ ಇರೋದು ಯಾರಿಗಪ್ಪ ಅಂದ್ರೆ ಮನುಷ್ಯನಿಗೆ ಮಾತ್ರ. ಜ್ಞಾನ ಇರೋದು ಯಾರಿಗೆ? ಮನುಷ್ಯನಿಗೆ ಮಾತ್ರ. ಗ್ರಹಿಕೆಯ ಸ್ವಭಾವ ಇರೋದು ಯಾರಿಗೆ? ಮನುಷ್ಯನಿಗೆ ಮಾತ್ರ. ನೆನಪಿನ ಶಕ್ತಿ ದೇವರು ಯಾರಿಗೆ ಕೊಟ್ಟಿದ್ದಾರೆ? ಮನುಷ್ಯನಿಗೆ ಮಾತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಪ್ರಾಣಿಗಳಲ್ಲ. ನಾವೇನಲ್ಲ? ನಿಮ್ಮ ಪಕ್ಕದವ್ರಿಗೆ ಹೇಳ್ಬೇಕು ಈ ಮಾತು. ನಾವು ಪ್ರಾಣಿಗಳಲ್ಲ. ನಾವ್ಯಾರು? ನಾವು ಮನುಷ್ಯರು. ದೇವರು ನಮ್ಮನ್ನ ಸೃಷ್ಟಿ ಮಾಡಿದಂಥ, ತನ್ನ ಕೈಗಳಿಂದ ಸೃಷ್ಟಿ ಮಾಡಿದಂಥ ಶ್ರೇಷ್ಠವಾದ ಮನುಷ್ಯರು ನಾವು. ಹಲ್ಲೆಲೂಯಾ, ಹಲ್ಲೆಲೂಯಾ. ಸರಿ, ಇವಾಗ ನಾವು 128ನೇ ಕೀರ್ತನೆಗೆ ಹೋಗೋಣ. ಅಂದರೆ ನಮ್ಮ ಕುಟುಂಬದ ಮ್ಯಾನ್ಯುವಲ್ ಬುಕ್ ಓಪನ್ ಮಾಡೋಣ. ಓಪನ್ ಮಾಡಿ ಇವಾಗ ನಾವು ನೋಡೋಣ ಹೆಂಗೆ ಬದುಕಬೇಕು, ಹೆಂಗೆ ಇರಬೇಕು ಅಂತ ನಾವು ನೋಡೋಣ. ನೋಡ್ರಿ, ನಾನು ಮೈಕ್ ಉಪಯೋಗ ಮಾಡಬೇಕಾದ್ರೆ ಹಿಂಗ್ ಮಾಡಿದ್ರೆ ನಡೆಯಲ್ಲ, ಹಿಂಗ್ ಮಾಡಿದ್ರೆ ನಡೆಯಲ್ಲ. ಮೈಕ್ ಉಪಯೋಗ ಮಾಡುವಾಗ ನಾನು ಹಿಂಗೇನೆ ಉಪಯೋಗ ಮಾಡ್ಬೇಕು, ಅವಾಗಲೇನೆ ಕರೆಕ್ಟಾಗಿ ಸೌಂಡ್ ನಿಮಗೆ ಬರುತ್ತೆ. ನಾನು ಹಿಂಗ್ ಮಾತಾಡಿದ್ನಪ್ಪ ಅಂದ್ರೆ ನೀವೆಲ್ಲ ಏನಂತೀರಿ? ಲಾಸ್ಟಿಗೆ ನೋಡು ಮೈಕ್ ಹಿಡ್ಕೊಳಕ್ಕೆ ಬರಲ್ಲ ಅಂತೀರಿ ಅಲ್ಲ. ಕರೆಕ್ಟಾಗಿ ಹಿಂಗ್ ಹಿಡ್ಕೊಂಡ್ರೆ ಅವಾಗ ಏನಂತೀರಾ? ಇದು ಕರೆಕ್ಟ್ ಅಂತೀರಲ್ಲ. ಅದೇ ಪ್ರಕಾರ ಸರ್ವೇಶ್ವರನಾದ ದೇವರು ನಿನ್ನ ಜೀವನ ಹಿಂಗಾಗದ್ ಬೇಡಪ್ಪ, ನಾನು ನೋಡಿ ನಗ್ತೀನಿ, ಜನರು ನೋಡಿ ನಗ್ತಾರೆ, ಜನರು ನೋಡಿ ಅಸಹ್ಯ ಮಾಡ್ತಾರೆ, ನಿನ್ನ ಜೀವನನ ಕರೆಕ್ಟಾಗಿ ಹಿಂಗಿಟ್ಕೋ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವಾಗ ಹಂಗಿದ್ರೆ ನಮ್ಮ ಜೀವಿತವನ್ನ ಹೇಗೆ ಇಟ್ಕೊಳ್ಳೋದು, ನಾವು ಹೇಗೆ ನಡ್ಕೊಳ್ಳೋದು, ವಾಕ್ಯದ ಮೂಲಕ ನಾವು ಕಲಿಯೋಣ. 128ನೇ ಕೀರ್ತನೆಯಲ್ಲಿ ಇವಾಗ ಹೋದ್ರಿ ಮೊದಲನೇ ವಾಕ್ಯನ, ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನಾಗಿ ಆತನ ಮಾರ್ಗದಲ್ಲಿ ನಡೆಯುವವನು ಧನ್ಯನು. ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನಾಗಿ ಆತನ ಮಾರ್ಗದಲ್ಲಿ ನಡೆಯುವವನು ಧನ್ಯನು. ನಿನ್ನ ಕಷ್ಟಾರ್ಜಿತವನ್ನು ನೀನೇ ಅನುಭವಿಸುವಿ. ನೀನು ಧನ್ಯನು, ನೀನು ಧನ್ಯನು. ಸಾಕು. ಈ ಕೀರ್ತನೆ ಹೆಂಗ್ ಸ್ಟಾರ್ಟ್ ಆಗತ್ತಪ್ಪ ಅಂದ್ರೆ ಧನ್ಯತೆಯಿಂದ ಸ್ಟಾರ್ಟ್ ಆಗತ್ತೆ. ನೋಡ್ರಿ, ಯೆಹೋವನಲ್ಲಿ ಭಯಭಕ್ತಿಯುಳ್ಳವನಾದ ನೀನು ಧನ್ಯನು, ನಿನ್ನ ಕಷ್ಟಾರ್ಜಿತವನ್ನು ನೀನೇ ಅನುಭವಿಸುವಿ, ನೀನು ಧನ್ಯನು. ನೀನು ಯೆಹೋವನಲ್ಲಿ ಭಯಭಕ್ತಿಯುಳ್ಳವನು, ನೀನು ಧನ್ಯನು. ನಿನ್ನ ಕಷ್ಟಾರ್ಜಿತ ನೀನೇ ಅನುಭವಿಸ್ತೀಯ, ನೀನು ಧನ್ಯನು. ಇಲ್ಲಿ ನೋಡ್ರಿ, ಕಷ್ಟಾರ್ಜಿತ ಅಂದ್ರೆ ಏನು? ನಮ್ಮ ಸಂಪಾದನೆ. ಕಷ್ಟಾರ್ಜಿತ ಅಂದ್ರೆ ಕಷ್ಟ ಅಲ್ಲ. ಕಷ್ಟಾರ್ಜಿತ ಅಂದ್ರೆ ನಾವು ಕಷ್ಟಪಟ್ಟು ಕೆಲಸ ಮಾಡಿದ್ದಕ್ಕೆ ನಮಗೆ ಸಿಕ್ಕಂತ ಸಂಪಾದನೆ. ನಿನ್ನ ಸಂಪಾದನೆಯನ್ನ ನೀನೇ ಅನುಭವಿಸ್ತೀಯ, ನೀನು ಧನ್ಯನು. ನೀನು ದೇವರಲ್ಲಿ ಭಯಭಕ್ತಿಯುಳ್ಳವನಾಗಿದ್ದೀಯಾ, ನೀನು ಧನ್ಯನು ಅಂತ ಈ ಕೀರ್ತನೆ ಧನ್ಯತೆಯಿಂದ ಸ್ಟಾರ್ಟ್ ಆಗತ್ತೆ, ಧನ್ಯತೆಯಿಂದ ಪ್ರಾರಂಭ ಆಗತ್ತೆ. ಇದು ಹೇಳಕ್ ಮುಂಚೆ ನಾನು ನಿಮಗೊಂದು ವಿಷಯ ಹೇಳ್ತೀನಿ. ಬೈಬಲಲ್ಲಿ ಎಲ್ಲ ಸೃಷ್ಟಿಯನ್ನು ದೇವರು ಸೃಷ್ಟಿ ಮಾಡಿದರಲ್ಲ, ಎಲ್ಲವನ್ನ ಸೃಷ್ಟಿ ಮಾಡಿದರು. ಎಲ್ಲವನ್ನ ಸೃಷ್ಟಿ ಮಾಡಿದ ನಂತರ ಲಾಸ್ಟಿಗೆ ಏನು ಸೃಷ್ಟಿ ಮಾಡಿದರು? ಲಾಸ್ಟಿಗೆ ಮನುಷ್ಯನನ್ನು ಸೃಷ್ಟಿ ಮಾಡಿದರು. ಮನುಷ್ಯನನ್ನು ಸೃಷ್ಟಿ ಮಾಡಕ್ಕೆ ಮುಂಚೆ ಸೂರ್ಯ, ಚಂದ್ರ, ಆಕಾಶ ಎಲ್ಲವನ್ನ ಸೃಷ್ಟಿ ಮಾಡಿದ ನಂತರ ಮನುಷ್ಯನನ್ನ ಸೃಷ್ಟಿ ಮಾಡಕ್ಕೆ ಮುಂಚೆ ಏನನ್ನ ಸೃಷ್ಟಿ ಮಾಡಿದರು? ಈಗ
ಎಲ್ಲ ಸೃಷ್ಟಿಯನ್ನು ಉಂಟು ಮಾಡಿದ್ರಲ್ಲ, ಭೂಮಿ, ಆಕಾಶ, ಮರ, ಗಿಡ ಎಲ್ಲವನ್ನ ಸೃಷ್ಟಿ ಮಾಡಿದ್ರು. ಇದೊಂದು ಭಾಗ. ಆ ನಂತರ ಮನುಷ್ಯನನ್ನು ಸೃಷ್ಟಿ ಮಾಡಿದರು. ಎಲ್ಲವನ್ನ ಸೃಷ್ಟಿ ಮಾಡಿ ಮನುಷ್ಯನನ್ನು ಸೃಷ್ಟಿ ಮಾಡಿದರ ಮಧ್ಯದಲ್ಲಿ ಮತ್ತೊಂದನ್ನು ಸೃಷ್ಟಿ ಮಾಡಿದರು. ಏನನ್ನು ಸೃಷ್ಟಿ ಮಾಡಿದರು? ಪ್ರಾಣಿನ ಮೊದಲೇ ಸೃಷ್ಟಿ ಮಾಡಿದರು, ಭೂಮಿ ಆಕಾಶಗಳನ್ನ ಮೊದಲೇ ಸೃಷ್ಟಿ ಮಾಡಿದ್ರು. ಮನುಷ್ಯನನ್ನ ಸೃಷ್ಟಿ ಮಾಡಕ್ಕೆ ಮುಂಚೆ, ಅಂದ್ರೆ ಏನೋ ಒಂದನ್ನು ಸೃಷ್ಟಿ ಮಾಡಿದ ನಂತರನೇ ಮನುಷ್ಯನನ್ನು ಸೃಷ್ಟಿ ಮಾಡಿದ್ರು. ಅದೇನನ್ನು ಸೃಷ್ಟಿ ಮಾಡಿದ್ರು? ಏದೇನ್ ತೋಟವನ್ನು ಸೃಷ್ಟಿ ಮಾಡಿದ್ರು. ಗುಡ್. ಏನ್ ಸೃಷ್ಟಿ ಮಾಡಿದ್ರು? ಏದೇನ್ ತೋಟವನ್ನು ಸೃಷ್ಟಿ ಮಾಡಿದ್ರು. ಏದೇನ್ ತೋಟವನ್ನು ಯಾಕೆ ಸೃಷ್ಟಿ ಮಾಡಿದ್ರು ದೇವರು? ಊಟಕ್ಕಾಗಿ ಅಂತ ಒಂದು ಭಾಗ ಆದ್ರೆ, ನೋಡಪ್ಪ ಇಲ್ಲಿರುವಂತ ಹಣ್ಣುಗಳನ್ನ ತಿಂದು ಬದುಕಪ್ಪ, ಇದೊಂದು ಹಣ್ಣನ್ನು ತಿನ್ಬೇಡ ಅಂದ್ರು, ಉಳಿದ ಹಣ್ಣುಗಳನ್ನ ತಿಂದು ಬದುಕ ಅಂದ್ರೆ ಊಟಕ್ಕಾಗಿ ಅದನ್ನ ಸೃಷ್ಟಿ ಮಾಡಿದ್ರು ಒಂದು ಭಾಗ. ಎರಡನೇ ಭಾಗ ಅದನ್ನ ಏನಕ್ಕೆ ಸೃಷ್ಟಿ ಮಾಡಿದ್ರಂದ್ರೆ, ನೀನು ಇಲ್ಲಿ ಊಟ ಮಾಡು, ಮತ್ತೆ ಏದೇನ್ ತೋಟವನ್ನ ನೀನು ನೋಡ್ಕೋ, ಇದಕ್ಕೆ ಕಾವಲಾಗಿರು, ಇದರಲ್ಲಿ ಕೆಲಸ ಮಾಡು, ಭೂಮಿಯ ಹುಟ್ಟುವಳಿಯನ್ನು ತಿನ್ನು, ಇಲ್ಲಿರುವ ಹಣ್ಣು ಫಲಹಾರಗಳನ್ನು ತಿನ್ನು, ಏದೇನ್ ತೋಟದಲ್ಲಿ ಕೆಲಸ ಮಾಡಬೇಕು ಅಂತ ಏದೇನ್ ತೋಟವನ್ನು ಸೃಷ್ಟಿ ಮಾಡಿದ್ರು. ಅಂದ್ರೆ ಅದರ ಅರ್ಥ, ಕೆಲಸಗಾರನನ್ನ ಸೃಷ್ಟಿ ಮಾಡಕ್ಕೆ ಮುಂಚೆ ಕೆಲಸವನ್ನ ಸೃಷ್ಟಿ ಮಾಡಿದ್ರು. ಹೇಳ್ರಿ, ಕೆಲಸಗಾರರನ್ನ ಸೃಷ್ಟಿ ಮಾಡುವುದಕ್ಕೆ ಮುಂಚೆ ಕೆಲಸವನ್ನ ಸೃಷ್ಟಿ ಮಾಡಿದರು. ನನ್ನನ್ನ ನಿನ್ನನ್ನು ಉಂಟು ಮಾಡುವುದಕ್ಕೆ ಮುಂಚೆ ನಾವು ಏನ್ ಮಾಡಿ ಬದುಕಬೇಕಲ್ಲ ಅದನ್ನ ದೇವರು ಸೃಷ್ಟಿ ಮಾಡಿದರು. ಫಸ್ಟ್ ಏದೇನ್ ತೋಟವನ್ನು ಸೃಷ್ಟಿ ಮಾಡಿ ಆಮೇಲೆ ಮನುಷ್ಯನನ್ನು ಸೃಷ್ಟಿ ಮಾಡಿದರು. ಏದೇನ್ ತೋಟ ಯಾಕೆ? ನೀನು ಕೆಲಸ ಮಾಡಲಿಕ್ಕೆ. ಅಂದ್ರೆ ಅದರ ಅರ್ಥ, ಪ್ರತಿಯೊಬ್ಬ ಪುರುಷನು ಕೂಡ ಕೆಲಸ ಮಾಡೋದು ಬಹಳ ಮುಖ್ಯ, ಬಹಳ ಮುಖ್ಯ. ನೋಡ್ರಿ, ನಮಗೆ ಬೆಲೆ ಬರೋದು ಯಾವುದರಿಂದ ಅಂದ್ರೆ ನಮ್ಮ ಹೆಸರಿಂದ ಅಲ್ಲ, ನಮ್ಮ ಹಿನ್ನೆಲೆಯಿಂದ ಅಲ್ಲ. ನಮಗೆ ಬೆಲೆ ಬರೋದು ನಮಗಿರುವಂತಹ ಹಣದಿಂದಲೂ ಅಲ್ಲ, ನಮ್ಮ ಆಸ್ತಿಪಾಸ್ತಿಯಿಂದ ಅಲ್ಲ, ನಾವು ಹಾಕುವ ಬಟ್ಟೆಯಿಂದ ಅಲ್ಲ. ನಮಗೆ ಬೆಲೆ ಬರೋದು ನಾವು ಮಾಡುವ ಕೆಲಸದಿಂದ. ಯಾರಾದರೂ ಆಗಲಿ, ಯಾವ ಮನುಷ್ಯನಿಗಾದ್ರೂ ಆಗಲಿ, ಫಸ್ಟ್ ಕೇಳೋದೇನು? ನಿನ್ನ ಹೆಸರೇನಪ್ಪ ಅಂತಾರೆ. ನಿನ್ನ ಹೆಸರೇನು ಅಂತ ಹೇಳಿದ್ಮೇಲೆ ಎರಡನೇದು ಏನು ಕೇಳ್ತಾರೆ? ಏನು ಕೆಲಸ ಮಾಡ್ತೀಯ? ನಿನ್ನ ಸಂಪಾದನೆ ಕೇಳಲ್ಲ ಯಾರು. ಒಂದು ವೇಳೆ ನಿನ್ನ ಸಂಪಾದನೆ ಯಾರಾದರೂ ಕೇಳಿದ್ರೆ ಅವರು ಬಹಳ ಆಪ್ತರಾಗಿದ್ರೆ ಮಾತ್ರ ಕೇಳ್ತಾರೆ, ಎಲ್ಲರೂ ಕೇಳಲ್ಲ. ನೀನು ಏನು ಕೆಲಸ ಇಲ್ಲ ಸರ್, ಸುಮ್ಮನೆ ಊಟ ಮಾಡಿ ಆರಾಮಾಗಿ ಅಡ್ಡಾಡ್ತೀನಿ, ನಮ್ಮಪ್ಪ ಬಹಳ ಸಂಪಾದನೆ ಮಾಡಿ ಇಟ್ಟಿದ್ದಾರೆ, ತಿಂದು ನಾನು ತಿರುಗ್ತೀನಿ ಅಂದ್ರೆ ಯಾರು ಏನು ಮಾಡಲ್ಲ ನಿನಗೆ? ಎಳ್ಳು ಕಾಳಷ್ಟು ಬೆಲೆ ಕೊಡಲ್ಲ ನಿನಗೆ, ಇಷ್ಟು ಬೆಲೆ ಕೊಡಲ್ಲ ನಿನಗೆ. ಅದೇ ನಾನು ಕೂಲಿ ಮಾಡ್ತೀನಿ ಸರ್, ನನಗೆ ಪ್ರತಿ ದಿವಸ ಒಂದು 100 ರೂಪಾಯಿ ಕೂಲಿ ಸಿಗುತ್ತೆ, ನನಗೆ ಚಿಕ್ಕ ಕೆಲಸ ಹೇಳು, ಕೂಲಿ ಕೆಲಸ ಹೇಳು, ರೈತರ ಕೆಲಸ ಹೇಳು, ಇನ್ನು ನೀವು ಏನೇನೆಲ್ಲ ಕೆಲಸ ಮಾಡ್ತಿರಲ್ಲ ಇಂಥ ಕೆಲಸ ಮಾಡ್ತೀನಿ ಅಂತ ಹೇಳು, ನಿನಗಿರುವಂತ ದುಡಿಯುವವನಿಗೆ ಇರುವ ಬೆಲೆನೇ ಬೇರೆ. ಹಲ್ಲೆಲೂಯ. ಕೆಲಸ ಇಲ್ದಲೆ ಸುಮ್ಮನೆ ತಿರುಗಾಡೋವನಿಗೆ ಬೆಲೆ ಇಲ್ಲ, ಕೆಲಸ ಮಾಡುವವನಿಗೆ ಬೆಲೆ ಇದೆ, ಆದಾಯವನ್ನು ಸಂಪಾದನೆ ಮಾಡುವವನಿಗೆ ಬೆಲೆ ಇದೆ ರೀ. ಹಲ್ಲೆಲೂಯ, ಹಲ್ಲೆಲೂಯ. ನೋಡ್ರಿ, ನಮಗೆ ಬೆಲೆ ಬರೋದು ಯಾವುದರಿಂದ? ಇನ್ನೊಂದು ಮಾತು ಹೇಳ್ತೀನಿ ನಿಮಗೆ. ಒಂದು ಉದಾಹರಣೆಗೆ, ಒಬ್ಬ ಡಾಕ್ಟರ್ ಇದ್ರು ಅನ್ಕೊಳ್ರಿ. ಆ ಡಾಕ್ಟರ್ ವಿದ್ಯೆ ಇಲ್ಲದೆ ಇರ್ತಕ್ಕಂಥ ಒಂದು ಹುಡುಗಿನ ಮದುವೆ ಆದ್ರು ಅನ್ಕೊಳ್ರಿ. ವಿದ್ಯೆನೇ ಇಲ್ಲ, ತಿಳುವಳಿಕೆನೇ ಇಲ್ಲ, ಅದೃಷ್ಟ ಕೂಡಿ ಬಂತು, ಒಳ್ಳೆ ಸಂಬಂಧ ಸಿಕ್ತು, ಡಾಕ್ಟರ್ ಸಂಬಂಧ ಸಿಕ್ತು, ಮದುವೆ ಆಗ್ಬಿಟ್ಲು. ಇವಾಗ ಅವರಿಗೆ ಡಾಕ್ಟರ್ ಅಂತ ಕರೀತಾರೆ, ಈ ಅಮ್ಮನಿಗೆ ಏನಂತ ಕರೀತಾರೆ? ಡಾಕ್ಟರ್ ಹೆಂಡತಿಗೆ ಏನಂತ ಕರೀತಾರೆ? ಡಾಕ್ಟರ್ ಅಮ್ಮ ಅಂತಾರೆ. ಓದಿಲ್ಲ. ಈಗ ನಮ್ಮಪ್ಪ ಪೊಲೀಸರಿ, ಬಹಳ ಜನರು ನಮ್ಮಮ್ಮಗೆ ಪೊಲೀಸ್ ಅಮ್ಮ ಅಂತಾರೆ. ಓದಿಲ್ಲ ರೀ, ಗ್ರಾಜುಯೇಟ್ ಅಲ್ಲ. ಮತ್ತೆ ಎಲ್ಲಿಂದ ಬಂತ ಬೆಲೆ? ಆ ಗೌರವ ಎಲ್ಲಿಂದ ಸಿಕ್ತು? ಆ ಗುರುತು ಎಲ್ಲಿಂದ ಸಿಕ್ತು? ಅಂದ್ರೆ ಪ್ರತಿ ಪುರುಷನು ಮಾಡುವ ಕೆಲಸದಿಂದ ಹೆಂಡತಿಗೂ ಮಕ್ಕಳಿಗೂ ಇಡೀ ಕುಟುಂಬ ವರ್ಗವನ್ನು ಸಮಾಜವು ಗುರುತಿಸುತ್ತೆ. ಯಾರು ಅಂತ ಕೇಳಿದ್ರೆ ಅಲ್ಲಿ ಆಟೋ ಡ್ರೈವರ್ ಇದಾರಲ್ಲ ಆ ಮನೆಯವರು ಅಂತಾರೆ. ಯಾರು ಅಂದ್ರೆ ಇಲ್ಲಿ ಒಬ್ರು ಡಾಕ್ಟರ್ ಇದಾರಲ್ಲ ಆ ಮನೆಯವರು ಅಂತಾರೆ. ಅಂದ್ರೆ ನಿನ್ನ ಕೆಲಸವನ್ನ ಹಿಡಿದು ಹೇಳ್ತಾರೆ. ಇಲ್ಲಿ ಒಬ್ರು ತರಗಾರ ಇದ್ದಾರಲ್ಲ ಅವರು, ಇಲ್ಲಿ ಒಬ್ರು ಏನದು ಟೈಲ್ಸ್ ಹಾಕವರಿದ್ದಾರಲ್ಲ ಅವರು, ಅಲ್ಲ
ಇಲ್ಲಿ ಒಬ್ರು ನರ್ಸ್ ಇದ್ದಾರಲ್ಲ ಅವರು, ಅಂದ್ರೆ ನಾನು ಏನ್ ಹೇಳ್ತಾ ಇದ್ದೀನಿ, ಇಲ್ಲೊಬ್ಬ ರೈತರು ಇದ್ದಾರಲ್ಲ ಅವರು ನಮ್ಮ ಕೆಲಸಗಳನ್ನ ಗುರುತಿಸ್ತಾರೆ. ನಾವು ಕೆಲಸ ಮಾಡೋದ್ರಿಂದ ನಮ್ಮ ಮನೆಯನ್ನು ಗುರುತಿಸ್ತಾರೆ ಸಮಾಜ. ಯಾರಪ್ಪ ಯಾವ ಮನೆ, ಅದೇ ಕುಡ್ದು ಅಲ್ಲಿ ಬೀಳ್ತಿರ್ತಾನಲ್ಲ ಅವನು, ಅದೇ ಸುಮ್ಮನೆ ತಿನ್ ತಿರುಗ್ತಾ ಇರ್ತಾನ ನೋಡು, ಆ ಮನೆನಾ? ಹಂಗ ಅನ್ಬಾರ್ದು. ನಮ್ಮ ಮನೆಗಳನ್ನ ಹೆಂಗ್ ಕರಿಬೇಕು? ಈ ತರ ಕರಿಬೇಕ್ರಿ. ನಾವು ಮಾಡುವ ಕೆಲಸದಿಂದ ನಮ್ಮ ಮನೆಯನ್ನು ಗುರುತಿಸ್ತಾರೆ ಜನ. ಅದಕ್ಕೆ ಪ್ರತಿ ಪುರುಷನಿಗೂ ಕೆಲಸ ಬಹಳ ಮುಖ್ಯ ರೀ. ದುಡಿಬೇಕು, ಸಂಪಾದನೆ ಮಾಡಬೇಕು, ನಮ್ಮ ಕಷ್ಟಾರ್ಜಿತವನ್ನ ನಾವೇ ಅನುಭವಿಸಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮ ಕಷ್ಟಾರ್ಜಿತವನ್ನು ಯಾರು ಅನುಭವಿಸಬೇಕು? ನಾವೇ ಅನುಭವಿಸಬೇಕು. ಇನ್ನೊಂದ್ಸರಿ ಹೇಳ್ರಪ್ಪ, ನಮ್ಮ ಕಷ್ಟಾರ್ಜಿತವನ್ನ ಪಕ್ಕದವ್ರಿಗೆ ಹೇಳ್ರಿ, ಪಕ್ಕದವ್ರಿಗೆ ಹೇಳ್ರಿ. ನಮ್ಮ ಕಷ್ಟಾರ್ಜಿತವನ್ನ, ನಿಮ್ಮ ಕಷ್ಟಾರ್ಜಿತವನ್ನ, ನಿಮ್ಮ ಕಷ್ಟಾರ್ಜಿತವನ್ನ, ನಿಮ್ಮ ಕಷ್ಟಾರ್ಜಿತವನ್ನ ನೀವೇ ಅನುಭವಿಸಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮ ಕಷ್ಟಾರ್ಜಿತಗಳನ್ನ ನಾವೇ ಉಪಯೋಗ ಮಾಡಬೇಕು. ಈಗ ನಾನು ನಿಮಗೆ, ನಾವು ಹಂಗಿದ್ರೆ ನಮ್ಮ ಕಷ್ಟಾರ್ಜಿತವನ್ನ ನಾವು ಕರೆಕ್ಟಾಗಿ ಉಪಯೋಗ ಮಾಡ್ತಾ ಇದೀವಿ ಇಲ್ಲ ನೋಡೋಣ. ನಾವೀಗ ಉದಾಹರಣೆಗೆ ನಾನು ನಿಮಗೆ ಹೇಳ್ತೀನಿ, ಬಹಳ ಕಷ್ಟಪಡ್ತೀರಾ, ಪ್ರತಿದಿನ ಕೆಲಸ ಮಾಡ್ತೀರಾ, ಸಂಪಾದನೆ ಮಾಡ್ತೀರಾ, ಬಹಳ ಕಷ್ಟದಿಂದ ಒಂದು ವಸ್ತುವನ್ನು ಖರೀದಿ ಮಾಡ್ತೀರಾ. ಒಂದು ವಸ್ತುನ, ಯಾವುದೋ ಒಂದು ವಸ್ತುನ ಖರೀದಿ ಮಾಡ್ತೀರಾ. ಇವಾಗ ನೋಡ್ರಿ, ನಿಮಗೆ ಇದು ಅರ್ಥ ಆಗ್ಲಿಕ್ಕೆ ಹೇಳ್ಬೇಕಂದ್ರೆ ನಿಮ್ಮ ಕೈಯಲ್ಲಿರೋ ಮೊಬೈಲ್ನೇ ನಾನು ಹೇಳ್ಬೇಕೀಗ. ಒಂದು 10,000 ರೂಪಾಯಿ ಮೊಬೈಲಪ್ಪ, ಒಂದು 15,000 ರೂಪಾಯಿ ಮೊಬೈಲ್, ಒಂದು 20,000 ರೂಪಾಯಿದ ಮೊಬೈಲ್. ಇದನ್ನ ಖರೀದಿ ಮಾಡಕ್ಕೆ ಎಷ್ಟು ದಿನ ಕೆಲಸ ಮಾಡ್ಬೇಕು ನೀನು? 1 ತಿಂಗಳು, 2 ತಿಂಗಳು ಕೆಲಸ ಮಾಡಿ ಸ್ವಲ್ಪ ಸ್ವಲ್ಪ ಹಣವನ್ನು ಕೂಡಿಟ್ಟು ಇದೇ ಫೋನ್ ತಗೋಬೇಕು ಅಂತ ಅಥವಾ ಇದೇ ವಸ್ತುವನ್ನು ತಗೋಬೇಕು ಅಂತ ಬಹಳ ದಿನಗಳ ಹಣ ಕೂಡಿಟ್ಟು ನೀನು ಕಷ್ಟಪಟ್ಟು ಬೆವರು ಸುರಿಸಿ ಸಂಪಾದನೆ ಮಾಡಿ ಕೊಂಡ್ಕೊಂಡಿದೆಯಲ್ಲ, ಅದು ಫೋನ್ ಆಗಿರಲಿ, ವಸ್ತು ಆಗಿರಲಿ, ಕಂಪ್ಯೂಟರ್ ಆಗಿರಲಿ, ಬಟ್ಟೆ ಆಗಿರಲಿ, ಒಂದು ಮಿಷನರಿ ವಸ್ತು ಆಗಿರಲಿ, ಮನೆಗೆ ಸೋಫಾ ಆಗಿರಲಿ, ಫ್ರಿಡ್ಜ್ ಆಗಿರಲಿ, ಯಾವ ವಸ್ತು ಆಗಲಿ, ನೀನು ಏನನ್ನ ಖರೀದಿ ಮಾಡಿದೆಯೋ ನಿನ್ನ ಕಷ್ಟಾರ್ಜಿತದಿಂದ ಮಾಡಿದೀಯಾ. ನಿನ್ನ ಕಷ್ಟಾರ್ಜಿತವನ್ನು ಯಾರು ಅನುಭವಿಸ್ಬೇಕು? ನೀನೇ ಅನುಭವಿಸ್ಬೇಕು. ಈಗ 10,000 ರೂಪಾಯಿದ ಮೊಬೈಲ್ ತಗೊಂಡಿಯಾ, ಬಹಳ ಜನರು ನಾನು ನೋಡಿದ್ದೀನಿ. ಮೊಬೈಲ್ ತಗೊಂಡಾಗ ಅವ್ರದ್ದು ನಂಬರ್ ಕೊಡ್ತಾರೆ, ಅಣ್ಣ ಇದು ನಂದು ಹೊಸ ನಂಬರ್, ಚೇಂಜ್ ಮಾಡಿದೀನಿ ನಂಬರ್ ಅಂತಾರೆ. ಯಾಕೆ ಚೇಂಜ್ ಮಾಡಿದೆಪ್ಪ ಅಂದರೆ ಹಳೆ ಮೊಬೈಲು ನೀರ್ನಾಗ ಬಿದ್ದೋಗ್ಬಿಡ್ತಾಣ ಅಂತೀಯ. ಸರಿ, ಅದು ಬಿದ್ದೋಗ್ಲಿ. ಈಗ ಹೊಸ ಮೊಬೈಲ್ ತಗೊಂಡಿದ್ಯಾ, ಅದನ್ನಾದ್ರೂ ಹುಷಾರಾಗಿ ಇಟ್ಕಂತೀಯ. ನೆಕ್ಸ್ಟ್ ಡೇ ಅವನಿಗೆ ಫೋನ್ ಮಾಡಿದ್ರೆ, ತಿರುಗ್ ದಿನನೇ ಫೋನ್ ಮಾಡಿದ್ರೆ ಫೋನ್ ಹೋಗಲ್ಲ. ಅವಾಗ ಭಾನುವಾರ ಬಂದಾಗ ಕೇಳಿದ್ರೆ ಏನಾಯ್ತಪ್ಪ ಫೋನೇ ಸಿಗ್ಲಿಲ್ಲ ಅಂದರೆ, ಅಣ್ಣ ಅದೇನೋ ಕೆಲಸ ಮಾಡ್ತಿದ್ದೆ, ಅದು ಕೆಳಗೆ ಬಿದ್ದು ಡಿಸ್ಪ್ಲೇ ಒಡೆದೋಗ್ಬಿಡ್ತಂತೆ. ಡಿಸ್ಪ್ಲೇ ಒಡೆದೋಗ್ಬಿಡ್ತಂತೆ. ಎಲ್ಲೈತಪ್ಪ ಫೋನ್ ಇವಾಗ ಅಂದ್ರೆ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದಾನು, ಫೋನನ್ನ ರಿಪೇರಿ ಕೊಟ್ಟು ಬಂದಿದ್ದಾನು. ಖರೀದಿ ಮಾಡಿದ್ದಕ್ಕೊಂದಷ್ಟು ದುಡ್ಡು, ರಿಪೇರಿ ಮಾಡಿದ್ದಕ್ಕೊಂದಷ್ಟು ದುಡ್ಡು. ಯಾರ್ದು ದುಡ್ಡು? ದುಡ್ಡು ಯಾರ್ದ್ರಿ? ಲಾಟ್ರಿ ಹೊಡೆದಿಲ್ಲ. ಪ್ರತಿ ಪೈಸಾ ನಿನ್ನ ಕಷ್ಟಾರ್ಜಿತ, ಪ್ರತಿ ಪೈಸಾ ನಿನ್ನ ಕಷ್ಟ. ವಸ್ತುಗಳನ್ನ ಹುಷಾರಾಗಿ ಇಟ್ಕೊಳಕ್ ಬರಲ್ಲೇನು? ನೀಟಾಗಿ ಇಡಕ್ ಬರಲ್ಲ ವಸ್ತುಗಳನ್ನ? ಖರೀದಿ ಮಾಡೋದು ನೀನೇ. ಮನೆಯಲ್ಲಿ ಹೊಸ ಸೋಫಾ ತರ್ತೀಯ, ಆ ಸೋಫಾದ ಮೇಲೆ ಸಾಂಬಾರ್ ಚೆಲ್ತೀಯ. ಮತ್ತೆ ಸೋಫಾ ಎದಕ್ಕೆ ತರಕ್ ಹೋಗ್ತೀನಿ ನೀನು? ಇದೀರಪ್ಪ? ನಿನ್ ಮನೆಗೆ ತರ ವಸ್ತು ನಿಂದೇ. ಹೊಸ ಬಟ್ಟೆ ತಗೊಳ್ತೀಯ, 3 ದಿನಕ್ಕೆ ವೈಟ್ ಶರ್ಟ್ ಹೋಗಿ ಕೆಂಪು ಶರ್ಟ್ ಆಗಿರ್ತತಿ. ಇದು 3 ದಿನಕ್ಕೆ ರೀ. ನಾನು ಹೇಳ್ತಿರೋದು ಅರ್ಥ ಆಗ್ತಿದ್ಯಾ? ಪ್ರತಿ ವಸ್ತು ನಿನ್ನ ಕಷ್ಟಾರ್ಜಿತ, ನೀನು ಕಷ್ಟಪಟ್ಟಿದ್ದು, ನೀನು ಖರೀದಿ ಮಾಡಿದ್ದು. ಆಶೀರ್ವಾದ ಅಂದ್ರೆ ಯಾವುದು ಅಂದ್ರೆ, ನೀನು ಕಷ್ಟಪಟ್ಟ ಆ ಕಷ್ಟಾರ್ಜಿತವನ್ನು ನೀನು ಅನುಭವಿಸ್ತೀಯಲ್ಲ, ಅದು ಆಶೀರ್ವಾದ. ಫೋನ್ ತಗೊಂಡು ಬಂದೆ, 1 ವಾರ ಉಪಯೋಗ ಮಾಡಲಿಲ್ಲ, ನೀರಿನಲ್ಲಿ ಬಿತ್ತು, ನೆಲದ ಮೇಲೆ ಬಿತ್ತು, ಒಡೆದೋಯ್ತು. ಕೆಲವರು ಫೋನ್ಗಳು ನೋಡಿದ್ದೀನಿ ನಾನು, ಸೀಳಿ 3 ದಾರಿ ಆಗಿದವ್ರಿ, 3 ದಾರಿ ಆಗಿದವು ನಿಮ್ಮ ಫೋನ್ಗಳು. ಎಲ್ಲಿಟ್ಟಿದ್ದೀರಿ? ಏನು ಮಾಡ್ತಿದ್ದೀರಿ? ಬರೀ ಫೋನ್ ಹೇಳ್ತಾ ಇಲ್ಲ, ನಿನ್ನ ಬಟ್ಟೆ, ನಿನ್ನ ವಸ್ತುಗಳಿಂದ ನಾನು ಹೇಳ್ತಾ ಇದ್ದೀನಿ. ನಿಮ್ಮ ಮನೆಗೆ ತರುವಂತ ಖರೀದಿ ವಸ್ತುಗಳು ಒಡೆದು ಹೋಗಿದ್ದಾವೆ, ಚೂರಾಗಿದ್ದಾವೆ. ಮತ್ತೆ ಅದೇ ವಸ್ತುಗೋಸ್ಕರ ಮತ್ತೆ ಕಷ್ಟಪಡ್ತೀಯ, ಮತ್ತೆ ಸಂಪಾದನೆ ಮಾಡ್ತೀಯ. ಯಾರು ಕಷ್ಟಪಡೋದು? ನೀನೇ ಅಲ್ಲ. ದುಡ್ಡು ಯಾರ್ದು? ಇದೀರಾ?
ನಾನೇನಾದ್ರು ತಪ್ಪು ಹೇಳ್ತಿದ್ದೀನ? ನೀವು ಸೀರಿಯಸ್ ಆಗಿ ನೋಡ್ತಾ ಇರೋದ್ರಿಂದ ನಿಮ್ಮ ಮನೆಗಿರೋ ವಸ್ತು ಎಲ್ಲ ನಿಮ್ಮವೇನೋ, ಪಕ್ಕದ ಮನೆವೇನಾದ್ರು ತಂದಿಟ್ಕೊಂಡಿರ? ನಿಮ್ಮವೇ ಅಲ್ಲ. ಒಂದು ಗ್ಲಾಸ್ ಹೊಡೆದ್ರೆ ಹೊಟ್ಟೆ ಬರೆಯುತ್ತಲ್ರಿ. ಈಗ ಪಾಕೆಟಲ್ಲಿ 1,000 ರೂಪಾಯಿ ಇತ್ತು, 100 ರೂಪಾಯಿ ಕಳೆದೋಯ್ತು, ಖುಷಿ ಆಗತ್ತಾ? 100 ರೂಪಾಯಿ ಕಳೆದ್ರೆ 100 ಸಾರಿ ಯೋಚನೆ ಮಾಡ್ತೀವಲ್ಲ. ನಾನು ಅದನ್ನೇ ಹೇಳ್ತಿದ್ದೀನಿ, ನಿನ್ನ ಕಷ್ಟಾರ್ಜಿತ ನೀನೇ ಅನುಭವಿಸಬೇಕು, ಅದೇ ಆಶೀರ್ವಾದ ರೀ. ನಿನ್ನ ಕಷ್ಟಾರ್ಜಿತ ನೀನು ಅನುಭವಿಸ್ಬೇಕು. ಈಗ ವಸ್ತುಗಳು ಒಡೆದೋಯ್ತು, ಅದನ್ನು ಸೀದಾ ರಿಪೇರಿಗೆ ಹೋಗಿ ಕೊಟ್ಟು ಬರ್ತೀಯಾ? ಹಂಗಾದ್ರೆ ನಿನ್ನ ಕಷ್ಟಾರ್ಜಿತ ಅನುಭವಿಸ್ತಾ ಇರೋವನು ಯಾರು? ರಿಪೇರಿ ಮಾಡಿದವನು. ನಿನ್ನ ಹಣ ಎಲ್ಲಿ ಹೋಗ್ತಿದೆ? ರಿಪೇರಿಗೆ ಹೋಗ್ತಿದೆ. ಇದಕ್ಕೊಂದಿಷ್ಟು ದುಡ್ಡು ಹಾಕಿದ್ಯಾ, ಅದಕ್ಕೊಂದಷ್ಟು ರಿಪೇರಿಗೆ ಹೋಗ್ತಾ ಇದೆ. ನಿನ್ನ ಹಣ ಎಲ್ಲಿ ಹೋಗ್ತಿದೆ? ಆಸ್ಪತ್ರೆಗೆ ಹೋಗ್ತಾ ಇದೆ. ನಿನ್ನ ಹಣ ಎಲ್ಲಿ ಹೋಗ್ತಿದೆ? ಕೋರ್ಟು ಕಚೇರಿಗಳಿಗೆ ಹೋಗ್ತಾ ಇದೆ. ನಿನ್ನ ಹಣ ಎಲ್ಲಿ ಹೋಗ್ತಿದೆ? ಪೊಲೀಸ್ ಸ್ಟೇಷನ್ಗಳಿಗೆ ಹೋಗ್ತಾ ಇದೆ. ನಿನ್ನ ಹಣ ಎಲ್ಲಿ ಹೋಗ್ತಿದೆ? ಬಡ್ಡಿಗಳಿಗೆ ಹೋಗ್ತಾ ಇದೆ. ನಿನ್ನ ಹಣ ಎಲ್ಲಿ ಹೋಗ್ತಾ ಇದೆ? ಅನಾವಶ್ಯಕವಾಗಿ ದುಡಿದಂತ ಎಲ್ಲ ಹಣವನ್ನ ಅನಾವಶ್ಯಕವಾದ ಕಾರ್ಯಗಳಿಗೆ ಹೋಗ್ತಾ ಇದೆ. ಹಾಗಿದ್ರೆ ದೇವ್ರ ಮಕ್ಕಳೇ, ಇದು ಆಶೀರ್ವಾದನಾ? ಇದು ಆಶೀರ್ವಾದನಾ? ಇದು ಧನ್ಯತೆ ಅಲ್ಲ. ಧನ್ಯತೆ ಯಾವುದು? ನಿನ್ನ ಕಷ್ಟಾರ್ಜಿತ ನೀನೇ ಅನುಭವಿಸ್ಬೇಕು. ನನ್ನ ಕಾರು ಸ್ಕ್ರಾಚ್ ಆದರೆ ನನಗೆ ಬೇಜಾರಾಗತ್ತೆ, ನನ್ನ ಕಷ್ಟಾರ್ಜಿತ ಅದು. ನಮ್ಮ ಮನೆಯಲ್ಲಿರೋ ವಸ್ತು ಒಡೆದಾದ್ರೆ ನನಗೆ ಬೇಜಾರಾಗತ್ತೆ, ನನ್ನ ಕಷ್ಟಾರ್ಜಿತ ಅದು. ನಿಮ್ಮ ಮಕ್ಕಳು ಗಲೀಜು ಕಾಲಲ್ಲಿ ನನ್ನ ಸೋಫಾ ಹತ್ತಿದ್ರೆ ನನಗೆ ಬೇಜಾರಾಗತ್ತೆ, ನನ್ನ ಕಷ್ಟಾರ್ಜಿತ ಅದು. ಇದೀರಾ? ಹುಷಾರು. ಮತ್ತೆ ಮಕ್ಕಳು ನಾವು ನಮ್ಮ ಮನೆ ಕರ್ಕೊಂಬಂದಾಗ ಹಲ್ಲೆಲೂಯಾ. ನಿಜ ರೀ. ನಾನು ಹೇಳೋದು ನಿಮಗೆ ಎಷ್ಟು ಮಟ್ಟಿಗೆ ಅರ್ಥ ಆಗ್ತಿದೆಯೋ ಗೊತ್ತಿಲ್ಲ. ಪ್ರತಿ ಪೈಸಾ ಕೂಡ ದೇವರ ಕೃಪೆ ರೀ. ನಾನು ಇದನ್ನ ಹೇಳ್ತಿದ್ದೀನಿ ನಿಮಗೆ. ಪ್ರತಿ ಪೈಸಾ ಸಣ್ಣ 10 ರೂಪಾಯಿ ವಸ್ತುವಿನಿಂದ ಹಿಡಿದು ಲಕ್ಷ ರೂಪಾಯಿ ವಸ್ತುವಿನವರೆಗೂ ಅದು ನಿಂದು, ಅದು ನಿನ್ನ ಕಷ್ಟಾರ್ಜಿತ. ಮನೆಯಲ್ಲಿರುವ ಪ್ರತಿ ವಸ್ತು ದೇವರ ಕೃಪೆ. ನಾವು ಹಾಕುವ ಬಟ್ಟೆ ದೇವರ ಕೃಪೆ, ನಮ್ಮ ಆದಾಯ ದೇವರ ಕೃಪೆ. ಖರ್ಚು ಮಾಡುವಾಗ ಪ್ರತಿ ಪೈಸೆಯನ್ನ ಲೆಕ್ಕ ಮಾಡಿ ಖರ್ಚು ಮಾಡು. ದುಂದು ವೆಚ್ಚನೂ ಕೂಡ ಪಾಪ ದೇವರ ವಾಕ್ಯದಲ್ಲಿದೆ. ನಿನ್ನ ಕಷ್ಟಾರ್ಜಿತ ನೀನು ಅನುಭವಿಸು, ನಿನ್ನ ಕಷ್ಟಾರ್ಜಿತ ನಿನ್ನ ಕುಟುಂಬ ಅನುಭವಿಸಲಿ. ಅದೇ ಧನ್ಯತೆ ರೀ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅದೇ ಧನ್ಯತೆ. ಇನ್ನೊಂದ್ಸರಿ ಓದ್ತೀರಾ ವಾಕ್ಯನ? ನಿನ್ನ ಕಷ್ಟಾರ್ಜಿತವನ್ನು ನೀನೇ ಅನುಭವಿಸುವಿ, ನೀನು ಧನ್ಯನು, ನಿನಗೆ ಶುಭವಿರುವುದು. ಅಂತಃಪುರದಲ್ಲಿರುವ ನಿನ್ನ ಹೆಂಡತಿಯು ಫಲಭರಿತವಾದ ದ್ರಾಕ್ಷಲತೆ ಅಂತಿರುವಳು. ಸಾಕು. ಇಲ್ಲಿ ಕೇಳಿಸ್ಕೊಳ್ರಿ. ಈಗ ಹೆಂಡತಿಗೆ ಇಂಗ್ಲಿಷಲ್ಲಿ ಏನಂತಾರ್ರಿ? ಹೆಂಡತಿಗೆ ಇಂಗ್ಲಿಷಲ್ಲಿ ಏನಂತಾರೆ? ವೈಫ್. ಗಂಡನಿಗೆ ಇಂಗ್ಲಿಷಲ್ಲಿ ಏನಂತಾರೆ? ಹಸ್ಬ್ಯಾಂಡ್. ಅಲ್ಲ, ಅದು ಹೌಸ್ ಬ್ಯಾಂಡ್. ಆಕ್ಚುಲಿ ಅದು ಹೌಸ್ ಬ್ಯಾಂಡ್. ಆಮೇಲೆ ಅದನ್ನ ಹಸ್ಬ್ಯಾಂಡ್ ಅಂತ ಮಾಡಿದ್ರು. ಹೌಸ್ ಬ್ಯಾಂಡ್ ಅಂತ ಯಾರು ಕರೀತಾರೆ? ಓ ಹೌಸ್ ಬ್ಯಾಂಡ್ ಬಾರಪ್ಪಿಲ್ಲಿ ಅಂತಾರೆ ಯಾರು, ಅದು ಚೆನ್ನಾಗಿರಲ್ಲ ಅಂತ ಹಸ್ಬ್ಯಾಂಡ್ ಅಂತ ಮಾಡಿದರು. ಬ್ಯಾಂಡ್ ಅಂದ್ರೆ ಏನು? ಬ್ಯಾಂಡ್ ಅಂದ್ರೆ ಡುಮ್ಕಿ ಬರೀತಾರಲ್ಲ ಆ ಬ್ಯಾಂಡ್ ಅಲ್ಲ. ಬ್ಯಾಂಡ್ ನಾವು ಜುಟ್ಟಿಗೆ ಹಾಕ್ತೀವಲ್ಲ, ಬ್ಯಾಂಡ್. ರಬ್ಬರ್, ನಿಮ್ಮ ಭಾಷೆಯಲ್ಲಿ ರಬ್ಬರ್, ಅದಕ್ಕೆ ನಮ್ಮ ಭಾಷೆಯಲ್ಲಿ ಬ್ಯಾಂಡ್ ಅಂತೀವಿ. ಅದಕ್ಕೆ ಅದನ್ನೇನು ಮಾಡ್ತೀವಿ ಅಂದರೆ ಎಲ್ಲ ಕೂದಲನ್ನ ಸೇರಿಸಿ ಒಟ್ಟಿಗೆ ಸೇರಿಸಿ ಏನು ಮಾಡ್ತೀವಿ? ಜುಟ್ಟಿಗೆ ಅದು ಬ್ಯಾಂಡ್ ಹಾಕಿದರೆ ಕೂದಲು ಏನಾಗಲ್ಲ, ಹಾರಲ್ಲ, ಚದುರ್ದಂಗಿರುತ್ತೆ ಅಂತ. ಅದೇ ಥರ ಒಂದು ಮನೆಯನ್ನ ಚದರದ ಹಾಗೆ ಇಡುವವನೇ ಹಸ್ಬ್ಯಾಂಡ್ ರೀ. ಅರ್ಥ ಆಗಿದೆಯಾ? ಒಂದು ಮನೆಯನ್ನ, ಒಂದು ಕುಟುಂಬವನ್ನ ಚದರದ ಹಾಗೆ ಹಿಡಿತದಲ್ಲಿ ಹಿಡಿದು ನಡೆಸುವವನೇ ಹಸ್ಬ್ಯಾಂಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಂದ್ರೆ ಇನ್ಮೇಲಿಂದ ನಾನೇ ನನ್ನ ಮನೆಗೆ ರಾಜ ಅಂತ ನಾನು ಹೇಳ್ತಿಲ್ಲ, ನಿಮ್ಮ ಮನೆಗೆ ನೀವೇ ರಾಜರು ಅಂತ ನಾನು ಹೇಳ್ತಿಲ್ಲ ರೀ. ಕೆಲವು ಸಮಯದಲ್ಲಿ ರಾಜರಾಗಿರ್ಬೋದು, ಆದರೆ ಕೆಲವು ಸಮಯದಲ್ಲಿ ಆಳುಗಳಾಗಬೇಕಾಗತ್ತೆ. ರಾಜನಂಗೆ ಇರೋಕ್ಕಾಗಲ್ಲ, ಆಳ್ನಂಗೆ ಇರೋಕ್ಕೆ ಆಗಲ್ಲ. ಕೆಲವ್ರು ಹೆಂಗಂದ್ರೆ ಈ ಏನಂತಾರೆ, ಅಧಿಕಾರ ಒಳ್ಳೆ ಮಾಡ್ತಾರೆ ರೀ ಮನೆಯಲ್ಲಿ, ಭಯಂಕರ ಅಧಿಕಾರ ಮಾಡ್ತಾರೆ. ಬೈಲಿ ಏನು ಮಾಡ್ತೀವಿ, ಅಧಿಕಾರ ಮಾಡ್ತಾರೆ ಹೆಂಡ್ತಿಗೆ. ನಾ ಹೇಳ್ದು ಅರ್ಥ ಆಗಲ್ಲ, ಮಾಡಲಿಲ್ಲ, ಅದು ಮಾಡಲಿಲ್ಲ, ಭಯಂಕರ ದರ್ಪ ರೀ. ಅವ್ರ ಕಾಲ್ ಮೇಲೆ ಕಾಲಕ್ಕಂತ ರಾಜ. ಟೀ ತಾಂಬ, ಕಾಫಿ ತಾಂಬ, ನೀರು ತಾಂಬ, ಸಾಹೇಬ್ರಿಗೆ ಇರೋ ಕಡೆಗೆ ಎಲ್ಲ ಬರ್ಬೇಕ್ರಿ. ಈ ಅಮ್ಮ ಮನೆ ತುಂಬ ಓಡಾಡ್ತಿರ್ತಾಳೆ, ಕೆಲಸ ಮಾಡ್ತಿರ್ತಾಳೆ. ಕಸ ಗುಡಿಸೋದು, ನೆಲ ಒರೆಸೋದು, ಮುಸ್ರೆ ತೊಳೆಯೋದು, ಅಡುಗೆ ಮಾಡೋದು, ಇವನೇನಿಲ್ಲ, ಕಾಲ್ ಮೇಲೆ ಕಾಲ. ಟೀ ತಾಂಬ, ಕಾಫಿ ತಾಂಬ,
ತಿಂಡಿ ತಾಂಬ, ನೀರು ತಾಂಬ, ಕಾಲ್ ಮೇಲೆ ಕಾಲು ಹಾಕೊಂಡು ಆರ್ಡರ್ ಮಾಡ್ತಾನೆ. ಅಂದರೆ ಇವನು ರಾಜನ್ ಥರ ಇರ್ತಾನೆ. ನಾನು ಒಪ್ತೀನಿ, ಇಲ್ಲ ಅಂತಲ್ಲ. ಅಧಿಕಾರ ಕರೆಕ್ಟ್ ಇದೆ, ದರ್ಪ ಕರೆಕ್ಟ್ ಇದೆ, ರಾಜನ್ ಥರ ಇದ್ದಾನೆ. ಆದರೆ ಇವನಿಗೆ ಏನಿಲ್ಲ ಅಂದರೆ ಜವಾಬ್ದಾರಿ ಇಲ್ಲ ರೀ. ಅರ್ಥ ಆಗಿದೆಯಾ? ಜವಾಬ್ದಾರಿ ಇಲ್ಲ. ಇನ್ನೊಬ್ಬನಿರ್ತಾನೆ, ಅವನೇಂಗೆ ಗೊತ್ತಾ, ಅವನು ರಾಜರ ಥರ ಇರಲ್ಲ. ಅವನು ನೀನು ಇದು ಮಾಡಪ್ಪ ಮಗ, ನಿನಗೆ ಮಾಡೋ, ಮಗಳು ನೀನು ಕಾಲೇಜ್ ಹೋಗಿ ಕರೆಕ್ಟಾಗಿ ಬೇಗ ರೆಡಿ ಆಗು, ಕಾಲೇಜಿಗೆ ಹೋಗು, ಹೆಂಡ್ತಿಗೆ ಇದೆಲ್ಲ ಕೆಲಸ ಮಾಡ್ಕೊಂಡು ಬಾ. ಹಿಂಗಿಲ್ಲ, ಇವನೇ ಎಲ್ಲ ಮಾಡ್ತಾನ್ರಿ. ಬೆಳಗ್ಗೆ ಎದ್ದಾಗಿಂದ ರಾತ್ರಿವರೆಗೂ ಎಲ್ಲ ಕೆಲಸ ಮಾಡ್ತಾನೆ, ಎಲ್ಲ ಮುಗಿತತಿ. ಆದರೆ ಇವನಿಗೆ ಏನಿಲ್ಲಪ್ಪ ಅಂದರೆ ಹಿಡಿದು ನಡೆಸುವಂಥ ಶಕ್ತಿ ಇಲ್ಲ. ಅವನು ಏನು ಮಾಡ್ತಾನೆ, ಹಾಸಿಗೆ ಮೇಲೆ ಮಕ್ಕೊಂಡು ಎಲ್ಲ ಆರ್ಡರ್ ಮಾಡ್ತಾನೆ, ಇದು ಮಾಡ, ಅದು ಮಾಡು, ಇದು ಮಾಡ ಅಂತಾನೆ. ಇವನಿಗೆ ಜವಾಬ್ದಾರಿ ಇಲ್ಲ. ಇವನಿಗೆ ಜವಾಬ್ದಾರಿ ಇದೆ, ಕೆಲಸ ಮಾಡ್ತಾನೆ. ಇವನ ಆಳು, ಅವನು ರಾಜ. ನಾನು ನಿಮಗೆ ಏನು ಹೇಳ್ತೀನಿ ಅಂದರೆ, ಟೈಮ್ ಇದ್ದಾಗ ರಾಜರಾಗಿರಬೇಕು, ಅದೇ ಟೈಮ್ ಇದ್ದಾಗ ಆಳುಗಳಾಗಲಿಕ್ಕೂ ರೆಡಿ ಇರಬೇಕು. ಹಲ್ಲೆಲೂಯ, ಹಲ್ಲೆಲೂಯ. ಒಂದು ಕುಟುಂಬವನ್ನು ಹಿಡಿತದಲ್ಲಿ ಹಿಡಿದು ನಡೆಸುವವನೇ ಹಸ್ಬೆಂಡ್ ರೀ. ಅವನಿಗೆ ಆ ಜವಾಬ್ದಾರಿಯನ್ನು ದೇವರು ಅವನಿಗೆ ಕೊಟ್ಟಿದ್ದಾರೆ. ಯಾಕಪ್ಪ ಕೊಟ್ಟರು? ಯಾಕೆ ಆ ಥರ ಕೊಟ್ಟರು ಅಂದರೆ, ಪ್ರತಿ ಪುರುಷನು ಕೂಡ ಗಟ್ಟಿರಿ. ಹೆಂಡತಿಗಿಂತ ಮಕ್ಕಳಿಗಿಂತ ಪುರುಷನು ಭಾಳ ಗಟ್ಟಿ ರೀ. ಆಮೇಲೆ ತೀಕ್ಷ್ಣವಾಗಿ ಅಂದರೆ ವೇಗವಾಗಿ ಯೋಚಿಸುವ ಶಕ್ತಿ ಪುರುಷನಿಗಿದೆ. ವೇಗವಾಗಿ ಯೋಚನೆ ಮಾಡ್ತಾರೆ. ಮತ್ತು ನೀವ್ಯಾರು ಬೇಜಾರಾಗಬೇಡ್ರಿ, ನಮಗೇನು ಬುದ್ಧಿ ಇಲ್ಲೇನು ಪಾಸ್ಟ್ರೆ, ನಾವೇನು ಯೋಚನೆ ಮಾಡಲ್ವಾ ಅಂತ ಅನ್ಬೇಡ್ರಿ. ನಾನು ನಿಮ್ಮ ವಿಷಯಕ್ಕೆ ಆಮೇಲೆ ಬರ್ತೀನಿ. ಆದರೆ ಪ್ರತಿ ಪುರುಷರಿಗೆ ದೇವರು ಹೇಳೋದೇನೆಂದರೆ, ಒಂದು ಗಟ್ಟಿತನ ದೇವರು ಕೊಟ್ಟಿದ್ದಾರೆ, ಎರಡನೇದು ವೇಗವಾಗಿ ಯೋಚನೆ ಮಾಡೋ ಶಕ್ತಿ ಕೊಟ್ಟಿದ್ದಾರೆ. ಉದಾಹರಣೆಗೆ ನಾನು ನಿಮಗೆ ಹೇಳ್ತೀನಿ, ಹೆಣ್ಮಕ್ಳು ನಾವೇನು ಮಾಡ್ತೀವಿ, ನಮ್ಮ ಸುತ್ತಲೂ ಇರುವಂಥ ಕುರಿತು ಯೋಚನೆ ಮಾಡ್ತೀವಿ. ನಮ್ಮ ಸುತ್ತಲೂ ಇರುವಂಥದ್ದು ಅಲ್ಲಿರುವಂಥ ಪರಿಸರಗಳನ್ನ ಹಿಡಿದು ನಾವು ಆಲೋಚನೆ ಮಾಡ್ತೀವಿ. ಗಂಡು ಮಕ್ಳು ಹಂಗಲ್ಲ, ಕೆಲಸ ಆಗಲಿಕ್ಕೆ ಏನು ಬೇಕಲ್ಲ ಅದನ್ನು ಆಲೋಚನೆ ಮಾಡ್ತಾರೆ, ಕೆಲಸ ಮುಗಿಯೋಕ್ಕೆ ಏನು ಬೇಕೋ ಅದನ್ನು ಆಲೋಚನೆ ಮಾಡ್ತಾರೆ. ಅದಕ್ಕೆ ತೀಕ್ಷ್ಣವಾಗಿ ಯೋಚನೆ ಮಾಡುವ ಶಕ್ತಿಯನ್ನು ಒಬ್ಬ ಪುರುಷನಿಗೆ ದೇವರು ಕೊಟ್ಟಿದ್ದಾರೆ. ಯಾಕೆ ದೇವ್ರು ಹಿಂಗೆ ಕೊಟ್ಟರು? ಗಟ್ಟಿತನ ಯಾಕೆ ಕೊಟ್ಟರು? ಕುಟುಂಬದ ಎಲ್ಲ ಹೊರೆಯನ್ನು ನೀನು ಹೊರಬೇಕಪ್ಪ ಅಂತ ನಮಗೆ ದೇವರು ಗಟ್ಟಿತನ ಕೊಟ್ಟಿದ್ದಾರೆ, ಪುರುಷರಿಗೆ ಗಟ್ಟಿತನ ಕೊಟ್ಟಿದ್ದಾರೆ. ನೋಡ್ರಿ, ನಾನು ನಿಮಗೆ ಹೇಳ, ಅಳುವಂಥದ್ದು ಪುರುಷರ ಲಕ್ಷಣ ಅಲ್ಲ. ಹಂಗಾದ್ರೆ ಅಳಬಾರ್ದೇನ್ರಿ ಅಂದರೆ, ತಡಿಯಕ್ಕೆ ದುಃಖ ತಡಿಲಿಕ್ಕೆ ಆಗದಲೇ ಇದ್ದಾಗ, ಇನ್ನು ಬೇರೆ ದಾರಿ ಇಲ್ಲ ಅಂದಾಗ ನಮಗೂ ಕಣ್ಣಲ್ಲಿ ನೀರು ಬರ್ತವೆ. ಆದರೆ ಹೆಚ್ಚಿನ ಅಂಶ ಈ ಹೆಣ್ಣುಮಕ್ಕಳು ಸಣ್ಣ ಸಣ್ಣ ವಿಷಯಕ್ಕೆ ಗುಯ್ ಅಂತ ಅಳ್ತಾರಲ್ಲ, ಗುಂಗಡಿ ಉಳೋ ಥರ ಬೆಳಗ್ಗೆ ನೆನೆಸ್ಕೊಂಡು ಅಳೋದೈತಲ್ಲ, ಅದು ಹೆಣ್ಮಕ್ಳ ಸ್ವಭಾವ, ಗಂಡ್ಮಕ್ಳ ಸ್ವಭಾವ ಅಲ್ಲ. ಗಂಡ್ಮಕ್ಳು ಹೆಂಗಿರ್ಬೇಕಂದ್ರೆ, ಎಂಥ ಪರಿಸ್ಥಿತಿಗಳು ಬಂದರೂ ಕಣ್ಣೀರನ್ನು ನುಂಗ್ಬೇಕು, ಆ ಶಕ್ತಿ ಇರಬೇಕು. ಎಲ್ಲರಿಗೂ ದುಃಖ ಇದೆ ರೀ, ಎಲ್ಲರಿಗೂ ಕಷ್ಟ ಇದೆ, ಎಲ್ಲರಿಗೂ ಸಮಸ್ಯೆ ಇದೆ, ಎಲ್ಲರಿಗೂ ಸಂಕಟಗಳಿದೆ. ನಾನು ನಿಮಗೆ ಹೇಳ, ಏನಾದರೂ ಒಂದು ಕಷ್ಟ ಬಂದಾಗ ಬುಳು ಹತ್ರ ಈ ಸೀಮೆಗಿನ ಮನುಷ್ಯ ಮರಯ ಅಳಬಾರ್ದು. ಆ ಅಳುನ ಏನು ಮಾಡಬೇಕು? ನೀವು ನೋಡಿದ್ರೆ ನೀವು ನುಂಗ್ಕೊಂಡಿರ್ಬೇಕಾದ್ರೆ ನಾವು ಅಳ್ತೀವಿ ಅನ್ನಂಗೈತಿ. ಏನು ಮಾಡಬೇಕು? ಯಾಕೆ ಅಂದರೆ ಆ ಶಕ್ತಿಯನ್ನು ದೇವರು ಕೊಟ್ಟಿದ್ದಾರೆ. ಸಹಿಸುವ ಶಕ್ತಿ ಮನುಷ್ಯನಿಗಿರಬೇಕು. ಎಲ್ಲ ಹೊರೆಯನ್ನ ಹೊರುವ ಶಕ್ತಿ ಒಬ್ಬ ಪುರುಷನಿಗೆ ಇದೆ, ಅದನ್ನು ಹೊರಬೇಕು. ಗಟ್ಟಿತನ, ಮನಸ್ಸಲ್ಲಿ ಗಟ್ಟಿತನ, ಶರೀರದಲ್ಲಿ ಗಟ್ಟಿತನ ದೇವರು ನಮಗೆ ಕೊಟ್ಟಿದ್ದಾರೆ. ಯಾಕಂದ್ರೆ ಹೊರುವುದಕ್ಕಾಗಿ. ತೀಕ್ಷ್ಣವಾಗಿ ಯೋಚನೆ ಮಾಡೋ ಶಕ್ತಿ ಪುರುಷನಿಗೆ ಯಾಕೆ ಕೊಟ್ಟರು ಅಂದ್ರೆ, ಸರಿಯಾದ ನಿರ್ಧಾರ ಮಾಡಲಿ, ಸರಿಯಾದ ನಿರ್ಣಯ ಮಾಡಲಿ ಅಂತ ಪುರುಷನಿಗೆ ಯೋಚನೆ ಮಾಡುವ ಶಕ್ತಿ. ಸ್ವಲ್ಪ ಹೆಣ್ಮಕ್ಳಿಗಿಂತ ಪುರುಷರು ಹೆಚ್ಚು ಯೋಚನೆ ಮಾಡ್ತಾರೆ, ಕರೆಕ್ಟಾಗಿ ಪಾಯಿಂಟ್ ಇಟ್ಟು ಯೋಚನೆ ಮಾಡ್ತಾರೆ, ಅದು ಪೂರ್ತಿ ಮಾಡಲಿಕ್ಕೆ ಏನು ಮಾಡಬೇಕಂತ ಆಲೋಚನೆ ಮಾಡ್ತಾರೆ. ಆ ಶಕ್ತಿಯನ್ನು ಯಾಕೆ ಕೊಟ್ಟಿದ್ದಾರೆ ಅಂದರೆ, ಸರಿಯಾದ ನಿರ್ಧಾರಕ್ಕಾಗಿ. ಇನ್ನೊಂದು ಹೇಳ, ಗಂಡ್ಮಕ್ಳಿಗೆ ಏನು ಹೇಳ್ತಾರೆ, ವಿಶೇಷವಾದ ಸಾಮರ್ಥ್ಯವನ್ನು ಕೊಟ್ಟಿದ್ದಾರೆ, ಪ್ರತ್ಯೇಕವಾದ ಸಾಮರ್ಥ್ಯ ಕೊಟ್ಟಿದ್ದಾರೆ. ಯಾಕಪ್ಪ ಅಂದರೆ, ಇಡೀ ಕುಟುಂಬವನ್ನು ನಡೆಸ್ಕೊಂಡು ಹೋಗ್ಬೇಕಲ್ಲ, ಅದಕ್ಕೆ ವಿಶೇಷವಾದ ಸಾಮರ್ಥ್ಯವನ್ನು ಪ್ರತಿ ಪುರುಷನಿಗೆ ದೇವರು ಅನುಗ್ರಹ ಮಾಡಿದ್ದಾರೆ. ಆದ ಕಾರಣ ದೇವ್ರ ಮಕ್ಕಳೇ, ನಾನು ಏನು ಹೇಳಕ್ಕೆ ಹೋಗ್ತಾ ಇದ್ದೀನಿ ಅಂದರೆ, ಒಬ್ಬ ತಂದೆಯಾದವನು ಇಡೀ ಕುಟುಂಬಕ್ಕೆ ಮಾದರಿಯಾಗಿರಬೇಕು. ಒಬ್ಬ ಗಂಡನಾದವನು
ಕುಟುಂಬಕ್ಕೆ ಮಾದರಿಯಾಗಿರ್ಬೇಕು. ತಂದೆಯ ಕುಟುಂಬ ನೋಡ್ರಿ, ಗಂಡನಾದವನು ನಾಳೆ ಒಂದು ದಿವಸ ತಂದೆ ಆಗ್ತಾನೆ. ತಂದೆ ಆದವನು ಏನು ಮಾಡಬೇಕು? ಮಕ್ಕಳಿಗೆ ಮಾದರಿಯಾಗಿರ್ಬೇಕು. ಉದಾಹರಣೆಗೆ ನಾನು ನಿಮಗೆ ಹೇಳ, ಮಕ್ಕಳಿಗೆ ದೇವ್ರ ವಾಕ್ಯದಲ್ಲಿ ಒಂದು ಪ್ರಾರ್ಥನೆ ಕಲಿಸಿದೆ, ನಮ್ಮೆಲ್ಲರಿಗೂ ಪ್ರಾರ್ಥನೆ, ಪರಲೋಕದ ಪ್ರಾರ್ಥನೆ. ಯಾವ ಪ್ರಾರ್ಥನೆ ಅದು ಹೇಳ್ರಿ ನೋಡೋಣ. ಪರಲೋಕದಲ್ಲಿರುವ ಹೆಂಗ್ ಸ್ಟಾರ್ಟ್ ಆಗುತ್ತೆ ನೋಡ್ರಿ, ಪರಲೋಕದಲ್ಲಿರುವ ನಮ್ಮ ತಂದೆಯೇ. ಈಗ ನಾವು 2 ವರ್ಷದ ಹುಡುಗನಿಗೆ, 3 ವರ್ಷದ ಹುಡುಗನಿಗೆ, 4 ವರ್ಷದ ಹುಡುಗನಿಗೆ, ಸಣ್ಣ ಮಕ್ಕಳಿಗೆ ನಾವು ಈ ಪ್ರಾರ್ಥನೆ ಕಲಿಸ್ಕೊಟ್ವಿ ಅನ್ಕೊಳ್ರಿ. ಪ್ರಾರ್ಥನೆ ಕಲಿಸ್ಕೊಡ್ತೀನಿ ಬಾ, ಪರಲೋಕದಲ್ಲಿರುವ ನಮ್ಮ ತಂದೆಯೇ ಹೇಳು, ದೇವ್ರಿಗೆ ಪ್ರಾರ್ಥನೆ ಮಾಡು, ಪರಲೋಕದಲ್ಲಿರುವ ನಮ್ಮ ತಂದೆಯೇ. ಆ ಹುಡುಗ ಏನ್ ಮಾಡ್ತಾನೆ ಅಂದ್ರೆ ಮೊಣಕಾಲೂರಿ ಪರಲೋಕದಲ್ಲಿರುವ ನಮ್ಮ ತಂದೆಯೇ ಅಂದಾಗ ಯಾರು ನೆನಪಾಗ್ತಾರೆ ಅವನಿಗೆ? ಅವರಪ್ಪ ನೆನಪಾಗ್ತಾನೆ. ಯಾರು ನೆನಪಾಗ್ತಾರೆ? ಅವರಪ್ಪ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಅವರಪ್ಪ ನೆನಪಾದರೆ. ಹಂಗಾದ್ರೆ ದೇವ್ರು ಹೆಂಗಿದ್ದಾನೆ? ನಮ್ಮಪ್ಪ ಕುಡಿತಾನಲ್ಲ, ಅದೇ ಥರ ದೇವರು ಕುಡುಕ ಇರಬೇಕು. ನಮ್ಮಪ್ಪ ಸುಳ್ಳು ಹೇಳ್ತಾನಲ್ಲ, ದೇವರು ಸುಳ್ಳುಗಾರ ಇರಬೇಕು. ನಮ್ಮಪ್ಪ ಮೋಸ ಮಾಡ್ತಾನಲ್ಲ, ದೇವರು ಮೋಸಗಾರ ಇರಬೇಕು. ನಾ ಹೇಳೋದು ಗೊತ್ತಾಗ್ತಿದೆಯಾ? ಹಂಗಿದ್ರೆ ಮನೆಯಲ್ಲಿರುವಂಥ ತಂದೆ ಮಗನಿಗೆ ಬೆಸ್ಟ್ ರೋಲ್ ಮಾಡಲ್ ಆಗ್ಬೇಕು. ಹಲ್ಲೆಲೂಯಾ. ಅವನು ಪರಲೋಕದಲ್ಲಿರುವ ನಮ್ಮ ತಂದೆಯೇ ಅಂದ ತಕ್ಷಣ ಅವ್ರ ಅಪ್ಪ ನೆನಪು ಬರ್ತಾನಲ್ಲ, ಪ್ರೈಸ್ ಗಾಡ್, ನಮ್ಮಪ್ಪ ಎಷ್ಟು ಪರಿಶುದ್ಧರಪ್ಪ, ಎಷ್ಟು ಒಳ್ಳೆಯವರಪ್ಪ, ಅದೇ ಥರ ಇದಾರೇನೋ ಹಂಗಾದರೆ ಪರಲೋಕದ ದೇವರು. ಹಲ್ಲೆಲೂಯಾ. ಅದು ಬರಬೇಕು ಅಂದ್ರೆ ನಿನ್ನ ಕುಟುಂಬಕ್ಕೆ ನೀನು ರೋಲ್ ಮಾಡಲಾಗಬೇಕು. ನಾನು ನಿಮಗೆ ಹೇಳ, ನಾನು ಚಿಕ್ಕ ಹುಡುಗ ಇದ್ದಾಗ ನಾವಿನ್ನೂ ರಕ್ಷಣೆ ಹೊಂದಿರಲಿಲ್ಲ. ನಮ್ಮ ತಂದೆಯವ್ರ ಜೀವನ ನಾವು ನೋಡಿದ್ದೀವಿ. ನನ್ನ ತಂದೆ, ಯಾಕಂದರೆ ತಂದೆ ತಾಯಿಗಳ ಬಗ್ಗೆ ಇದೆ, ಆದ ಕಾರಣ ನನ್ನ ತಂದೆ ಬಗ್ಗೆ ನಾನು ಹೇಳ್ತೀನಿ ರೀ. ನಮ್ಮ ತಂದೆಯವ್ರ ಜೀವನ ನಾನು ನೋಡಿದ್ದೀನಿ ರೀ. ಪಾಪದಲ್ಲಿತ್ತು, ಇಸ್ಪೇಟ್ ಆಡ್ತಿದ್ರು, ಕುಡಿತಿದ್ರು, ಪಾಪಗಳನ್ನು ಮಾಡ್ತಿದ್ರು, ತಪ್ಪುಗಳನ್ನ ಮಾಡ್ತಿದ್ರು, ತಪ್ಪು ಶಬ್ದಗಳನ್ನು ಉಪಯೋಗ ಮಾಡ್ತಿದ್ರು, ಗದರಿಸ್ತಿದ್ರು, ಕೋಪ ಮಾಡ್ತಿದ್ರು. ಇದೆಲ್ಲ ದೇವರಿಗೆ ಇಷ್ಟ ಇಲ್ಲದೆ ಇರುವ ಸ್ವಭಾವಗಳು. ದೇವ್ರನ್ನ ನಂಬಿದ ನಂತರ ನಮ್ಮ ಜೀವನ ಸಂಪೂರ್ಣ ಬದಲಾಯಿತು ಬಿಡ್ರಿ. ಆದರೆ ದೇವ್ರನ್ನ ನಂಬಕ್ ಮುಂಚೆ ನಾವು ಸಣ್ಣ ಪ್ರಾಯದಲ್ಲಿದ್ದಾಗ ನಮ್ಮ ತಂದೆಯವ್ರನ್ನ ನೋಡಿದ್ರೆ ನಮಗೆ ಏನು ಅನ್ನಿಸ್ತಿತ್ತು ಗೊತ್ತಾ? ಇವ್ರ ಥರ ಆಗಬಾರ್ದು, ಇವ್ರ ಥರ ಮಾತಾಡಬಾರ್ದು, ಇವ್ರ ಥರ ನಡಿಬಾರ್ದು ಅನ್ನಿಸ್ತಿತ್ತು. ದೇವ್ರನ್ನ ನಂಬಿದ ನಂತರ ಅವರ ಸ್ವಭಾವಗಳು ನೋಡುವಾಗ ಇವ್ರ ಥರ ಪ್ರಾರ್ಥನೆ ಮಾಡಬೇಕು, ಇವ್ರ ಥರ ಮಾತಾಡಬೇಕು, ಇವ್ರ ಥರ ನಡ್ಕೊಳ್ಬೇಕು ಅನ್ನಿಸ್ತಿತ್ತು. ಆವಾಗ ನನಗೆ ಸಣ್ಣ ಹುಡುಗ ಇದ್ದಾಗ ನನಗೆ ಹೀರೋ ಯಾರಪ್ಪ ಅಂದ್ರೆ ಚಿರಂಜೀವಿ ರೀ. ಯಾರು? ತೆಲುಗು ಆಕ್ಟರ್ ಅದನ್ನ ಹೇಳ್ರಿ, ಒಬ್ಬನು ದ ಗ್ರೇಟ್ ಹೀರೋ ಅವನು ಚಿರಂಜೀವಿ. ನನಗೆ ಬಹಳ ಇಷ್ಟ ರೀ. ಯಾಕೆ ಅವನು ನನಗೆ ಹೀರೋ? ನಮ್ಮ ತಂದೆ ನನಗೆ ಹೀರೋ ಅಲ್ಲ. ಆವಾಗ ಯಾಕೆ ಅವರು ಹೀರೋ ಅಲ್ಲ? ಅವ್ರ ಮಾತು ಚೆನ್ನಾಗಿಲ್ಲ, ಅವ್ರ ನಡವಳಿಕೆ ಚೆನ್ನಾಗಿಲ್ಲ, ಪಾಪದಲ್ಲಿ ಜೀವಿಸ್ತಾ ಇದ್ರು, ಕೋಪದಲ್ಲಿ ಬದುಕ್ತಾ ಇದ್ರು, ಗದರಿಸ್ತಾ ಇದ್ರು, ಇಸ್ಪೇಟ್ ಆಡ್ತಿದ್ರು, ಎಲ್ಲ ಹಣವನ್ನು ಸೋತು ಬರ್ತಿದ್ರು. ಇದೆಲ್ಲ ನೋಡುವಾಗ ನನ್ನ ತಂದೆ ಹೆಂಗೆ ಹೀರೋ ಆಗ್ತಾರೆ ನನಗೆ? ಮತ್ತೆ ಇವಾಗ ನನ್ನನ್ನು ಕೇಳ್ರಿ, ಇವಾಗ ನನಗೆ ಹೀರೋ ಯಾರು? ನಮ್ಮ ತಂದೆನೇ ರೀ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾ ಹೇಳೋದು ಗೊತ್ತಾಗ್ತಿದೆಯಾ? ಬಹಳಷ್ಟು ಜನ ಮಕ್ಕಳು ಈ ಸಿನಿಮಾ ಆಕ್ಟರ್ಗಳನ್ನ ಫಾಲೋ ಮಾಡಲಿಕ್ಕೆ ಕಾರಣ ಏನು ಗೊತ್ತಾ? ಅವ್ರ ತಂದೆ ಸರಿ ಇಲ್ಲ ಮನೆಯಲ್ಲಿ, ಪುರುಷನು ಸರಿ ಇಲ್ಲ ಮನೆಯಲ್ಲಿ. ಅವನು ಕರೆಕ್ಟ್ ಆಗಿದ್ರೆ ಮಕ್ಕಳಿಗೆ ಅವನೇ ಹೀರೋ. ತಾಯಂದ್ರಿಗೆ ಗಂಡು ಮಕ್ಕಳನ್ನ ಚೆನ್ನಾಗಿ ಪ್ರೀತಿ ಮಾಡಿ ಅವರಿಗೆ ಉಪದೇಶ ಮಾಡಿ ನಡೆಸ್ರಿ. ನಿಮಗೆ ಗಂಡು ಮಕ್ಕಳಿದ್ರೆ ಗಂಡು ಮಕ್ಕಳನ್ನ ಸರಿಯಾಗಿ ಉಪದೇಶ ಮಾಡಿ ನಡೆಸ್ರಿ. ತಂದೆ ಅಂದ್ರಿಗೆ ನಾನು ಹೇಳ್ತೀನಿ, ನಿಮ್ಮ ಹೆಣ್ಣು ಮಕ್ಕಳನ್ನ ಪ್ರೀತಿ ಮಾಡಿ ಮುದ್ದು ಮಾಡಿ ಸರಿಯಾದ ಉಪದೇಶದಲ್ಲಿ ಅವ್ರನ್ನ ನಡೆಸ್ರಿ. ಇದೀರಾ? ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ಇದನ್ನ ವಾಕ್ಯದ ಆಧಾರದ ಮೇಲೆ ನಾನು ಹೇಳ್ತಾ ಇದ್ದೀನಿ ರೀ, ವಾಕ್ಯದ ಆಧಾರದ ಮೇಲೆ ಹೇಳ್ತಾ ಇದ್ದೀನಿ. 12 ವರ್ಷದ ನಂತರ ಮರಿಯಳು ಯೋಸೇಫನ ಕೇಳಿದ್ರು, ಯೇಸು ಸ್ವಾಮಿ, ಯೇಸು ಎಲ್ಲೋದ್ರು? ನನ್ನ ಮಗ ಯೇಸು ಎಲ್ಲೋದ್ರು? ಯೋಸೇಫನ ಕೇಳಿದ್ರು. ನನಗೆ ಯಾಕೆ ಕೇಳ್ತೀಯ ನೀನು? ಇಲ್ಲೆಲ್ಲೋ ಇರ್ಬೇಕು ನೋಡು, ಇಲ್ಲೆಲ್ಲೋ ಇರ್ಬೇಕು ನೋಡು. ಅಯ್ಯೋ, ಅವನಿಗೆ 12 ವರ್ಷ ಆಗಿದೆಯಲ್ಲ, 12 ವರ್ಷ ಆದ್ಮೇಲೆ ನೀನ್ ಜವಾಬ್ದಾರಿ ನೋಡ್ಬೇಕಲ್ಲ, ಅದಕ್ಕೆ ನಿನ್ ಜೊತೆಯಲ್ಲಿದ್ದಾನೆ ಅಂತ ನಾನು ತಿಳಿದೆ. ಆ ಜಾತ್ರೆಯಲ್ಲಿ ಹಬ್ಬದಲ್ಲಿ ಕಳೆದೋಗ್ಬಿಟ್ಟಿದ್ದಾರೆ, ನಿನ್ ಜೊತೆ ಇದ್ದಾರಂತ ನಾನು ತಿಳಿದೆ. 12 ವರ್ಷ ದಾಟಿದ್ಯಲ್ಲ ಅವನಿಗೆ.
ಅಂತ ಮರಿಯಳು ಹೇಳಿದ್ರೆ ಅವಾಗ ಅವನು ಹೇಳ್ತಾನೆ, ಅಯ್ಯೋಯ್ಯೋ 12 ವರ್ಷ ಆಗಿದೆಯಾ, ನನಗೆ ಗೊತ್ತೇ ಆಗಲಿಲ್ಲ ಅಂದ್ರೆ ಅದರ ಅರ್ಥ 12 ವರ್ಷ ತನಕ ತಾಯಿಯ ಪೋಷಣೆಯಲ್ಲಿ, 12 ವರ್ಷದ ನಂತರ ತಂದೆಯ ಪೋಷಣೆಯಲ್ಲಿ. ಹಲ್ಲೆಲೂಯ, ಹಲ್ಲೆಲೂಯ. ದೇವ್ರ ಮಕ್ಕಳೇ, ನಮಗೇನಾಗಿದೆ ಅಂದ್ರೆ ನಮಗೆ ಕುಟುಂಬದ ಲೆಕ್ಕಾಚಾರ ಸಿಗಲಿಲ್ಲ. ಯಾಕಂದ್ರೆ ಅವಾಗಿನ ದೇವರನ್ನ ನಂಬಲಿಲ್ಲ ನಾವು. ಕುಟುಂಬವನ್ನು ಹೊರತುಪಡಿಸಿ ಯಾರನ್ನೋ ಒಬ್ಬರನ್ನ ಹೀರೋಗಳನ್ನ, ಯಾರೋ ಒಬ್ಬರನ್ನ ಆಕ್ಟರ್ಗಳನ್ನ ಮಾದರಿಯಾಗಿಟ್ಕೊಂಡ್ವಿ. ಯಾಕಪ್ಪ ಅಂದ್ರೆ ತಂದೆ ಮಾದರಿ ಇಲ್ಲ, ತಾಯಿ ಮಾದರಿ ಇಲ್ಲ, ಮಕ್ಕಳು ಮಾದರಿ ಆಗಿಲ್ಲ. ಅದಕ್ಕೆ ನಮ್ಮ ಕುಟುಂಬಕ್ಕೆ ಸಂಬಂಧ ಇಲ್ಲದೆ ಇರುವಂತ ಯಾರೋ ಒಬ್ಬರ ಆಕ್ಟರ್ ನಮಗೆ ಮಾದರಿಯಾಗಿದ್ದಾರೆ. ಅವನು ಒಳ್ಳೆಯವನ, ಸಿನಿಮಾದಲ್ಲಷ್ಟೇ ಒಳ್ಳೆಯವನು, ಅವನು ಕುಡ್ಕಾರಿ, ಅವನು ಕುಡ್ಕ. ನಮ್ಮ ತಂದೆ ತಾಯಿಗಳಿಗಿಂತ ಹೆಚ್ಚು ಪಾಪ ಮಾಡಿದವನು ಅವನು. ಸಿನಿಮಾ ತೆರೆಯಲ್ಲಿ ಮಾತ್ರ ಅವನು ಒಳ್ಳೆಯವನು, ಆದರೆ ಅದನ್ನು ನೋಡಿದ್ರಲ್ಲ ಜನ, ಅದಕ್ಕೆ ಅವನಿಗೆ ಹಿಂಬಾಲಕರು. ನಿನ್ನ ತಂದೆ ತಾಯಿಗಳಿಗೆ ಹಿಂಬಾಲಕನಾಗಬೇಕಪ್ಪ ನೀನು. ದೇವ್ರು ನಂಬಿ ಅಲ್ಲ ಇವಾಗ, ಅವಾಗಂತೂ ದೇವ್ರು ನಂಬಿರಲಿಲ್ಲ. ನಾನು ಹೇಳಿದ್ದು ದೇವ್ರನ್ನ ನಂಬದಲ್ಲೇ ಇರುವಂಥ ದಿನಗಳಲ್ಲಿ ನನ್ನ ಸ್ಟೋರಿ ಹೇಳಿದ್ದು. ಇವತ್ತು ದೇವ್ರು ನಂಬಿದೀವಲ್ಲ, ದೇವ್ರು ನಂಬಿರೋದ್ರಿಂದ ನಾನಿವತ್ತು ಹೇಳ, ನನ್ನ ಕುಟುಂಬದ ಹೊರತುಪಡಿಸಿ, ನನ್ನ ತಂದೆ ತಾಯಿಗಳನ್ನು ಹೊರತುಪಡಿಸಿ ಹೊರಗಡೆ ಯಾವ ಹೀರೋಗಳು, ಯಾವ ಆಕ್ಟರ್ಗಳು, ಯಾವ ರಾಜಕೀಯ ವ್ಯಕ್ತಿಗಳು, ಯಾವ ಗುಂಪಿನವನು, ಯಾವ ಮನುಷ್ಯನು ಕೂಡ ನನಗೆ ಇಂಪಾರ್ಟೆಂಟ್ ಅಲ್ಲ ರೀ. ಇದೀರಾ? ನನಗೆ ಇಂಪಾರ್ಟೆಂಟ್ ಯಾರಪ್ಪ ಅಂದ್ರೆ ನನ್ನ ತಂದೆ ತಾಯಿಗಳು. ಯಾಕಂದ್ರೆ ನಮ್ಮ ಜೀವನ ಬದಲಾಗಿದೆ, ನಮ್ಮ ಮಾತು ಬದಲಾಗಿದೆ, ನಾವು ಬದುಕುವಂತ ಪದ್ಧತಿ ಬದಲಾಗಿದೆ ರೀ. ಹಲ್ಲೆಲೂಯ, ಹಲ್ಲೆಲೂಯ. ನಾನು ಹೇಳ್ತಾ ಹೋದ್ರೆ ಬಹಳ ವಿಷಯಗಳಾಗತ್ತೆ, ನಾವು ಮುಂದಕ್ಕೆ ಹೋಗೋಣ. ಒಬ್ಬ ಪುರುಷನಿಗೆ ದುಡಿದ್ರೇನೆ ಅವನಿಗೆ ಮರ್ಯಾದೆ ಜಾಸ್ತಿ, ಇದು ನಾನು ಹೇಳೋ ವಿಷಯ. ದುಡಿದ್ರೇನೆ ಮರ್ಯಾದೆ ಜಾಸ್ತಿ. ಪ್ರತಿ ಪುರುಷನ ಕೂಡ ದುಡಿಬೇಕು, ಪ್ರತಿ ಪುರುಷನು ಸಂಪಾದನೆ ಮಾಡಬೇಕು. ಸಂಪಾದನೆ ಮಾಡಿದ ಹಣವನ್ನು ಏನು ಮಾಡಬೇಕು? ಕಷ್ಟಾರ್ಜಿತವನ್ನು ಭಾಳ ಹುಷಾರಾಗಿ, ಭಾಳ ಎಚ್ಚರಿಕೆಯಿಂದ ಉಪಯೋಗ ಮಾಡಬೇಕು. ಯಾಕಂದರೆ ನಿನ್ನ ಹಣ ಅದು, ನೀನು ಸಂಪಾದನೆ ಮಾಡಿದ ಹಣ. ಪ್ರತಿ ಪೈಸೆ ಮೇಲೆ ಎಚ್ಚರ ಇರಲಿ ದೇವ್ರ ಮಕ್ಕಳೇ, ಪ್ರತಿ ಪೈಸೆ ಮೇಲೆ. ನಾನು ಹೇಳ, ನನ್ನ ಹಣ ಏನಾದರೂ ವ್ಯರ್ಥ ಆಯ್ತಂದ್ರೆ 100 ಬಾರಿ ಸಂಕಟ ಆಗುತ್ತೆ ಮನಸ್ಸಲ್ಲಿ. ನಾನು ಎಷ್ಟೊಂದು ಸರಿ ನನ್ನ ಹೆಂಡ್ತಿಗೆ ಹೇಳ್ತೀನಿ, ನಾನು ರಾಣಿ ಇದಕ್ಕಿಷ್ಟು ಹೋಯ್ತು, ಅಯ್ಯೋ ಇದು ಹಿಂಗಾಯಿತು, ಅಯ್ಯೋ ಅದು ಹಂಗಾಯಿತು, ಅಯ್ಯೋ ಇಷ್ಟು ಹಣ ವ್ಯರ್ಥವಾಗಿ ಹೋಗ್ಬಿಡ್ತು. ನನಗೆ 500 ರೂಪಾಯಿ, ಒಂದು 100 ರೂಪಾಯಿ, ಒಂದು 200 ರೂಪಾಯಿ ವ್ಯರ್ಥವಾಗಿ ಹೋಯ್ತಂದ್ರೆ ತಕ್ಷಣ ನನಗೆ ಮನಸ್ಸಿಗೆ ಸಂಕಟ ಆಗತ್ತೆ. ಯಾಕಪ್ಪ ಅಂದರೆ ಕಷ್ಟಪಟ್ಟು ಸಂಪಾದನೆ ಮಾಡಿದ ಹಣದಲ್ಲಿ ಕಾಣಿಕೆ ಅಂತೇಳಿ ಕೊಟ್ಟದ್ದು ಜನ. ಪ್ರತಿ ಪೈಸೆಗೆ ದೇವರ ಲೆಕ್ಕ ಇದೆಯಲ್ಲ, ಪ್ರತಿ ಪೈಸೆ ದೇವರ ಕೃಪೆ ಅಲ್ವಾ, ಆ ಪೈಸನೆ ಹೆಂಗೆ ಖರ್ಚು ಮಾಡಬೇಕು? ಹಲ್ಲೆಲೂಯ, ಹಲ್ಲೆಲೂಯ. ಮತ್ತೆ ನೀನು ಕೆಲಸ ಮಾಡೋದ್ರಿಂದ ನಿನ್ನ ಮನೆಗೆ ಬೆಲೆ ಬರುತ್ತೆ, ನೀನು ಕೆಲಸ ಮಾಡೋದ್ರಿಂದ ನಿನ್ನ ಹೆಂಡತಿ ಮಕ್ಕಳಿಗೆ ಬೆಲೆ ಬರುತ್ತೆ. ಹಲ್ಲೆಲೂಯ. ಇವಾಗ 3ನೇ ವಾಕ್ಯ, ಅಂತಃಪುರದಲ್ಲಿರುವ ನಿನ್ನ ಹೆಂಡತಿಯು ಫಲಭರಿತವಾದ ದ್ರಾಕ್ಷಾಲತೆಯಂತಿರುವಳು. ನಿನ್ನ ಸಂಗಡ ಊಟದ ಮನೆಯ ಸುತ್ತಲೂ ಕೂತುಕೊಳ್ಳುವ ನಿನ್ನ ಮಕ್ಕಳು ಎಣ್ಣೆ ಮರದ ಸಸಿಗಳಂತಿರುವರು. ಈಗ ನನ್ನ ಕೇಳಿಸ್ಕೊಳ್ರಿ, ಲಾಸ್ಟ್ ಒಂದು ಮಾತು ಹೇಳಿ ನಾನು ಗಂಡು ಮಕ್ಕಳದ ವಾಕ್ಯ ನಿಲ್ಲಿಸ್ತೀನಿ, ಆಮೇಲೆ ಹೆಣ್ಮಕ್ಕಳ ವಿಷಯಕ್ಕೆ ಬರೋಣ. ಲಾಸ್ಟ್ ಒಂದು ಮಾತು ನಾನು ಹೇಳ ನಿಮಗೆ, ಒಂದೇ ಒಂದು ಮಾತು. ನಾವು ಸಾಯಲಿಕ್ಕೆ ಮುಂಚೆ ನಿನ್ನ ಹೆಂಡತಿಗೆ, ನಿನ್ನ ಮಕ್ಕಳ ದೃಷ್ಟಿಗೆ ನೀನು ಏನಾಗಿದೀಯಾ ಅನ್ನೋದು ಆಲೋಚನೆ ಮಾಡಬೇಕು. ನೀನು ಏನಾಗಿದೀಯಾ? ನಿನ್ನ ಹೆಂಡತಿ ಮಕ್ಕಳ ದೃಷ್ಟಿಗೆ ನೀನೇನಾಗಿದೀಯಾ? ನೀನು ಯಾರು? ನಿನ್ನ ಬಗ್ಗೆ ಏನಂತ ಮಾತಾಡ್ತಾರೆ ನಿನ್ನ ಹೆಂಡತಿ ಮಕ್ಕಳು? ಎಷ್ಟೊಂದು ಜನರು ಗಂಡಂದ್ರ ಬಗ್ಗೆ ಹೇಳೋ ಮಾತು ಮತ್ತೆ ಮಕ್ಕಳು ತಂದೆಗಳ ಬಗ್ಗೆ ಹೇಳೋ ಮಾತು, ಸಾಯ್ಲಿ ಅವನು, ಬೇಡ ಅವನು, ನಮಗೆ ಸತ್ರೆ ಸಾಯ್ಲಿ. ನಾನು ಹೇಳ್ತೀನಿ, ಸಾಯಕ್ಕೆ ಮುಂಚೆ ನಿನ್ನ ಹೆಂಡತಿ ಮಕ್ಕಳು ನಿನ್ನ ಬಗ್ಗೆ ಏನು ಅಂದುಕೊಳ್ತಾರೆ ಒಂದ್ಸಾರಿ ಆಲೋಚನೆ ಮಾಡು. ಒಂದು ವೇಳೆ ನಾನು ಸತ್ತ ಮೇಲೆ ಇನ್ನೇನು ನನ್ನ ಹೆಂಡತಿ ಮಕ್ಕಳು ಹಿಂಗೆ ನನ್ನ ಬಗ್ಗೆ ಹಂಗೆ ಸರಿಯಾದ ಅಭಿಪ್ರಾಯ ಇಲ್ದಂಗೆ, ಆ ಥರ ಸಾಯಬೇಡ. ನಿನ್ನ ಹೆಂಡತಿ ಮಕ್ಕಳು ನಿನ್ನನ್ನು ಗೌರವಿಸ್ಬೇಕು. ನನ್ನ ಗಂಡನಿದ್ದಿದ್ರೆ ನನ್ನನ್ನು ಹೆಂಗೆ ನೋಡ್ತಿದ್ದ ಅಂತ ನಿನ್ನ ಹೆಂಡತಿಗೊಂದು ಅಭಿಪ್ರಾಯದ ಕಣ್ಣೀರು ಬರಬೇಕು. ನಿನ್ನ ಮಕ್ಕಳಿಗೆ ಒಳ್ಳೆ ಅಭಿಪ್ರಾಯದ ಕಣ್ಣೀರು ನನ್ನ ತಂದೆ ನನ್ನನ್ನು ಹಿಂಗೆ ನೋಡಿದ್ರು, ಹಿಂಗೆ ಸಾಕಿದ್ರು, ಹಿಂಗೆ ಸಲಹಿದ್ರು, ಹಿಂಗೆ ಮಾಡಿದ್ರು, ಹಿಂಗೆ ನಡೆಸಿದ್ರು, ಇಷ್ಟು ಪ್ರೀತಿ ಮಾಡ್ತಿದ್ರು ಅಂತ ನಿನ್ನ ಬಗ್ಗೆ ನಿನ್ನ ಮಕ್ಕಳು ಮಾತಾಡ್ಬೇಕು. ಹಲ್ಲೆಲೂಯ,
ಹಲ್ಲೆಲೂಯ. ನಾನು ಸಾಯಿಲೆ ಅಂತ ಹೇಳ್ತಾ ಇಲ್ಲ. ಪ್ರತಿ ಮನುಷ್ಯನಿಗೂ ಮರಣ ತಪ್ಪದ್ರಿ. ನಾನು ಹೇಳಿದ್ರು ಹೇಳದಿದ್ರು ಪ್ರತಿ ಮನುಷ್ಯನಿಗೂ ಮರಣ ತಪ್ಪದಿಲ್ಲ. ಆದರೆ ಸಾಯುವ ಸ್ಥಿತಿಯಲ್ಲಿ ನಾವು ಏನಾಗಿದ್ದೀವಿ? ಮುಂದಕ್ಕೆ ಹೋಗೋಣ. ಮೂರನೇ ಮಾತು ಏನು ಹೇಳುತ್ತೆ? ಅಂತಃಪುರದಲ್ಲಿರುವ ನಿನ್ನ ಹೆಂಡತಿಯು ಫಲಭರಿತವಾದ ದ್ರಾಕ್ಷಾಲತೆಯಂತಿರುವಳು. ಆ ದ್ರಾಕ್ಷಾಲತೆ ಅಂದ್ರೆ ಅದೇನು ಮರನ ಬಳ್ಳಿನ? ಬಳ್ಳಿ. ಈಗ ಹೆಂಡತಿ ದ್ರಾಕ್ಷ ಬಳ್ಳಿ ಆದ್ರೆ ಗಂಡನು ಏನಂಗಾದ್ರೆ? ಹೆಂಡತಿಯು ದ್ರಾಕ್ಷ ಬಳ್ಳಿ ಆದ್ರೆ ಗಂಡನು ಏನು? ಸರಿ, ಇವಾಗ ದ್ರಾಕ್ಷ ಬಳ್ಳಿ ಸರಿಪ್ಪ. ದ್ರಾಕ್ಷ ಬಳ್ಳಿ ಬಹಳ ಫಲಿಸ್ಬೇಕಾದ್ರೆ ಏನ್ ಮಾಡಬೇಕು? ಆಮೇಲೆ ನೀರು ಹಾಕ್ಬೇಕು, ಪೋಷಣೆ ಮಾಡಬೇಕು. ಮತ್ತೆ ಏನ್ ಬೇಕು? ಏನ್ ನೆಡಬೇಕು? ಚಪ್ರ ಬೇಕು ಅಲ್ಲ? ಒಂದೇ ಶಬ್ದದಲ್ಲಿ ಹೇಳ್ರಿ, ಏನ್ ಬೇಕು? ಚಪ್ರ ಬೇಕು. ಹೆಂಡತಿ ಬಳ್ಳಿ ಆದ್ರೆ ಗಂಡನು ಚಪ್ರ ರೀ. ಚಪ್ರ ಕಾಣಿಸುತ್ತಾ ಬಳ್ಳಿ ಕಾಣಿಸುತ್ತಾ? ಚಪ್ರ ಕಾಣಿಸುತ್ತಾ ಬಳ್ಳಿ ಕಾಣಿಸುತ್ತಾ? ಎಲ್ಲಿದ್ದೀರಿ ನೀವೆಲ್ಲ? ಚಪ್ರ ಕಾಣಿಸುತ್ತಾ ಬಳ್ಳಿ ಕಾಣಿಸುತ್ತಾ? ಬಳ್ಳಿನೇ ಕಾಣಿಸುತ್ತೆ, ಚಪ್ರ ಕಾಣಲ್ಲ. ಹೆಸರು ಚಪ್ರಕ್ಕ ಬಳ್ಳಿಗ, ಹೆಸರು ಚಪ್ರಕ್ಕ ಬಳ್ಳಿಗ. ಯಾವ ಬಳ್ಳಿ ಹರಡಿರುತ್ತೋ ಆ ಬಳ್ಳಿಯ ಹೆಸರು ಹೇಳಿ ಚಪ್ರ ಹೇಳ್ತಾರೆ. ಏನ್ ಚಪ್ರ ಅದು? ಹೀರೆಕಾಯಿ ಬಳ್ಳಿದು. ಇದ್ಯಾವ ಚಪ್ರ ಇದು? ಅದೇ ದ್ರಾಕ್ಷಿದು. ಇದ್ಯಾವ ಚಪ್ರ ಇದು? ಹಾಗಲಕಾಯಿದು. ಈ ಚಪ್ರ ಯಾವ್ದಪ್ಪ ಅದು? ಸೌತೆಕಾಯಿದು. ನೋಡ್ರಿ, ಬಳ್ಳಿ ಇರುವುದರಿಂದ ಚಪ್ರಕ್ಕೆ ಹೆಸರು. ಅಂದ್ರೆ ಅದರ ಅರ್ಥ ಪ್ರತಿ ಸ್ತ್ರೀಗೆ ದೇವ್ರ ವಾಕ್ಯ ಹೇಳುತ್ತಂದ್ರೆ ಪ್ರತಿ ಸ್ತ್ರೀಯು ಆಯಾ ಕುಟುಂಬಕ್ಕೆ, ಆ ಒಂದು ಮನೆಗೆ ಸ್ತ್ರೀನೇ ಅಂದ. ಇದೀರಾ? ಖುಷಿ ಆಯ್ತಾ? ಸಂತೋಷ ಇದೆಯಾ? ಸ್ತ್ರೀನೇ ಅಂದರೆ ಯಾರು ಏನಾದರೂ ಹೇಳ್ಕೊಳ್ಳಪ್ಪ, ಅವಳು ಮೂತಿ ನೋಡು, ಇವಳು ಮೂತಿ ನೋಡು ಅಂತ ಬೇಜಾರಾದಾಗ, ಸಿಟ್ಟು ಬಂದಾಗ ಅಕ್ಕಪಕ್ಕದವ್ರು ಮಾತಾಡ್ತಾರೆ. 100 ಜನ 100 ಅನ್ಲಿ, ನನ್ನ ಮನೆಗೆ ನಾನೇ ಸುಂದರಿ ರೀ. ನೀವು ಹೇಳ್ಬೇಕದನ್ನ. ನನ್ನ ಮನೆಗೆ ಜೋರಾಗಿ ಹೇಳ್ರಿಪ್ಪ, ಸ್ವಲ್ಪ ಜೋರಾಗಿ ಹೇಳ್ರಿ, ಏನು ತೊಂದರೆ ಇಲ್ಲ, ದೇವ್ರಿಗೆ ಮಹಿಮೆ ಆಗಲಿ. ನಿಮ್ಮನೆಗೆ ಹಲ್ಲೆಲೂಯಾ. ದೇವ್ರ ವಾಕ್ಯ ಏನು ಹೇಳುತ್ತಂದ್ರೆ ಆ ಮನೆಗೆ, ಆ ಹೆಣ್ಣು ಮಕ್ಕಳಿಗೆ, ಆ ಹೆಣ್ಣು ಮಕ್ಕಳಿಂದ ಆ ಮನೆಗೆ ಅಂದ ಬರುತ್ತ್ರಿ. ಗಂಡು ಮಕ್ಕಳು 20 ಜನ ಇರಲಿ ಆ ಮನೆಯಲ್ಲಿ, ಒಬ್ಬಳು ಹೆಣ್ಣು ಮಗಳು ಆ ಮನೆಯಲ್ಲಿ ಇಲ್ಲ ಅಂದ್ರೆ ಆ ಮನೆಗೆ ಅಂದಾನೇ ಇಲ್ಲ. ನಾನು ನಿಮಗೆ ಹೇಳ, ಮನೆ ನೋಡ್ರಿ, ಆ ಮನೆಯಲ್ಲಿ ನಾವು ವಾಸವಾಗಿರೋ ಮನೆಯಲ್ಲಿ 2 ದಿನ ಇಲ್ಲ 3 ದಿನ ನೀವು ಮನೆಯಲ್ಲಿ ಇರಬೇಡ್ರಿ. ನಿಮ್ಮ ಗಂಡ ಇರಲಿ ಮನೆಯಲ್ಲಿ, ಅವನೇ ಅಡುಗೆ ಮಾಡ್ಕೊಳ್ಳಿ, ಅವನೇ ಊಟ ಮಾಡಲಿ. 3 ದಿನ ಬಿಟ್ಟು ಊರಿಂದ ಬರ್ತಿರಲ್ಲ, ಮನೆ ಎಷ್ಟು ರಾಡಿ ಆಗಿರುತ್ತಂದ್ರೆ ತಿಳ್ಕೊಳ್ರಿ ನೀವು. ಪಾತ್ರೆಗಳಲ್ಲಿ ಬಿದ್ದವಲ್ಲೇ, ಮುಸುರುಗಳಲ್ಲೇದಲ್ಲೇ, ಬಟ್ಟೆಗಳಲ್ಲೇದಲ್ಲೇ, ಬೆಡ್ಶೀಟ್ ಅಲ್ಲೇದಲ್ಲೇ, ಎಲ್ಲಿ ಸಾಮಾನುಗಳಲ್ಲೇ ರೀ. ನಿಮಗೆ 2 ದಿನ ಬೇಕು ಮನೆ ಕ್ಲೀನ್ ಮಾಡೋಕ್ಕೆ. ಬೈಕೊಂಡು ಏನು ಮಾಡ್ತೀರಾ? ಮನೇನ ಕ್ಲೀನ್ ಮಾಡ್ತಾ ಇರ್ತೀರಾ. ನಾನು ಏನು ಹೇಳಕ್ ಹೋಗ್ತಾ ಇದ್ದೇನೆ ಅಂದರೆ ಪ್ರತಿ ಮನೆಗೂ ಕೂಡ ಅಂದ ಯಾರಪ್ಪ ಅಂದರೆ ಒಬ್ಬ ಹೆಣ್ಣು ಮಗಳ ರೀ. ಆ ಮನೆಯಲ್ಲಿರುವಂಥ ಹೆಣ್ಣು ಮಕ್ಕಳು ಮನೆಗೆ ಆಶೀರ್ವಾದ, ಹೆಣ್ಣು ಮಕ್ಕಳು ಸಭೆಗೆ ಆಶೀರ್ವಾದ, ಹೆಣ್ಣು ಮಕ್ಕಳು ನಮ್ಮ ಸಮಾಜಕ್ಕೆ ಆಶೀರ್ವಾದ ರೀ. ಹಲ್ಲೆಲೂಯಾ. ಅದಕ್ಕೆ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ಚಪ್ರದ ಮೇಲೆ ಹರಡಿರುವಂತ ಬಳ್ಳಿಗಳು ಏನ್ ಮಾಡ್ತಾವಲ್ಲ ಹೆಚ್ಚು ಫಲ ಕೊಡುತ್ತೆ. ನೆಲದ ಮೇಲೆ ಹರಡಿದಂತ ಬಳ್ಳಿಗಳು ಫಲ ಕೊಡೋದಿಲ್ಲ. ನೀರಿರುತ್ತೆ, ಗೊಬ್ಬರ ಇರುತ್ತೆ, ಆದರೂ ಹೆಚ್ಚು ಫಲ ಕೊಡಲ್ಲ. ಯಾಕಂದ್ರೆ ನೆಲದ ಮೇಲೆ ಹರಡಿದೆ. ಅದಕ್ಕೊಂದು ಚಪ್ರದ ಸಿಸ್ಟಮ್ ಮಾಡಿದ್ರೆ ಅದು ಹೆಚ್ಚು ಫಲ ಕೊಡುತ್ತೆ. ಹಲ್ಲೆಲೂಯಾ. ಅದಕ್ಕೆ ಪ್ರತಿ ಹೆಂಡತಿಯು ಗಂಡನ ಮೇಲೆ ಆಧಾರವಾಗಿದ್ದು, ಪುರುಷನ ಮೇಲೆ ಆಧಾರವಾಗಿದ್ದು ಜೀವಿಸುತ್ತಾ ಹೋದರೆ ಬಹಳ ಅದ್ಭುತವಾದ ಜೀವಿತವನ್ನು ನಾವು ಕಟ್ಟಿಕೊಳ್ಳಬಹುದು. ಆ ಥರ ವಾಕ್ಯ ಹೇಳುತ್ತೆ.
ಆಮೇಲೆ ಮತ್ತೆ ಮುಂದೆ ಏನು ವಚನ ಹೇಳುತ್ತಂದ್ರೆ, ಓದ್ರಪ್ಪ ಮುಂದಕ್ಕೆ ಇಗೋ, ವಾಕ್ಯ ಓದು. ಯೆಹೋವನಲ್ಲಿ ಭಯಭಕ್ತಿ ಉಳ್ಳ ಪುರುಷನು ಹಾ. ಈ ರೀತಿಯಾಗಿ ಆಶೀರ್ವಾದ ಹೊಂದುವನು. ಇಲ್ಲಿ ಕೇಳಿಸ್ಕೊಳ್ರಿ, ಇಲ್ಲಿ ವಾಕ್ಯ ಏನ್ ಹೇಳ್ತದಂದ್ರೆ, ಮತ್ತಿನ್ನು ಮುಂದುವರಿಸಿ ನಾನು ಹೇಳ್ತೀನಿ. ಗಂಡನಿಗೆ ವಿಷಯ ಮುಖ್ಯ ರೀ, ಹೆಂಡತಿಗೆ ವಿವರಣೆ ಮುಖ್ಯ. ಗಂಡನಿಗೆ ವಿಷಯ ಮುಖ್ಯ, ಹೆಂಡತಿಗೆ ವಿವರಣೆ ಮುಖ್ಯ. ಉದಾಹರಣೆಗೆ ಎಲ್ಲ ಆಕ್ಸಿಡೆಂಟ್ ಆಗಿತ್ತು ಅಂದ್ಕೊಳ್ರಿ, ಎಲ್ಲ ಒಂದ್ ಕಡೆ ಆಕ್ಸಿಡೆಂಟ್ ಆಗಿತ್ತು, ನೀವು ನೋಡಿದ್ರಿ. ಗಂಡನಿಗೆ ಏನ್ ಬೇಕು? ಆಕ್ಸಿಡೆಂಟ್ ಆಗಿತ್ತೆ ಅಂತ ನೀವು ಹೇಳ್ತಾ ಇದ್ದೀರಾ, ಆದರೆ ಆಕ್ಸಿಡೆಂಟ್ ಆಗಿರೋ ಅಂತ ವಿಧಾನನ ಸ್ಟಾರ್ಟ್ ಮಾಡ್ತಿರಲ್ಲ. ಸ್ಟಾರ್ಟ್ ಮಾಡುವಾಗಲೇ ಏನಂತ ಗೊತ್ತಾ, ಏನಾಗತ್ತೆ ಅದೊಂದು ಅಷ್ಟು ಹೇಳಿ ಸಾಯತ್ಲಾಗ, ಇಷ್ಟು ಉದ್ದ ಯಾಕೆ ಹೇಳ್ತೀಯ ಅಂತ ನಾವು. ಯಾಕಂದ್ರೆ ನಮ್ಮ ಹತ್ರ ಏನಿದೆ? ವಿವರಣೆ ಇದೆ. ಅವನು ಎಲ್ಲಿಂದ ಬಂದ, ಹೆಂಗ್ ಬಂದ, ಅವನು ಬಿದ್ದ ಮೇಲೆ ಕೈ ಹೆಂಗಾಗಿತ್ತು, ಕಾಲು ಹೆಂಗಾಗಿತ್ತು, ಮುಖ ಹೆಂಗಾಗಿತ್ತು, ಎಲ್ಲ ಡೀಟೇಲ್ಸ್ ಹೇಳ್ತೀವಿ ನಾವು, ಕಂಪ್ಲೀಟ್ ಡೀಟೇಲ್ಸ್ ಹೇಳ್ತೀವಿ. ಇವ್ರಿಗೆ ಏನ್ ಬೇಕು? ಆ ಗಂಡು ಮಕ್ಕಳಿಗೆ ಡೀಟೇಲ್ಸ್ ಬೇಕಾಗಿಲ್ಲ, ವಿಷಯ ಏನು ಇಷ್ಟೇ ಸಾಕು. ಇವನು ಅವನ ಫ್ರೆಂಡ್ ಒಬ್ಬನು ಮನೆಗೆ ಬಂದಿದ್ದಾರೆ. ಮನೆಗೆ ಬಂದ, ಏನೋ ಕೇಳಬೇಕಾಗಿತ್ತು, ಕೇಳ್ದ, ಓದರಿ. ಆಮೇಲೆ ಗಂಡ ಮನೆಗೆ ಬಂದ್ಮೇಲೆ ಹೆಂಡತಿ ಹೇಳಕ್ ಸ್ಟಾರ್ಟ್ ಮಾಡ್ತಿದ್ದಾಳೆ. ಇನ್ನು ನಿಮ್ಮ ಫ್ರೆಂಡ್ ಬಂದಿದ್ರು, ಈ ತರ ಕೇಳಿದ್ರು ಅನ್ನುವಾಗಲೇ, ಯಾಕೆ ಬಂದಿದ್ದ ಅವನು, ಏನ್ ಬೇಕಂತೆ? ಈಗ ಕೇಳಿಸ್ಕೋ ಪೂರ್ತಿ ಮಾರಾಯ, ಪೂರ ಕೇಳಿಸ್ಕೊಳ್ಳಲ್ಲ ರೀ, ಅರ್ಧ ಕೇಳಿಸ್ಕೊಂಡು ಹಾವಳಿ ಮಾಡ್ತಾನೆ ಮನೆ ಮೇಲೆ, ದೌರ್ಜನ್ಯ ಮಾಡ್ತಾನೆ ಮನೆ ಮೇಲೆ. ಪೂರ್ತಿ ಕೇಳಿಸ್ಕೋ. ಬಂದಿದ್ದ, ಏನೋ ಒಂದು ಕೇಳ್ದ, ಈ ತರ ಇಲ್ಲ ಅಂತ ಹೇಳಿದೆ, ಅಲ್ಲಿಂದ ಹೊರಟು ಹೋದ. ಇದೇನೋ ಹೆಣ್ಮಕ್ಳ ಸಮಸ್ಯೆ ಏನು, 3 ನಿಮಿಷ ಇದ್ದಿದ್ದು 30 ನಿಮಿಷ ಹೇಳ್ತಾರೆ. ಇವಂದು ಸಮಸ್ಯೆ ಏನು, 30 ನಿಮಿಷ ಇದ್ದಿದ್ದು 3 ನಿಮಿಷದಾಗ ಹೇಳ್ಬೇಕು. ನಮಗೆ 3 ನಿಮಿಷದಾಗ ಹೇಳಕ್ ಬರಲ್ಲ, ಅವನಿಗೆ ಕೇಳೋ ತಾಳ್ಮೆ ಇಲ್ಲ. ಅರ್ಥ ಆಗಿದೆಯಾ? ಈ ಅರ್ಧ ಸತ್ಯವನ್ನ ಹಿಡಿದು ಎಷ್ಟೋ ಕುಟುಂಬಗಳು ಹೊಡೆದೋಗಿದಾವ್ರಿ, ಎಷ್ಟೋ ಕುಟುಂಬಗಳು. ನೀನು ಪೂರ್ತಿ ಕೇಳ ಮಾರಾಯ, ಇವ್ರು ಕೇಳಕ್ ತಯಾರಿಲ್ರಿ. ಯಾಕೆ ಬಂದಿದ್ದ, ಏನ್ ಬೇಕಂತೆ, ಅವನು ಯಾಕೆ ಬಂದಿದ್ದ ಇಲ್ಲಿಗೆ, ಇಷ್ಟೊತ್ತೆಲ್ಲ ಯಾಕೆ ಬಂದ? ಅಯ್ಯೋ ಮಾರಾಯ, ನಿನ್ನೆ ಕೇಳ್ಕೊಂಡ್ ಬಂದಿದ್ದು. ಪೂರ ಕೇಳಿದ್ರೆ ಸಮಸ್ಯೆ ಇರಲ್ಲ, ಕೇಳುವ ತಾಳ್ಮೆ ಇಲ್ಲ. ಕುಟುಂಬದಲ್ಲಿ ಗಂಡ ಹೆಂಡತಿ ಕುಟುಂಬ ಕೂತ್ಕೊಂಡು ಮಾತಾಡಬೇಕು. ನಮ್ಮ ಕಷ್ಟ ಸಂಕಟಗಳನ್ನ ಮಾತಾಡಬೇಕು. ಇವತ್ತು ದೊಡ್ಡ ಸಮಸ್ಯೆ ಏನು ಗೊತ್ತಾ? ಮಾತಾಡಲ್ಲ. ನಮ್ಮ ಸಮಸ್ಯೆಗಳ ಬಗ್ಗೆ ನಾವು ಮನೇಲಿ ಮಾತಾಡಲ್ಲ ರೀ. ನಾನು ಹೇಳ್ತೀನಿ, ದೇವ್ರ ಮಕ್ಕಳೇ, ನೀವು ಪ್ರಾರ್ಥನೆ ಮಾಡಕ್ ಮುಂಚೆ ದಯವಿಟ್ಟು ನಾನು ಹೇಳ್ತೀನಿ, ಕುಟುಂಬ ಕೂತ್ಕೊಂಡ್ರು ನೀವು ಮಾತಾಡ್ರಲ್ಲ, ನಿಮ್ಮ ಸಮಸ್ಯೆಗಳನ್ನ ಮಾತಾಡ್ರಿ, ನೀವು ನೋವುಗಳನ್ನ ಮಾತಾಡ್ರಿ. ಆಮೇಲೆ ದೇವ್ರ ಸನ್ನಿಧಾನದಲ್ಲಿ ಕೂತು, ಅಯ್ಯ ನನ್ನ ಸಮಸ್ಯೆಗಳಿದು, ನನ್ನ ಕುಟುಂಬದ ಸಮಸ್ಯೆ ಇದು, ನನ್ನ ಕಣ್ಣೀರು, ನನ್ನ ಚಿಂತೆ, ನನ್ನ ಮಕ್ಕಳು ಅಂತ ದೇವರ ಕೈ ಒಪ್ಪಿಸಿದ್ರೆ, ನಾನು ಸವಾಲ್ ಮಾಡ್ತೀನಿ, ದೇವರು ಎಲ್ಲವನ್ನ ನೀಗಿಸ್ಲಿಕ್ಕೆ ನನ್ನ ದೇವರು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ನಾವು ಮಾತಾಡಲ್ಲ, ಮಾತಾಡಬೇಕು, ಮಾತಿಗೆ ಟೈಮ್ ಕೊಡಬೇಕು. ನಾನು ಹೆಣ್ಮಕ್ಳಿಗೆ ಒಂದು ಪ್ರಶ್ನೆ ಕೇಳಲ್ಲ, ಮದುವೆ ಆಗಿರೋ ಪ್ರತಿ ಹೆಣ್ಮಕ್ಳಿಗೆ ನಾನು ಪ್ರಶ್ನೆ ಕೇಳ್ತೀನಿ, ಪ್ರತಿಯೊಬ್ಬರಿಗೂ. ಇಲ್ಲಿ ಕೇಳಿಸ್ಕೊಳ್ರಿ, ನಿಮಗೆ ಬಂಗಾರ ಬೇಕಾ, ಬಟ್ಟೆ ಬೇಕಾ, ದುಡ್ಡು ಬೇಕಾ, ನಿನ್ ಗಂಡನ 4 ಒಳ್ಳೆ ಮಾತು ಬೇಕಾ? ಏನ್ ಬೇಕು? ಕರೆಕ್ಟಾಗಿ ಹೇಳ್ಬೇಕಾ? ಇದಕ್ಕೆ ಅವನಿದ್ರೆಷ್ಟು ಬಿಟ್ರೆಷ್ಟು ಒಂದು ಅರ್ಧ ಕೆಜಿ ಬಂಗಾರ ಸಿಕ್ಕರೆ ಸಾಕತ್ಲಾಗತ್ತ. ಕರೆಕ್ಟಾಗಿ ಹೇಳ್ರಿ, ಏನ್ ಬೇಕು? 4 ಒಳ್ಳೆ ಮಾತು ಬೇಕು. ದುಡ್ಡು ಬೇಡ, ಇದೇ ಇರಲಿ, ಮತ್ತೆ ನೋಟ್ ಮಾಡ್ಕೊಳ್ಳ್ರಿ. ದುಡ್ಡು ಬೇಡ, ಬಂಗಾರ ಬೇಡ, ಬಟ್ಟೆ ಏನು ಕೊಡ್ಸೋದು ಬೇಡಲ್ಲ, ಇದೆಲ್ಲ ಬೇಕು. ಇದಕ್ಕಿಂತ ಇಂಪಾರ್ಟೆಂಟ್ ಆಗಿ ಗಂಡನ ಒಳ್ಳೆ ಮಾತು ಬೇಕು. ಆಮೇಲೆ ಹಣ ಇದ್ರೆ, ಅನುಕೂಲ ಇದ್ರೆ, ಸಂಪಾದನೆ ಹೆಚ್ಚಿದ್ರೆ, ನಮ್ಮ ಶಕ್ತಿಗೆ ಸರಿಯಾಗಿ ಬಂಗಾರವೋ ಬಟ್ಟೆನೋ ಅನುಕೂಲವನ್ನು ಆಮೇಲೆ ನಾವು ಖರೀದಿ ಮಾಡೋಣ. ಫಸ್ಟ್ ನಮಗೇನ್ ಬೇಕು? ಒಳ್ಳೆ 4 ಮಾತು ಬೇಕು. ಬಹಳ ಜನರ ಸಮಸ್ಯೆ ಏನಂದ್ರೆ, ಒಳ್ಳೆ 4 ಮಾತಾಡೋರಿಲ್ಲ. ಮಾತುಗಳು ಕಡಿಮೆ ಆಗಿದೆ ಜನರಿಗೆ, ಬಾಂಧವ್ಯ ಕಡಿಮೆ ಆಗಿದೆ, ಸಂಬಂಧ ಕಡಿಮೆ ಆಗಿದೆ, ಮಾತುಗಳಿಲ್ಲ. ಈಗ ನೋಡ್ರಿ, ನಾನು ಬಹಳ ಸಾರಿ ಸಭೆಯಲ್ಲಿ ಹೇಳಿದ್ದೀನಿ, ಇವಾಗ ಮುಗಿತತ್ ನೋಡ್ರಿ ಆರಾಧನೆ, ಅಂತ್ಯಾಶೀರ್ವಾದ ಆಗತ್ ನೋಡ್ರಿ, ಮಾತಿಲ್ಲ ಕತೆ ಇಲ್ರಿ. ಬೈಕ್ ಸ್ಟಾರ್ಟ್ ಆಗ್ತಾವಾಗ್ಲೇ ಮಾತಿಲ್ಲ ಕತೆ ಇಲ್ಲ. ಒಬ್ಬನಿಗೆ ಪ್ರೈಸ್ ಲಾಡಿಲ್ಲ, ಒಬ್ಬನಿಗೆ ಇದಿಲ್ಲ, ಏನಪ್ಪ ಆರಾಮದಿಯಾ, ಚೆನ್ನಾಗಿದೆಯಾ, ಏನೋ ಹೋದ್ವಾರ ಪ್ರೇಯರ್ ರಿಕ್ವೆಸ್ಟ್ ಹೇಳಿದ್ದೆಲ್ಲಪ್ಪ, ಏನಾಯ್ತು, ಏನೋ ಕಷ್ಟ ಅಂತಿದ್ದೆಲ್ಲ, ಏನ್ ಸಮಸ್ಯೆ, ಪ್ರೇಯರ್ ಮಾಡ್ತಾ ಇದ್ದೀನಿ ನಿನಗೋಸ್ಕರ, ಏನಿಲ್ಲ ರೀ.
ಇನ್ನ ಅಂತ್ಯಾಶ್ವಾದ ಹೇಳುವಾಗಲೇ ಟೈಮ್ ನೋಡ್ಕೊಂಡು ಹಬ್ಬ ಸದ್ಯ ಮುಗೀತು ಅಂತೇಳಿ ಬೈಕ್ ಸ್ಟಾರ್ಟ್ ಆಗಿರುತ್ತೆ. ದೇವ್ರ ಮಕ್ಕಳೇ, ನಾನು ನಿಮಗೆ ಹೇಳ್ತೀನಿ ಕೇಳ್ರಿ, ಮಾತಾಡ್ರಿ, ದಯವಿಟ್ಟು ಒಬ್ಬರಿಗೊಬ್ಬರು ಮಾತಾಡ್ರಿ. ಮಾತಾಡಿದ್ರೆ ಕುಟುಂಬದ ಸಮಸ್ಯೆಗಳು ಬಗೆಹರಿತವೆ, ಮಾತಾಡಿದ್ರೆ ಸಭೆಯ ಸಮಸ್ಯೆಗಳು ಬಗೆಹರಿತವೆ, ಮಾತಾಡಿದ್ರೆ ಮನಸ್ಸಿನಲ್ಲಿರುವಂತ ನೋವುಗಳು ಹೊರಗೆ ಬರ್ತವೆ. ಗಂಡ ಹೆಂಡತಿ ಮಕ್ಕಳು ಕುಟುಂಬ ಕೂತ್ಕೊಂಡು ಮಾತಾಡೋದನ್ನ ರೂಢಿ ಮಾಡ್ರಿ, ಮಾತಾಡ್ರಿ. ಹಲ್ಲೆಲೂಯ, ಹಲ್ಲೆಲೂಯ. ಮಾತಿಲ್ಲ ರೀ, ಬಹಳಷ್ಟು ಮನೆಗಳಲ್ಲಿ ಮಾತಿಲ್ಲ. ಅದಕ್ಕೆ ಏನು ಹೇಳ್ತಾರಂದ್ರೆ, ಒಬ್ರು ಹಿಂಗೆ ಹೇಳ್ತಾರೆ, ಗಂಡ ಪಾಯಿಂಟರ್, ಗಂಡ ಏನು ಪಾಯಿಂಟರ್, ಹೆಂಡತಿ ಏನು ಗೊತ್ತಾ ಪೇಂಟರ್ ಅಂತೆ. ಗಂಡ ಪಾಯಿಂಟ್ ಇಟ್ಟು ಮಾತಾಡ್ತಾನಂತ್ರಿ, ಪಾಯಿಂಟ್. ಅದೆಲ್ಲ ಹೇಳ್ಬೇಡ, ವಿಷಯ ಏನು ಹೇಳೋದು, ಪಾಯಿಂಟ್. ಹೆಂಡತಿ ಏನು ಮಾಡ್ತಾರೆ, ಮಾತಿಗೆ ಸ್ವಲ್ಪ ಬಣ್ಣ ಹಚ್ತಾಳೆ. ಮತ್ತೆ ರೀ ಮತ್ತೆ ಹೇಳ, ಏನು ಹೇಳೋದು? ನಮ್ಮ ಮಾತಲ್ಲಿ ಏನಿದೆ ಅಂದ್ರೆ ಬಣ್ಣ ಇದೆ ರೀ. ಅಂದ್ರೆ ಬಣ್ಣ ಅಂದ್ರೆ ಸುಳ್ಳಲ್ಲದು, ಅದ್ಭುತವಾಗಿ ಮಾತಾಡ್ತೀರಂತ. ಹಲ್ಲೆಲೂಯ, ಸುಳ್ಳಲ್ಲ, ಮಾತು ಬಹಳ ಚಂದ ಇರುತ್ತೆ ಅಂತ. ಬಹಳ ಮಾತು ಅದ್ಭುತವಾಗಿರುತ್ತೆ, ಅಂದವಾಗಿರುತ್ತೆ, ಚಂದವಾಗಿರುತ್ತೆ. ಕೇಳೋ ಪುರುಸೊತ್ತು ಮನುಷ್ಯನಿಗಿಲ್ಲ, ಅಷ್ಟೇ ವ್ಯತ್ಯಾಸ. ಅವನು ಪಾಯಿಂಟರ್ ಆದರೆ ಅಂದರೆ ವಿಷಯ ಬೇಕು, ನಮಗೇನು ಬೇಕು, ವಿವರಣೆ ಬೇಕು. ವಿವರಣೆ ನೀನು ಕೇಳಿದ್ರೆ ಸಮಸ್ಯೆಗಳು ಪರಿಹರಿಸಲ್ಪಡ್ತವೆ. ಹಲ್ಲೆಲೂಯ. ನಮಗೇನು ಬೇಕು, ನೀನು ವಿವರಣೆ ಕೇಳಿಲ್ಲ ಅಂದರೆ ಬೇರೆಯವ್ರಿಗೆ ವಿವರಣೆ ಹೇಳ್ತೀವಿ ನಾವು. ನೀನು ಕೇಳಿಲ್ಲ ಅಂದರೆ ಬೇರೆಯವ್ರಿಗೆ ಹೇಳ್ತೀವಿ ವಿವರಣೆ. ಈಗ ಅಕ್ಕಪಕ್ಕದ ಮನೇಲಿ ಕೂತ್ಕೊಂಡು ಜಾಸ್ತಿ ಮಾತಾಡ್ತಾರಲ್ಲ, ಯಾಕೆ? ನೀವು ಹೇಳ್ರಿ ನನಗೆ ಉತ್ತರ. ಕೆಲ್ಸ ಇಲ್ಲದೆ ಅಲ್ಲ, ನೀವು ಕೇಳಕ್ ರೆಡಿ ಇಲ್ಲ. ನೀವು ಕೇಳಕ್ ರೆಡಿ ಇದ್ರೆ ನಿಮ್ಮ ಹತ್ರ ಹೇಳಿ ಸುಮ್ಮನೆ ಆಗ್ತಾರ ಅವರು. ನೀವು ಕೇಳಕ್ ರೆಡಿ ಇಲ್ಲಲ್ಲ, ಅದಕ್ಕೆ ಪಕ್ಕದ ಮನೆ ಕೂತ್ಕೊಳ್ತಾರೆ ಕಟ್ಟೆ ಮೇಲೆ. ಒಟ್ಟಲ್ಲಿ ಇವ್ರು ಹೇಳ್ಬೇಕು, ಯಾರಿಗೋ ಹೇಳ್ಬೇಕಪ್ಪ. ಯಾರಿಗೋ ಯಾಕೆ ಹೇಳೋದು, ನೀನೇ ಕೇಳ್ಬಿಡಲ್ಲ. ಇದೀರಾ? ಅವಾಗೇನಾಗತ್ತೆ, ಮನೆಯ ಸಮಸ್ಯೆ ಹೊರಗೆ ಹೋಗಲ್ಲ, ಮನೆ ಗೋಡೆ ಒಳಗೆ ಉಳಿತತೆ. ಹಲ್ಲೆಲೂಯ. ನಾವು ಕೇಳಲ್ಲ, ಅದಕ್ಕೆ ನಾವೇನು ಮಾಡ್ತೀವಿ, ಬೇರೆಯವ್ರಿಗೆ ಹೇಳ್ತೀವಿ. ನಮಗೂ ಸಮಾಧಾನ ಆಗ್ಬೇಕಲ್ಲ, ಹೇಳ್ಕೊಂಡ್ರೆ ಸ್ವಲ್ಪ ಸಮಾಧಾನ ಆಗತ್ತಪ್ಪ. ನೀರಿಗೆ ಕೇಳೋಕ್ಕೆ ತಯಾರಿಲ್ಲ, ಮತ್ತು ಯಾರಿಗೋ ಒಬ್ರಿಗೆ ಹೇಳ್ಬೇಕಲ್ಲ. ಪಕ್ಕದ ಮನೇಲಿ ಪರಿಚಯ ಇದ್ದಾರೆ, ಎದುರು ಮನೇಲಿ ಪರಿಚಯ ಇದ್ದಾರೆ, ಈ ಕಡೆ ಮನೇಲಿ ಪರಿಚಯ ಇದ್ದಾರೆ. 4 ಮನೇಲಿ ಒಂದು ರೌಂಡ್ ಕೂತ್ರಪ್ಪ ಅಂದ್ರೆ 4 ತಾಸು ಮಾತಾಡ್ತಾರೆ ಸೀದಾ. ಅದೇ 1 ಗಂಟೆ ನೀನೇ ಕೇಳಿದ್ರೆ ಹಾಗೆ ಹೋಯ್ತಲ್ಲ. ಹಲ್ಲೆಲೂಯ, ಹಲ್ಲೆಲೂಯ. ಅದಕ್ಕೆ ಮಾತಾಡ್ಬೇಕ್ರಿ, ಮಾತಾಡಿ ನಮ್ಮ ಕಷ್ಟಗಳನ್ನು ದೇವರ ಹಸ್ತಕ್ಕೆ ನಾವು ಒಪ್ಪಿಸ್ಕೊಡ್ಬೇಕು. ನಾನು ಲಾಸ್ಟಿಗೆ ಹೇಳಿ ನಿಲ್ಲಿಸ್ತೀನಿ. ಮಕ್ಕಳ ಬಗ್ಗೆ 1-2 ಮಾತಾಡ್ಲಿಕ್ಕೆ ನಾನು ಇಷ್ಟಪಡ್ತೀನಿ. ಮಕ್ಕಳ ಬಗ್ಗೆ ಏನು ಹೇಳ್ತದಪ್ಪ, 3ನೇ ವಾಕ್ಯ, 3ರಿಂದಾನೆ ಓದ್ರಿ. ಮತ್ತನು, ಅಂತಃಪುರದಲ್ಲಿರುವ ನಿನ್ನ ಹೆಂಡತಿಯು ಫಲಭರಿತವಾದ ದ್ರಾಕ್ಷಾಲತೆಯಂತಿರುವಳು, ನಿನ್ನ ಸಂಗಡ ಊಟದ ಮಣೆಯ ಸುತ್ತಲೂ ಕೂತುಕೊಳ್ಳುವ ನಿನ್ನ ಮಕ್ಕಳು ಎಣ್ಣೆ ಮರದ ಸಸಿಗಳಂತಿರುವರು. ಊಟದ ಮಣೆಯ ಸುತ್ತಲೂ ಕೂತುಕೊಳ್ಳುವ ನಿನ್ನ ಮಕ್ಕಳು ಹೆಂಗಿರ್ತಾರೆ, ಎಣ್ಣೆ ಮರದ ಸಸಿಗಳಂತಿರ್ತಾರೆ. ಎಣ್ಣೆ ಮರದ ಸಸಿ ಅಥವಾ ಓಲಿವ ಗಿಡ, ಅದಕ್ಕಿರುವಂಥ 2 ಗುಣಲಕ್ಷಣಗಳೇನು ಗೊತ್ತಾ? ಒಂದೇದು, ಎಷ್ಟು ದಿವಸ ನೀರಿನೊಳಗಿಟ್ರು ಅದು ಚಿಗುರಾಗಿನೇ ಇರುತ್ತೆ, ಕೊಳ್ತೋಗಲ್ಲ. ಎಷ್ಟು ದಿನ ನೀರಲ್ಲಿಟ್ಟರು ಚಿಗುರಿರುತ್ತೆ, ಕೊಳ್ತೋಗಲ್ಲ. ಇದು ಮೊದಲನೇ ಗುಣ. 2ನೇ ಗುಣ ಏನು, ಎಣ್ಣೆ ಮರದ ಗಿಡ ಬೇಗ ಫಲ ಕೊಡುತ್ತೆ. 1 ವರ್ಷ, ಹೆಚ್ಚು ಕಡಿಮೆ 1 ವರ್ಷದಲ್ಲಿ ಫಲ ಕೊಡುತ್ತೆ. ಅಂದರೆ ಪಕ್ವತೆ ಬೇಗ ಬರುತ್ತೆ, ಪಕ್ವತೆ. ಹೆಣ್ಮಕ್ಕಳು 13 ಅಥವಾ 14 ಪ್ರಾಯದಲ್ಲಿ, 12ರಿಂದ 14 ಪ್ರಾಯದ ಮಧ್ಯದಲ್ಲಿ ಬಾಲ್ಯತನವನ್ನು ಬಿಟ್ಟು ಯೌವನ ಪ್ರಾಯಕ್ಕೆ ಹೋಗ್ತಾರೆ. ಅದಕ್ಕೆ ಏನು ಹೇಳ್ತೀವಿ ಅಂದರೆ ಪಕ್ವತೆ ಅಂತ ಹೇಳ್ತೀವಿ. ಪಕ್ವತೆ ಅಂದರೆ ತಿಳುವಳಿಕೆ, ಬುದ್ಧಿ, ಜ್ಞಾನ, ಅರಿಯುವಿಕೆ ಅಲ್ಲಿಂದ ಮಕ್ಕಳಿಗೆ ಸ್ಟಾರ್ಟ್ ಆಗತ್ತೆ. ಅಂದರೆ ಹೆಚ್ಚಿನ ತಿಳುವಳಿಕೆ ಆ ಮಕ್ಕಳಿಗೆ ಸಿಗುತ್ತೆ, ಹೆಚ್ಚಿನ ತಿಳುವಳಿಕೆ, ಹೆಚ್ಚಿನ ಜ್ಞಾನ. ಆ ಟೈಮ್ ಇದೆಯಲ್ಲ, ಯೌವನ ಪ್ರಾಯದ ದಿನಗಳವ, ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಯೌವನ ಪ್ರಾಯ. ಅಲ್ಲಿಂದ ಹೆಚ್ಚು ತಿಳುವಳಿಕೆ ಆ ಮಕ್ಕಳಿಗೆ ಸಿಗತ್ತೆ. ಅಂದರೆ ಪಕ್ವತೆಯ ವಿಷಯಗಳು. ಈ ಕೆಲವು ಗಂಡು ಮಕ್ಕಳು ಇರ್ತಾರೆ, 20 ವರ್ಷ ಆದ್ರೂ ಇನ್ನೂ ಬುದ್ಧಿ ಇಲ್ಲರಿ, 25 ವರ್ಷ ಆದರೂ ಬುದ್ಧಿ ಇಲ್ಲ. ಈ ಹುಡುಗಿಗೆ 12 ವರ್ಷಕ್ಕೆ 13 ವರ್ಷಕ್ಕೆ ತಂದೆ ಅಂದ್ರೆ ಏನು, ತಾಯಿ ಅಂದ್ರೆ ಏನು, ಕುಟುಂಬ ಅಂದ್ರೆ ಏನು, ಜೀವನ ಅಂದ್ರೆ ಏನು, ನಮ್ಮಪ್ಪ ಎಷ್ಟು ಕಷ್ಟಪಡ್ತಾರೆ, ಅಮ್ಮ ಎಷ್ಟು ಕಣ್ಣೀರಿಡ್ತಾರೆ, ಜೀವನ ಹೆಂಗಿದೆ, ಕನಿಕರ ಪಡ್ತಾಳೆ.
ಆ ತಿಳುವಳಿಕೆಯ ಜ್ಞಾನ ಇದೆ, ಪಕ್ವತೆಯ ಜ್ಞಾನ ಇದೆ, ಅರ್ಥ ಮಾಡಿಕೊಳ್ಳುವಷ್ಟು ಶಕ್ತಿ ಆ ಚಿಕ್ಕ ಪ್ರಾಯಕ್ಕಿದೆ. ಕೆಲವು ಗಂಡು ಮಕ್ಕಳು 25 ವರ್ಷ ಆದರು, 30 ವರ್ಷ ಆದರು, ಇನ್ನೂ ಅಪ್ಪನ ಕಷ್ಟ ಅರ್ಥ ಆಗಲಿಲ್ಲ, ಇನ್ನೂ ಅಮ್ಮನ ನೋವು ಅರ್ಥ ಆಗಲಿಲ್ಲ. ನಿಮಗೆ ಅರ್ಥ ಆಗಿದೆ ನಾನು ಹೇಳೋದು? ದೇವರನ್ನ ನಂಬಿದ ಮಕ್ಕಳು ಹೆಂಗಿರ್ತಾರಪ್ಪ ಅಂದ್ರೆ ಚಿಕ್ಕ ಪ್ರಾಯದಲ್ಲಿಯೇ ದೊಡ್ಡ ಜ್ಞಾನವನ್ನು ಪಡ್ಕೊಳ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಚಿಕ್ಕ ಪ್ರಾಯದಲ್ಲಿಯೇ ದೊಡ್ಡ ಜ್ಞಾನವನ್ನ, ದೊಡ್ಡ ಪಕ್ವತೆಯನ್ನ ಪಡ್ಕೊಳ್ತಾರೆ. ಸಣ್ಣ ಮಕ್ಕಳಿರುವಾಗಲೇ ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡ್ತಾರೆ. ಚಿಕ್ಕ ಮಕ್ಕಳಿರುವಾಗಲೇ, ಸಣ್ಣ ಮಕ್ಕಳಿರುವಾಗಲೇ ಅಪ್ಪನ ಕಷ್ಟಕ್ಕಾಗಿ ಅಳ್ತಾರೆ, ಅಮ್ಮನ ನೋವಿಗಾಗಿ ಅಳ್ತಾರೆ. ಮನೆಯಲ್ಲಿ ನೀವು ಜಗಳ ಮಾಡಿದ್ರೆ ಮಕ್ಕಳು ಅಳ್ತಾರೆ. 260 ಮಕ್ಕಳು, ಒಂದು ಸಾರಿ 260 ಮಕ್ಕಳಿಗೆ VBS ಕ್ಲಾಸ್ ನಡೀತಾ ಇತ್ತು, ಸಂಡೇ ಕ್ಲಾಸ್. VBS ಕ್ಲಾಸ್ ನಡೀತಾ ಇದ್ರೆ 260 ಮಕ್ಕಳಿದ್ರು. ಅದರಲ್ಲಿ 260 ಮಕ್ಕಳಿಗೆ ಒಂದು ಪೆನ್ನು, ಒಂದು ಪೇಪರ್ ಕೊಟ್ಟರು. ನಾನು ಕೇಳೋಂಥ ಪ್ರಶ್ನೆಗೆ ನೀವು ಉತ್ತರ ಬರೀರಿ ಅಂದ್ರೆ, ಲಾಸ್ಟ್ ದಿವಸ ಮನೆಗೆ ಹೋಗೋ ದಿವಸ ಫಂಕ್ಷನ್ ಇತ್ತು, ಎಲ್ಲ ತಂದೆ ತಾಯಿಗಳು ಬಂದಿದ್ರು. ಆವಾಗ ನೀವು ಬರೀರಿ ಕೇಳೋ ಪ್ರಶ್ನೆಗೆ ಉತ್ತರ ಅಂದರೆ ಏನು ಪ್ರಶ್ನೆ? ಎಲ್ಲರೂ ಪೆನ್ನು ಪೇಪರ್ ರೆಡಿ ಇಟ್ಕೊಂಡ್ರು ಮಕ್ಕಳು. ಯೇಸು ಸ್ವಾಮಿ ಒಂದು ವೇಳೆ ಬಂದು ನಿಮ್ಮ ಪಕ್ಕದಲ್ಲಿ ಕೂತ್ಕೊಂಡು ನಿಮ್ಮ ಮನೆ ಹೆಂಗಿರಬೇಕು ಅಂತ ನೀವು ಇಷ್ಟಪಡ್ತೀರಾ? ನಿಮ್ಮ ತಂದೆ ತಾಯಿಗಳು ಹೆಂಗಿರ್ಬೇಕಂತ ಇಷ್ಟಪಡ್ತೀರಾ? ನೀವು ನಿಮ್ಮ ಕುಟುಂಬ ಹೆಂಗಿರ್ಬೇಕಂತ ಇಷ್ಟಪಡ್ತೀರಾ ಅಂತ ಯೇಸು ಸ್ವಾಮಿ ನಿಮಗೆ ಕೇಳಿದ್ರೆ ನೀವು ಏನು ಹೇಳ್ತೀರಾ? ಬರೀರಿ ಅಂದರು. ಬರೀರಪ್ಪ ಅಂದರು. ಅವಾಗ ಅದರಲ್ಲಿ 226 ಮಕ್ಕಳು ಒಂದೇ ಉತ್ತರ ಬರೆದ್ರು. ಶಬ್ದ ಬೇರೆ ಬೇರೆ, ಶಬ್ದಗಳು ಬೇರೆ ಬೇರೆ, ಆದರೆ ಉತ್ತರ ಒಂದೇ. ಏನು ಉತ್ತರ? ನನ್ನ ತಂದೆ ತಾಯಿಗಳು ಜಗಳ ಮಾಡಬಾರ್ದು, ನನ್ನ ತಂದೆ ತಾಯಿಗಳು ಒಬ್ಬರಿಗೊಬ್ಬರು ವೈಮನಸ್ಸು ಮಾಡಿಕೊಳ್ಳಬಾರ್ದು, ನಮ್ಮ ತಂದೆ ತಾಯಿಗಳು ಪ್ರೀತಿಯಿಂದ ಜೀವಿಸಬೇಕು. ಈ ಥರ 226 ಮಕ್ಕಳು ಈ ಥರದ ಉತ್ತರಗಳನ್ನು ಬರೆದಿದ್ರಂತೆ. ಯಾರಿ ಮಕ್ಕಳು? ಸಭೆಯಿಂದ ಹೊರಗಡೆ ಇರೋ ಮಕ್ಕಳಲ್ಲ, ಸಭೆಯ ಮಕ್ಕಳು. ಅಂದರೆ ಅವರ ತಂದೆ ತಾಯಿಗಳು ದೇವರ ಮಕ್ಕಳು. ಅಂದರೆ ಅದರ ಅರ್ಥ, ದೇವರ ಮಕ್ಕಳು ಅನ್ನುವಂಥ ಕುಟುಂಬಗಳಲ್ಲಿ ಇನ್ನೂ ವೈಮನಸ್ಸಿದೆ, ಇನ್ನೂ ಜಗಳ ಇದೆ, ಇನ್ನೂ ಅಪಾರ್ಥಗಳಿದೆ, ಇನ್ನೂ ಹೊಂದಾಣಿಕೆ ಇಲ್ಲದ ಪರಿಸ್ಥಿತಿ ಇದೆ, ಇನ್ನೂ ಮಾತುಗಳಿಲ್ಲದ ಸ್ಥಿತಿಗಳಿದೆ. ಮಕ್ಕಳು ಬರೀತಾರಂತ್ರಿ. ಆ ಉತ್ತರ ನೋಡಿ ಅದನ್ನು ನಡೆಸೋವರಿಗೆ ಭಾಳ ನೋವಾಯ್ತಂತೆ. ಆವತ್ತು ಅವ್ರ ಪೇರೆಂಟ್ಸಿಗೆಲ್ಲ ಹೇಳಿ ಅವತ್ತು ಕಣ್ಣೀರಿಟ್ಟು ಅವರು ಪ್ರಾರ್ಥನೆ ಮಾಡಿದ್ರಂತ. ನಾನು ಯಾಕಿದನ್ನು ಹೇಳ್ತಿದ್ದೀನಿ ಅಂದರೆ, ನಮ್ಮ ಮಕ್ಕಳು ನಮ್ಮನ್ನು ಗಮನಿಸ್ತವ್ರಿ, ನಮ್ಮ ಮಕ್ಕಳು ನಮ್ಮನ್ನು ನೋಡ್ತವೆ. ನಾನು ಪ್ರಾರ್ಥನೆ ಮಾಡಿದ್ರೆ ನನ್ನ ಮಕ್ಕಳು ಪ್ರಾರ್ಥನೆ ಮಾಡ್ತಾರೆ. ನಾನು ಬೈಬಲ್ ಓದಿದ್ರೆ ನನ್ನ ಮಕ್ಕಳು, ನಾನು ಹೇಳೋ ಅವಶ್ಯಕತೆ ಇಲ್ಲ, ಬೈಬಲ್ ಓದ್ರಿ, ಪ್ರಾರ್ಥನೆ ಮಾಡ್ರಿ. ಕೆಲವರು ಸಮಸ್ಯೆ ಏನು ಗೊತ್ತಾ? ಮಕ್ಕಳಿಗೆ ಗದರಿಸ್ತಾರೆ, ಬೈಬಲ್ ಓದ್, ಕೂತ್ಕೋ, ಬೈಬಲ್ ಓದ್, ಬೈಬಲ್. ನೀನು ಓದಿದೀಯಾ? ನೀನು ಓದಲ್ಲ. ನೀನು ಪ್ರಾರ್ಥನೆ ಮಾಡಿದೀಯಾ? ನೀನು ಮಾಡಲ್ಲ. ಮಕ್ಕಳಿಗೆ ಪ್ರಾರ್ಥನೆ ಮಾಡಂತೀಯ, ಮಕ್ಕಳಿಗೆ ಬೈಬಲ್ ಓದಂತೀಯ. ಇದು ಯಾವ ನ್ಯಾಯ? ನೀನು ಓದಂತ ಹೇಳ್ಬೇಡ, ನೀನು ಓದು, ಅವರೇ ಓದ್ತಾರೆ. ನೀನು ಪ್ರಾರ್ಥನೆ ಮಾಡು, ಹೇಳೋ ಅವಶ್ಯಕತೆ ಇಲ್ಲ, ಅವರೇ ಮಾಡ್ತಾರೆ. ಹೇಳಿದ್ದು 30% ತಲೆಯಲ್ಲಿ ಉಳಿತಾರೆ. ನಾನು ಇನ್ನೂ 1 ಗಂಟೆ ಹೇಳಿದ್ರು ಕೂಡ ನಮ್ಮ ತಲೆಯಲ್ಲಿ ಎಷ್ಟು ಉಳಿಯುತ್ತೆ? 30% ಉಳಿಯುತ್ತೆ. ಮಕ್ಕಳಿಗೆ ನೀವು ಎಷ್ಟೇ ಉಪದೇಶ ಮಾಡ್ರಿ 30% ಉಳಿಯುತ್ತೆ. ಅದೇ ನಿಮ್ಮನ್ನ ಮಕ್ಕಳು ನೋಡಿದ್ರೆ, ನೀವು ಪ್ರಾರ್ಥನೆ ಮಾಡೋದು ನೋಡಿದ್ರೆ, ವಾಕ್ಯ ಓದೋದು ನೋಡಿದ್ರೆ, ಭಯಭಕ್ತಿಯಲ್ಲಿ ಜೀವಿಸುವಂಥದ್ದು ನೋಡಿದ್ರೆ 80ರಿಂದ 90% ಮಕ್ಕಳು ನೀವು ಮಾಡಿದ್ದನ್ನ ಮಾಡ್ತಾರೆ ಅವರು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮ ಮಕ್ಕಳು ಹೆಂಗಿರ್ಬೇಕಂದ್ರೆ ಓಲಿವ ಮರದ ಹಾಗಿರ್ಬೇಕು, ಎಣ್ಣೆ ಮರದ ಹಾಗಿರ್ಬೇಕು. ನಮ್ಮ ಸುತ್ತಲೂ, ಊಟದ ಮನೆಯ ಸುತ್ತಲೂ ಕೂತಿರುವ ನಿನ್ನ ಮಕ್ಕಳು ಅಂತ ಹೇಳುತ್ತೆ. ಊಟದ ಮನೆಯ ಸುತ್ತಲೂ ಕೂತಿರುವ ಅಂದರೆ ಅಲ್ಲಿ ಡೈನಿಂಗ್ ಟೇಬಲ್ ಅಂತ ಹೇಳುತ್ತೆ. ನಮ್ಮ ಮನೆಗಳಲ್ಲಿ ಡೈನಿಂಗ್ ಟೇಬಲ್ ಇದ್ದರೂ ಇಲ್ಲದಿದ್ದರೂ ದಿನಕ್ಕೆ 1 ಸಾರಿನಾದರೂ ಗಂಡ ಹೆಂಡತಿ ಮಕ್ಕಳು ಕುಟುಂಬ ಕೂತ್ಕೊಂಡು 3 ಊಟದಲ್ಲಿ 1 ಊಟ ಜೊತೆಯಲ್ಲಿ ಮಾಡ್ಬೇಕು ನಾವು. ಭಾಳ ಮನೆಗಳಲ್ಲಿ ಆ ಬಾಂಧವ್ಯನಿಲ್ಲ ರೀ. ಇವನು ಬಂದ ಹಾಕ್ಕೊಂಡ ತಿಂದ, ಅವ್ರು ಬಂದ್ರೆ ಹಾಕ್ಕೊಂಡು ತಿಂದರು, ಇವ್ರು ಬಂದರು ಹಾಕ್ಕೊಂಡು ತಿಂದರು, ಮುಗಿದೋಯ್ತು ರೀ. 3 ಹೊತ್ತು ಹಂಗೇನೆ, ಅಟ್ಲೀಸ್ಟ್ 1 ಹೊತ್ತು ಸಾಯಂಕಾಲ ಕುಟುಂಬ ಪ್ರಾರ್ಥನೆ ಮುಗಿಸಿ ಎಲ್ಲರೂ ಕುತ್ಕೊಂಡು ಒಟ್ಟಿಗೆ ಊಟ ಮಾಡಿದ್ರೆ ಆ ಬಾಂಧವ್ಯ ಹೆಂಗಿರುತ್ತೆ ರೀ. ಹಲ್ಲೆಲೂಯಾ. ಇದನ್ನು ಅಭ್ಯಾಸ ಮಾಡಿರಿ, ಇದೆಲ್ಲ ಆಶೀರ್ವಾದ. ಇದು
ಇದೆಲ್ಲ ಆಶೀರ್ವಾದ. ನಮ್ಮ ಮನೆಗಳು ಹಂಗಿರಬೇಕು ಅಂತ ದೇವರು ನಮಗೆ ಮ್ಯಾನ್ಯುವಲ್ ತೋರಿಸ್ತಾ ಇದ್ದಾರೆ. ಕೀರ್ತನೆ 128 ಮ್ಯಾನ್ಯುವಲ್ ಅದು. ಹಿಂಗೆ ಮಾಡ್ರಿ, ನಿಮ್ಮ ಕುಟುಂಬ ಹಿಂಗಿರುತ್ತೆ. ಹಲ್ಲೆಲೂಯ, ಹಲ್ಲೆಲೂಯ. ಎಷ್ಟು ಪಕ್ವತೆ ನಮ್ಮ ಮಕ್ಕಳಿಗೆ, ಸಣ್ಣ ಪ್ರಾಯಕ್ಕೆ ದೊಡ್ಡ ಜ್ಞಾನ. ಅದನ್ನೇ ಹೇಳ್ತಿದ್ದೀನಿ. ಒಂದು ಹುಡುಗಿರಿ, ಗಂಡ ಹೆಂಡ್ತಿ, ಒಬ್ಬಳೆ ಮಗಳು, ಸಣ್ಣ ಪ್ರಾಯ ಮಗಳಿಗೆ. ಅವರು ಪಕ್ಕದ ಮನೆಯವರು ಮೀನು ಸಾಂಬಾರು ಮಾಡಿದರು. ಇವ್ರಿಗೆ ಭಾಳ ಬಡತನ. ಪಕ್ಕದ ಮನೆಯವರು ಮೀನು ಸಾಂಬಾರು ಮಾಡಿದರು. ಮೀನು ಸಾಂಬಾರು ಮಾಡಿದರೆ ಸಾಂಬಾರು ಕೊಟ್ಟು ಕಳಿಸಿದ್ರು. ಸಾಂಬಾರು ಕೊಡುವಾಗ 3 ಮೀನನ್ನು ಎಣಿಸಿ ಆ ಬಾಕ್ಸಲ್ಲಿ ಹಾಕಿ ಮೇಲೆ ಸಾಂಬಾರು ಹಾಕಿ ಕೊಟ್ಟು ಕಳಿಸಿದ್ರು. ಗಂಡ ಹೆಂಡ್ತಿ ಮಗು ಇದೆ, 3 ಜನಕ್ಕೆ 3 ಮೀನು ಅಂತೇಳಿ ಪಕ್ಕದ ಮನೆಯವ್ರು ಹಾಕಿ ಕಳಿಸಿದ್ರು. ಇವರು ಊಟಕ್ಕೆ ಕೂತ್ಕೊಂಡಾಗ ಮೂವರು ಒಂದೊಂದು ತಟ್ಟೆಯಲ್ಲಿ ಒಂದೊಂದು ಮೀನು ಹಾಕ್ಕೊಂಡ್ರು. ಊಟಕ್ಕೆ ಕೂತಿದ್ರು. ಊಟಕ್ಕೆ ಕೂತಿರ್ಬೇಕಾದ್ರೆ ಎದುರು ಮನೆ ಹುಡುಗ ಒಬ್ಬನು ಬಂದರೆ ಈ ಸಣ್ಣ ಹುಡುಗಿ ಇದ್ದಾಳಲ್ಲ ಅವಳು, ಬಾಬಾ ಬಾಬಾ ಅಂತ ಕರೆದ್ಲ ಅವಳು. ಬಾ ಊಟಕ್ಕೆ ಕೂರ್ ಬಾ ಅಂತ ಪಕ್ಕದಲ್ಲಿ ಕೂರಿಸ್ಕೊಂಡ್ರು. ಪಕ್ಕದಲ್ಲಿ ಕೂತ್ಕೊಂಡ್ರೆ ಅಪ್ಪನ ಮನಸ್ಸಲ್ಲಿ ಏನು ಗೊತ್ತಾ, ಇರೋದೇ 3 ಮೀನು. ಈ ಹುಡುಗನ ಬೇರೆ ಕರೆದ್ಲಿ ಹುಡುಗಿ. ಈಗ ಅವನಿಗೊಂದು ಮೀನು ಕೊಡಬೇಕು. ಇರೋದೆಷ್ಟು ಮೀನಿದಾವೆ? 3 ಮೀನಿದಾವೆ ಅಂದ್ಕೊಂಡ ಮನಸ್ಸಲ್ಲಿ. ಬಂದ ಆ ಹುಡುಗ ಕೂತ್ಕೊಂಡ್ರೆ ಅವನಿಗೊಂದು ತಟ್ಟೆ ಇಟ್ಟು ಅನ್ನ ಇಟ್ಟು ಸಾಂಬಾರು ಹಾಕಿ, ಇವಳ ತಟ್ಟೆಯಲ್ಲಿ ಇತ್ತಲ್ಲ ಮೀನು, ಅದನ್ನು ತಗೊಂಡು ಆ ಹುಡುಗನ ಕೊಟ್ಲವಳು, ನೀನು ತಿನ್ನಿದು ಅಂತ. ಅವನು ಕೇಳ್ತಾನೆ, ಮತ್ತೆ ನಾನು ತಿಂದರೆ ನಿನಗೆ? ನಮ್ಮ ಪಪ್ಪ ಇದ್ದಾರೆ. ನನಗೆ ಯಾರಿದ್ದಾರೆ? ನಮ್ಮ ಪಪ್ಪ ಇದ್ದಾರೆ, ನಮ್ಮ ಮಮ್ಮಿ ಇದ್ದಾರೆ. ಇವರಿಬ್ಬರು ಅವಳಿಗೆ ನೋಡಿದ್ರು. ನಮ್ಮ ಪಪ್ಪ ಅವ್ರಿಗಿಲ್ಲ ಅಂದ್ರೂ ನನಗೆ ಕೊಡ್ತಾರೆ. ನಮ್ಮ ಪಪ್ಪ ಅವ್ರಿಗಿಲ್ಲ ಅಂದ್ರೂ ನಮ್ಮ ಮಮ್ಮಿ ನನಗೆ ಕೊಡ್ತಾರೆ ಅಂತಾಳ ಹುಡುಗಿ, ಸಣ್ಣ ಹುಡುಗಿರಿ. ಇದನ್ನು ನೀನು ತಿನ್ನು, ನಮ್ಮ ಪಪ್ಪ ಮಮ್ಮಿ ನನಗೆ ಕೊಡ್ತಾರೆ. ಅವ್ರ ಪಪ್ಪಂದ್ರಲ್ಲಿ ಅರ್ಧ ಮೀನು, ಅವ್ರ ಮಮ್ಮಿದ್ರಲ್ಲಿ ಅರ್ಧ ಮೀನು ತೊಗೊಂಡ್ಲಿ ಇವಳಿಗೊಂದು ಮೀನು, ಅವ್ರ ಅಪ್ಪ ಅಮ್ಮನಿಗೆ ಅರ್ಧ ಮೀನು. ನಾನು ಯಾಕೆ ಈ ಸ್ಟೋರಿ ಹೇಳ್ತಿದ್ದೀನಿ ಅಂದರೆ, ಸಣ್ಣ ಪ್ರಾಯ ಜ್ಞಾನ ಎಷ್ಟು ದೊಡ್ಡದು ನೋಡ್ರಿ, ಬುದ್ಧಿ ಎಷ್ಟು ದೊಡ್ಡದು, ಅರ್ಥ ಆಗ್ತಿದೆಯಾ? ಪಕ್ವತೆ ಎಷ್ಟು ದೊಡ್ಡದು. ಯಾರೋ ನಮ್ಮ ಮನೆಗೆ ಬಂದಿದ್ದಾರೆ, ಅವರಿಗೆ ಊಟ ಕೊಡಬೇಕನ್ನ ಜ್ಞಾನ ಕೆಲವು ಸಾರಿ ದೊಡ್ಡವ್ರಿಗೆ ಬರಲ್ಲ. ಊಟ ಮಾಡ್ತಿರುವಾಗ ಯಾರಾದ್ರೂ ಬಂದ್ರೆ ಊಟ ಕೊಡಲ್ಲ. ಊಟದ ಟೈಮಿಗೆ ಮನೆಗೆ ಯಾರಾದ್ರೂ ಬಂದ್ರೆ ನಮ್ಮ ಮನೆಗೆ ಏನಿದೆಯೋ ಅದು ಆತಿಥ್ಯ ಮಾಡೋದು ಪ್ರತಿ ಹೆಣ್ಣು ಮಕ್ಕಳಿಗೆ ಅದು ಆಶೀರ್ವಾದ ರೀ. ಆತಿಥ್ಯ ಮಾಡಬೇಕು. ನಮ್ಮ ಮನೆಗೆ ಯಾರಾದ್ರೂ ಬರಲಿ, ನಮ್ಮ ಮನೆಗೆ ಏನಾದ್ರೂ ಇರಲಿ, 1 ಲೋಟ ನೀರು, 1 ಕಪ್ ಕಾಫಿ, ನಮ್ಮ ಮನೆಗೆ ಏನಿದೆಯೋ ಅದು ಆತಿಥ್ಯ ಮಾಡಬೇಕು. ಆತಿಥ್ಯ ಮಾಡಿದ್ರೆ ನಮಗೆ ಗೊತ್ತಿಲ್ದಂಗೆ ದೇವದೂತರಿಗೆ ಆತಿಥ್ಯ ಮಾಡ್ತೀವಂತ. ನಾವು ದೇವದೂತರಿಗೆ ಆತಿಥ್ಯ ಮಾಡ್ತೀವಂತ. ಈ ಅಬ್ರಾಮ್ ಇದನಲ್ರಿ ಬೈಬಲಲ್ಲಿ, ಆ ಅಬ್ರಾಮನ ಮಗ ಈಸಾಕ್ರಿ. ಅಬ್ರಾಮನಿಗೆ ವಯಸ್ಸಾಗ್ಬಿಡ್ತು, ಸಾಯುವಂತ ಪ್ರಾಯ, ಎದ್ದು ನಡೆಯೋ ಪರಿಸ್ಥಿತಿ ಇಲ್ಲ. ಆವಾಗ ಅಬ್ರಾಮ್ ಏನ್ ಹೇಳ್ತಾನಂದ್ರೆ, ಹೋಗಪ್ಪ, ಹೋಗಿ ನನ್ನ ಮಗನಿಗೆ ಸರಿಯಾದ ಜೋಡಿ ಹೆಣ್ಣು ಮಗಳು ಹುಡುಗಿ ಎಲ್ಲಿದ್ದಾಳ ಹೋಗಿ ನೋಡಿ ಅಪ್ಪ, ನನ್ನ ಮಗಳಿಗೆ ನಿಶ್ಚಿತಾರ್ಥ ಮಾಡ್ಬೇಕು, ನೀನು ಹೋಗಿ ನೋಡ್ಕೊಂಡು ಬಾರಪ್ಪ ಅಂತಂದ ಅಬ್ರಾಮ್. ಸರಿ ಆಯ್ತು ಅಂತೇಳಿ ಅವನು ಹುಡುಕಾಡ್ಕೊಂಡು ಹೋದ್ರಿ. ಆಳು ರೀ ಅಬ್ರಾಮನ ಆಳು. ಅವನು ಏನು ಹೇಳ್ತಾನೆ ಗೊತ್ತಾ, ನೀನು ಏನು ಹೇಳ್ತೀಯ ಅದು ಫೈನಲ್ ಅಪ್ಪ, ನೀನು ಹೋಗಿ ನೋಡ್ಕೊಂಡು ಬಂದ್ರೆ. ಇವನು ಓದ 10 ಒಂಟೆಗಳನ್ನ ತಗೊಂಡೋದ, ಅದರ ಮೇಲೆ ಲಗೇಜ್ಗಳನ್ನ ಇಟ್ಕೊಂಡು ಹೋದ, ಸ್ವಲ್ಪ ಬಂಗಾರ ಬೆಳ್ಳಿ ತಗೊಂಡೋದ. ಹೋಗ್ತಾ ದಾರಿಯಲ್ಲಿ 2 ನದಿಗಳು ಹರಿಯುವಂತ 2 ನದಿಗಳ ಮಧ್ಯದಲ್ಲಿ ಒಂದು ಊರಿತ್ತು ರೀ. ಆ ಊರಿಗೆ ಹೋಗಿ ಅಲ್ಲಿ ಬಾವಿ ಇದ್ರೆ ಬಾವಿ ಕಟ್ಟೆ ಹತ್ರ ನಿಂತಿದ್ದ. ಅಲ್ಲಿ ಏನಾಯ್ತು, ಬಾವಿ ಕಟ್ಟೆ ಹತ್ರ ನಿಂತ್ರೆ, ಊರಲ್ಲಿ ಬಾವಿ ಇದೆ ಅಂದ್ರೆ ಹೆಣ್ಮಕ್ಳು ನೀರಿಗೆ ಬರ್ತಾರಲ್ಲ, ಹೆಣ್ಮಕ್ಳು ನೀರಿಗೆ ಬಂದಾಗ ಒಂದು ವೇಳೆ ಮದುವೆ ಆಗದಲೇ ಇರುವಂತ ಹುಡುಗಿಯರು, ಕನ್ನಿಕೆಯರು ಇಲ್ಲಿಗೆ ಬಂದ್ರೆ, ನಾನು ಒಬ್ಬರಿಗೆ, ಅದರಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ಕುಡಿಯಕ್ಕೆ ನೀರು ಕೇಳ್ತೀನಿ. ಅವನು ಪ್ಲಾನ್ ಮಾಡ್ಕೊಂಡ, ಕುಡಿಯಕ್ಕೆ ನೀರು ಕೇಳ್ತೀನಿ. ನೀರು ಕೊಟ್ಟು ನನ್ನ ಒಂಟೆಗಳಿಗೂ ನೀರು ಕೊಟ್ರೆ ಆ ಹುಡುಗಿನೇ ನನ್ನ ಯಜಮಾನನ ಮಗನಿಗೆ ಮದುವೆ ಆಗಬೇಕು. ಇದೇ ದೇವ್ರದ್ದು ಪ್ಲಾನ್, ಇದೇ ದೇವರ ಚಿತ್ತ ಅನ್ಕೊಂಡು ಕಾಯ್ತನ್ರಿ. ಅವಾಗ ಸುಮಾರು ಜನ ಹೆಣ್ಮಕ್ಳು ಬಂದರು, ಭಾಳ ಜನ ಹೆಣ್ಮಕ್ಳು ಬಂದರು. ಹೆಣ್ಮಕ್ಳು ಬಂದಾಗ ಅದರಲ್ಲಿ ಒಂದು ಹುಡುಗಿ ನೋಡ್ಲಿಕ್ಕೆ ಭಾಳ ಚಂದ ಇದ್ಲರಿ. ಆವಾಗ ಅವನೇನು ಮಾಡ್ತಾನಂದ್ರೆ, ಹೋಗಿ ಆ ಹುಡುಗಿಗೆ ಹೇಳ್ತಾನೆ, ಆ ಹುಡುಗಿ ಹೆಸರು ರೆಬೆಕ್ಕಾ ಅಂತ. ಆ ಹುಡುಗಿ ಹೆಸರು ರೆಬೆಕ್ಕಾ. ಅವಳಿಗೆ ಹೋಗಿ ಅಂತಾನೆ, ಅಮ್ಮ ಸ್ವಲ್ಪ ಕುಡಿಯಕ್ಕೆ ನೀರು ಕೊಡ್ತೀಯಾ ಅಂದ. ನೀರು ಕೊಡ್ತೀಯಾ ಅಂದ ತಕ್ಷಣ ಇವಳು ಏನನ್ಬೇಕು? ಏನನ್ಬೇಕ್ರಿ? ಸಾಮಾನ್ಯವಾಗಿ ಏನನ್ಬೇಕು?
ಕೊಡಕ್ಕಾದ್ರೆ ಕೊಡ್ತೀನಿ ಅನ್ಬೇಕು, ಇಲ್ಲ ಅಂದರೆ ಇಲ್ಲ ಅನ್ಬೇಕು. ಬಾವಿ ಒಳಗಡೆ ಇಳಿದು ನೀರು ತುಂಬಿಕೊಂಡು ಮತ್ತೆ ಬಾವಿಯಿಂದ ಮೇಲತ್ತಿ ಬರಬೇಕು. ಒಂದು ಕೊಡ ನೀರಿಗೆ ಸೇದಂಗಿಲ್ಲ, ಮೆಟ್ಲಿರ್ತವೆ, ಕೆಳಗಿಳಿಬೇಕು. ಬಾವಿಲಿ ನೀರು ತುಂಬ್ಕೊಂಡು ಮತ್ತೆ ಮೇಲೆ ಬರಬೇಕು ಒಂದು ಕೊಡಕ್ಕೆ. ಇವಳು ಏನಂತಾಳೆ ಗೊತ್ತಾ, ನೀನು ನೀರು ಕುಡಿ, ನೀನು ನೀರು ಕುಡಿದ ಮೇಲೆ ನಿನ್ನ ಒಂಟೆಗಳಿಗೂ ನಾನು ನೀರು ಕೊಡ್ತೀನಿ ಅಂತಾಳೆ. ಹಲ್ಲೆಲೂಯ. ನಿನಗೂ ಕೊಡ್ತೀನಿ, ನಿನ್ನ ಒಂಟೆಗಳಿಗೂ ನಾನು ನೀರು ಕೊಡ್ತೀನಿ. ಒಂಟೆಗಳು ನೀರು ಎಷ್ಟು ಕುಡಿತಾವ್ರಿ? ಒಂದೊಂದು ಒಂಟೆ, ನಮ್ಮ ಮನೆಗೆ ನೀಲಿ ಡ್ರಮ್ಗಳಿದಾವಲ್ಲ, ಒಂದೊಂದು ಡ್ರಮ್ ನೀರು ಕುಡಿತಾವವು. ನೀರು ಕುಡಿದು ಸ್ಟಾಕ್ ಮಾಡ್ತಾವವು. ಹೆಚ್ಚು ಕಡಿಮೆ 100ರಿಂದ 150 ಲೀಟ್ರ್ ನೀರು ಕುಡಿತಾವ ಒಂದೊಂದು ಒಂಟೆ. 10 ಒಂಟೆಗಳಿಗೆ ಮನುಷ್ಯರಿಗೆ ನೀರು ಕೊಡ್ಬೋದು. 1 ಲೀಟ್ರ್ ಕುಡಿದ್ರೆ ಸಾಕನ್ಸುತ್ತೆ. ಒಂಟೆಗಳಿಗೆ ರೀ ಎಷ್ಟು ಸಾರಿ ಕೆಳಗಿಳಿದು ಹತ್ತಬೇಕು, ಎಷ್ಟು ಸಾರಿ ಕೆಳಗಿಳಿದು ಹತ್ತಬೇಕು. ಕೆಳಗಿಳಿದ್ಲು ಹತ್ತಿದ್ಲು. ಅವನಿಗೂ ನೀರು ಕೊಟ್ಟು, ಅಲ್ಲಿರೋರ್ಗೂ ನೀರು ಕೊಟ್ಟು. ಅವನೇನು ಮಾಡ್ತಾನೆ ಗೊತ್ತಾ, ಮೂಗುತಿ ಕೊಡ್ತಾನೆ ಗಿಫ್ಟ್. ಏನು ಕೊಡ್ತಾನ್ರಿ? ಮೂಗುತಿ ಗಿಫ್ಟ್ ಕೊಟ್ಟು, ಅರ್ಧ ತೊಲದು ಮೂಗುತಿ ಅಂತೆ. 10 ತೊಲದ್ದು 2 ಬಂಗಾರದ ಬಳೆ ಕೊಟ್ಟನಂತೆ ಗಿಫ್ಟ್ ರೀ. 10 ತೊಲದ್ದು 2 ಬಂಗಾರದ ಬಳೆ. ಇವಾಗ ತೊಲ ಅಂದರೆ ಎಷ್ಟು? 10 ಗ್ರಾಮ್. ಆವಾಗಿನ ಕಾಲದಲ್ಲಿ ಒಂದು ತೊಲ ಅಂದರೆ ಬಹಳ ತೂಕ ರೀ. ಅದು 10 ಗ್ರಾಮ್ ಅಲ್ಲ, ತುಂಬ ತೂಕ. ಈಗ ನಾನು ನಿಮಗೆ ಉದಾಹರಣೆಗೆ ಹೇಳ್ತೀನಿ ರೀ. ನಮ್ಮ ಗಂಗಮ್ಮನ ಅಜ್ಜಿ ಅಲ್ಲ, ಅಜ್ಜಿ ಗಂಗಮ್ಮನ ಅಜ್ಜಿ ಅವ್ರದ್ದು ಕಿವಿ ನೋಡಿದೀವಿ ನಾವು. ಕಿವಿಗೆ ಹಾಕ್ಕೊಳ್ಳೋ ಆಭರಣ ಇದೆಯಲ್ಲ, ಇಲ್ಲಿಗೆ ಬಂದಿದ್ವು ಅವು ಕಿವಿ ಆಭರಣ. ಕಿವಿ ಇಲ್ಲಿಗೆ ಬಂದಿತ್ತು ರೀ, ಜೋತ್ ಬಿದ್ದಿತ್ತು ಹಿಂಗೆ. ಕಿವಿಗೆ ದೊಡ್ಡ ಹೋಲ್ ಇಲ್ಲಿಗೆ. ಅಂದರೆ ಅದು ತೂಕ ಎಷ್ಟಿರ್ಬೇಕು ನೋಡ್ರಿ, ಅದು ಇಷ್ಟು ತೂಕ ಮೂಗುತ್ತೀರಿ, ಇಷ್ಟು ದಪ್ಪಂದು. ಹಳೆ ಜನನೇ ಇಷ್ಟು ಅಂದರೆ ಹಳೆ ಒಡಂಬಡಿಕೆಯಲ್ಲಿರೋ ಜನ ಎಷ್ಟು ತೂಕ ಹಾಕೊಂಡಿರ್ಬೇಕು ಅವ್ರು. ಆದರೂ ಬಿಚ್ಚುತ್ತಾ ಇರಲಿಲ್ಲ, ಬಿಚ್ಚಿ ತೆಗೆದಿಡಂಗಿಲ್ಲ. ಮೂಗುತಿ ಯಾಕೆ ಕೊಟ್ಟ ಅಂದರೆ, ಅಷ್ಟು ದೊಡ್ಡ ಮೂಗುತಿ ಇಲ್ಲಿ ಹಾಕಿದರೆ ಬಾಯಿಗೆ ಬರ್ತದೆ. ಅದು ಮೂಗಲ್ಲಿ ಹಾಕಿದರೆ ಮಾತಾಡೋಕ್ಕೆ ಕಷ್ಟ ರೀ. ಮೂಗುತಿ ಹಾಕಿರೋದು ಯಾಕೆ? ಮಾತಾಡಬೇಡ್ರಮ್ಮ, ಸ್ವಲ್ಪ ಕಡಿಮೆ, ಒಳ್ಳೆ ಓದ್ ಮನೆಗೆ ಸ್ವಲ್ಪ ಕಮ್ಮಿ ಮಾಡಿರಿ ಮಾತು ಅಂತ ಅದಕ್ಕೆ ಮೂಗುತಿ ಹಾಕಿರೋದು. ಪ್ರತಿಯೊಂದಕ್ಕೂ ಒಂದೊಂದು ಅರ್ಥ ಅದಾವ್ರಿ. ಅವು ಹಿರಿಯರು ಮಾಡಿರೋ ಯಾವುದು ತಪ್ಪಲ್ಲ. ಮಾತು ಕಂಟ್ರೋಲ್ ಅಂತ ಮೂಗುತಿ ಇಟ್ಟು. ಆಮೇಲೆ ಬಳೆ ಗಿಫ್ಟ್ ಕೊಟ್ಟ. ಆಮೇಲೆ ಏನಂತಾನೆ ಗೊತ್ತಾ, ಅವಳು ಮನೆಗೆ ಹೋದ್ಲು. ಅಮ್ಮ, ನಾನು ನಿಮ್ಮ ಮನೆಗೆ ಬರಲ್ಲ ಅಂತ ಅಂದ ಅವನು. ಬರ್ರಿ ಅಂದ್ಲ ಅವಳು. ಬರ್ರಿ ಮನೆಗೆ ಬಂದ. ಮನೆಗೆ ಬಂದರೆ ಅಲ್ಲಿ ಹೊರಗಡೆ ನಿಂತಿದ್ದಾರೆ. ಅವ್ರ ಅಣ್ಣ ಒಳಗಡೆ ಇದ್ದಾನೆ. ಅವನ ಹೆಸರು ಲಾಬಾನ ಅಂತ. ಅವನೇನು ಮಾಡ್ತಾನೆ ಗೊತ್ತಾ, ಅವಳು ಒಳಗೆ ಬಂದ ತಕ್ಷಣವೇ ಮೇಲಿಂದ ಕೆಳಗೆ ನೋಡ್ತಾನೆ. ಮೂಗುತಿ, ಕೈಗೆ ಬಳೆ, ಯಾರು ಕೊಟ್ಟರು ನಿನಗೆ ಅಂತ ಅಂದ ಅವನು. ಇಷ್ಟು ಖುಷಿಯಾಗಿ ಕೇಳ್ದ, ಯಾರು ಕೊಟ್ಟರು ನಿನಗೆ? ಇಲ್ಲ, ಒಬ್ಬ ದೇವ್ರ ಮನುಷ್ಯ ಬಂದಿದ್ದಾನೆ. ಆ ಮನುಷ್ಯ ಮಾತಾಡುವಾಗ ದೇವರ ಮನುಷ್ಯ ಮಾತಾಡ್ದಂಗೆ ಮಾತಾಡ್ತಾನೆ. ಅದಕ್ಕೆ ಅವನು ಕುಡಿಯೋಕ್ಕೆ ನೀರು ಕೇಳ್ದ. ಅವ್ರ ಒಂಟೆಗಳಿಗೂ ನಾನು ನೀರು ಕೊಟ್ಟೆ. ಹೌದಾ? ಎಲ್ಲಿದ್ದಾನ ಮನುಷ್ಯ? ಇಲ್ಲಿ ಮನೆ ಹತ್ರ ಹೊರಗಡೆ ನಿಂತಿದ್ದಾನೆ. ಓಡಿ ಬಂದ. ಅವನು ಹೇಳಿದ ಮಾತೇನು ಗೊತ್ತಾ, ದೇವರ ದಯೆ ಹೊಂದಿದವನೇ ಒಳಗೆ ಬಾ. ಹಲ್ಲೆಲೂಯಾ. ದೇವರ ದಯೆ ಹೊಂದಿದವನೇ ಒಳಗೆ ಬಾ ಅಂದ್ರೆ ಅವನು ಒಳಗೆ ಬಂದರಿ. ಆತಿಥ್ಯ ಮಾಡಿದ್ರು, ಅವನಿಗೆ ಊಟ ಮಾಡಪ್ಪ ಅಂತ ಕೇಳಿದ್ರು. ನಾನು ಊಟ ಮಾಡಕ್ಕೆ ರೆಡಿ, ಆದರೆ ನಾನು ನಿಮ್ಮ ಹತ್ರ ಒಂದು ಮಾತಾಡಬೇಕು. ಇಲ್ಲ, ಫಸ್ಟ್ ನೀವೆಲ್ಲ ಊಟಕ್ಕೆ ಹಾಕ್ತೀನಿ, ಎಲ್ಲ ರೆಡಿ ಮಾಡ್ತೀನಿ, ಊಟ ಮಾಡಿದ್ಮೇಲೆ ನಾವು ಮಾತಾಡದಂತೆ, ಕುತ್ಕೊಳ್ರಿ ಅಂತೇಳಿ ಎಲ್ಲ ಹಾಕಿ ಊಟ ಎಲ್ಲ ಬಡಿಸಿದ. ಒಂಟೆಗಳ ಬಗ್ಗೆ ಟೆನ್ಷನ್ ಮಾಡಬೇಡ್ರಿ, ಒಂಟೆಗೆ ಬೇಕಾಗಿರೋ ನೀರು, ಒಂಟೆಗೆ ಬೇಕಾಗಿರೋ ಮೇವು ನಾನು ನೋಡ್ಕೊಳ್ತೀನಿ, ಟೆನ್ಷನ್ ಮಾಡಬೇಡ್ರಿ, ಆರಾಮಾಗಿ ಕುತ್ಕೊಳ್ರಿ, ಹೊಟ್ಟೆ ತುಂಬ ಊಟ ಮಾಡ್ರಿ ಅಂತೇಳಿ ಭಾಳ ಚೆನ್ನಾಗಿ ಆತಿಥ್ಯ ಮಾಡ್ದರಿ. ಅವಾಗ ಅವನು ಏನಂತಾನಂದ್ರೆ, ಒಂದು ಮಾತಪ್ಪ, ನಾನು ಊಟ ಮಾಡ್ತೀನಿ, ಆದರೆ ನಾನು ಬಂದ ಉದ್ದೇಶ ನಾನು ಹೇಳ್ತೀನಿ ಫಸ್ಟ್, ಆಮೇಲೆ ನಾನು ಊಟ ಮಾಡ್ತೀನಿ. ಏನು ಹೇಳ್ರಿ ಉದ್ದೇಶ, ಏನು ಬಂದದ್ದು? ನೋಡಪ್ಪ, ನನ್ನ ಮನೆ ಯಜಮಾನನ ಮಗನಿಗೆ ಹೆಣ್ಣು ಬೇಕು. ಅದಕ್ಕೆ ಆ ದಾರಿ ಉದ್ದಕ್ಕೂ ನಾನು ಹಿಂಗೆ ಪ್ಲಾನ್ ಮಾಡ್ಕೊಂಡು ಬಂದೆ. ಯಾರು ನೀರು ಕೊಡ್ತಾರೋ, ಯಾರು ನನ್ನ ಒಂಟೆಗಳಿಗೆ ನೀರು ಕೊಡ್ತಾರೋ ಆ ಮಗಳಿರಲಿ ಅಂತ ಕೇಳಿದೆ. ನಾನು ಏನೇನು ಕ್ವಾಲಿಟೀಸ್ ನಾನು ನೋಡಿದ್ದೀನೋ ಅದೆಲ್ಲ ನಿನ್ನ ಮನೆಯ ಮಗಳಲ್ಲಿದ್ದಾವೆ. ನಿನ್ನ ಮನೆ ಮಗಳನ್ನ ನಮ್ಮ ಯಜಮಾನನ ಮನೆಗೆ ಕೊಡಬೇಕು. ಹಂಗಿದ್ರೆ ನಾನು ಊಟ ಮಾಡ್ತೀನಿ, ಇಲ್ಲ ಅಂದರೆ ನಾನು ಹೋಗ್ತೀನಿ ಅಂತ.
ಅದಕ್ಕೆ ಅವನೇನಂತಾನಂದ್ರೆ, ಯೆಹೋವನ ದಯೆ ಹೊಂದಿದವರು ನೀವು, ದೇವರನ್ನು ನಂಬಿಕೊಂಡಂಥ ಮಕ್ಕಳು ನೀವು, ನಿನ್ನ ಯಜಮಾನನು ಅಬ್ರಹಾಮನು ದೇವರು ನೇಮಕ ಮಾಡಿದಂಥ ಮನುಷ್ಯ, ಅಂಥ ಮನೆಗೆ ನಾವು ಕೊಡದಲ್ಲೇ ಇರ್ತೀವಿ ಅಂಥೇಳಿ ಅವರಿಗೆ ಪ್ರೀತಿಯಿಂದ ಆತಿಥ್ಯ ಮಾಡಿ ಕಳಿಸ್ಕೊಟ್ರು. ನಾನು ಏನು ಹೇಳಕ್ಕೆ ಹೋಗ್ತಾ ಇದ್ದೀನಿ ಗೊತ್ತಾ? ಪ್ರತಿ ಹೆಣ್ಣು ಮಕ್ಕಳಿಗೆ ನಮಗೆ ಬೇಕಾಗಿರೋದು ಆತಿಥ್ಯ ಮಾಡುವಂಥ ಗುಣ ರೀ. ಹಲ್ಲೆಲೂಯಾ. ಆತಿಥ್ಯ ಮಾಡೋ ಗುಣ, ವಿಧೇಯತೆಯ ಗುಣ, ಮಾತು ಕೇಳುವಂಥ ಗುಣ. ಗಂಡು ಮಕ್ಕಳಿಗಿರ್ಬೇಕಾದ ಗುಣ ಏನು ಗೊತ್ತಾ? ದುಡೀರಿ, ಸಂಪಾದನೆ ಮಾಡ್ರಿ, ಅದೇ ಸಮಯದಲ್ಲಿ ಹೆಂಡತಿಯನ್ನ ಮಕ್ಕಳನ್ನ ಪ್ರೀತಿಯಿಂದ ನೋಡ್ಕೊಳ್ರಿ. ನಾನು ಅವಾಗಲೇ ಕೇಳಿದ್ನಲ್ಲ, ನಮಗೆ ಬಂಗಾರ ಬೇಡ, ನಮಗೆ ಹಣ ಬೇಡ, ನಮಗೆ ವಸ್ತುಗಳು ಬೇಡ, ಪ್ರೀತಿಯಿಂದ 4 ಮಾತುಗಳು, ಇಷ್ಟು ಸಾಕು. ಹೆಂಡತಿ ಮಕ್ಕಳು ನಿನ್ನಿಂದ ಎದುರು ನೋಡುವಂಥದ್ದು ಆಸ್ತಿ ಅಂತಸ್ತಲ್ಲ, ಹಣ ಅಲ್ಲ ರೀ, ಪ್ರೀತಿಯಿಂದ 4 ಮಾತು. ದೇವ್ರ ಮಕ್ಕಳೇ, ಇದನ್ನು ನಾವು ರೂಢಿ ಮಾಡಿದ್ರೆ ನಾನು ಖಂಡಿತ ಹೇಳ್ತೀನಿ, ದೇವರು ನಮ್ಮ ಕುಟುಂಬಗಳನ್ನು ಅದ್ಭುತವಾಗಿ ನಡೆಸಲಿಕ್ಕೆ ನನ್ನ ದೇವರು ಶಕ್ತನಾಗಿದ್ದಾನೆ. ಭಾಳಷ್ಟು ಕುಟುಂಬಗಳಲ್ಲಿ ಇದು ರೂಢಿನೇ ಇಲ್ಲ, ಪ್ರೀತಿಯ ಮಾತೇ ಇಲ್ಲ, ಅಭ್ಯಾಸನೇ ಇಲ್ಲ. ಕೇಳಿದ್ರೆ ಬೇರೆ ಏನೇನೋ ಸ್ಟೋರಿ ಹೇಳೋದು, ಬೇಡ ಹಿಂಗೆ ಮಾತಾಡ್ತಾರೆ ಹೊರ್ತು ಹೌದು ಇದು ಸರಿ, ಇದು ಕರೆಕ್ಟು, ಇದಕ್ಕೆ ಒಪ್ಪಿಸ್ಕೊಡ್ಬೇಕು, ಹಿಂಗೆ ಮಾಡಿದ್ರೆ ಹೌದಲ್ಲ ನಮ್ಮ ಜೀವನ ಸರಿ ಆಗ್ತದೆ, ಕರೆಕ್ಟ್ ಆಗ್ತದೆ, ನನ್ನ ಕುಟುಂಬ ಕಟ್ಟಲ್ಪಡ್ಬೇಕಲ್ಲ. ನಾನು ಅನ್ಯರಿಗೆ ಮಾತಾಡ್ತಾ ಇಲ್ಲ ರೀ, ದೇವ್ರ ಮಕ್ಕಳಿಗೆ ಮಾತಾಡ್ತಿದ್ದೀನಿ. ಹಲ್ಲೆಲೂಯಾ. ನಮ್ಮ ಅಕ್ಕಪಕ್ಕದ ಮನೆಗಳಿಗೆ ನಮ್ಮ ಮನೆಯು ಮಾದರಿಯಾಗಿರಬೇಕು. ಇಲ್ಲಿ ವಾಕ್ಯ ನಾನು ನಿಲ್ಲಿಸ್ತೀನಿ. ಏನು ಹೇಳುತ್ತೆ ವಾಕ್ಯ? ಧನ್ಯತೆಯಿಂದ ಸ್ಟಾರ್ಟ್ ಆಗತ್ತೆ, ಧನ್ಯತೆಯಿಂದ ಸ್ಟಾರ್ಟ್ ಆಗತ್ತೆ. 4ನೇ ವಾಕ್ಯ ಓದಿದರೆ ನೀವು, ಆಶೀರ್ವಾದಕ್ಕೆ ಕೊನೆ ಆಗತ್ತ ವಾಕ್ಯ. ಓದ್ರಿ ನೋಡೋಣ. ಇಗೋ, ಯೆಹೋವನಲ್ಲಿ ಭಯಭಕ್ತಿ ಉಳ್ಳ ಪುರುಷನು, ಯೆಹೋವನಲ್ಲಿ ಭಯಭಕ್ತಿ ಉಳ್ಳ ಪುರುಷನು ಈ ರೀತಿಯಾಗಿ ಆಶೀರ್ವಾದ ಹೊಂದುವನು. ಧನ್ಯತೆಯಿಂದ ಸ್ಟಾರ್ಟ್ ಆಗಿ ಆಶೀರ್ವಾದಕ್ಕೆ ಕೊನೆ ಆಗತ್ತೆ. ಧನ್ಯತೆಗೂ ಆಶೀರ್ವಾದಕ್ಕೂ ಮಧ್ಯದಲ್ಲಿ ನಿನ್ನ ಕುಟುಂಬ ಇದೆ. ಧನ್ಯತೆಗೂ ಆಶೀರ್ವಾದಕ್ಕೂ ಮಧ್ಯದಲ್ಲಿ ನಿನ್ನ ಕುಟುಂಬ ಇದೆ. ದೇವರಿಗೆ ಮಹಿಮೆ ಹೇಳ್ತೀಯ ಒಂದ್ಸಾರಿ ಜೋರಾಗಿ, ಇನ್ನೊಂದ್ಸಾರಿ. ಯಾವುದ್ರ ಮಧ್ಯದಲ್ಲಿದೆ ನಮ್ಮ ಕುಟುಂಬ? ಧನ್ಯತೆಗೂ ಆಶೀರ್ವಾದಕ್ಕೂ ಮಧ್ಯದಲ್ಲಿ ನಮ್ಮ ಕುಟುಂಬ ಇದೆ ರೀ. ನಿಜ ನಾನು ಹೇಳ್ತೀನಿ, ನಾವು ಧನ್ಯರು, ನಮ್ಮ ಕುಟುಂಬಗಳು ಧನ್ಯವಾದವು, ನಮ್ಮ ಮಕ್ಕಳು ಧನ್ಯರು. ಹಲ್ಲೆಲೂಯಾ. ಧನ್ಯತೆಯಿಂದ ಸ್ಟಾರ್ಟ್ ಆಯಿತು, ಆಶೀರ್ವಾದ ಕೊನೆ ಆಯ್ತು. ಇನ್ನೊಂದು ಮಾತಿದೆ, ಓದ್ರಿ ಆ ಮಾತು. ಚೀಯೋನಿನಲ್ಲಿರುವ ಯೆಹೋವನು ನಿನ್ನನ್ನು ಆಶೀರ್ವದಿಸಲಿ. ಜೀವಮಾನದಲ್ಲೆಲ್ಲ ಯೆಹೋವನ ಸೌಭಾಗ್ಯವನ್ನು ನೋಡುವವನಾಗು. 5ನೇ ವಾಕ್ಯ ಓದಪ್ಪ. 5 ಚೀಯೋನಿನಲ್ಲಿರುವ ಯೆಹೋವನು ನಿನ್ನನ್ನು ಆಶೀರ್ವದಿಸಲಿ. ಚೀಯೋನಿನಲ್ಲಿರುವ ಯೆಹೋವನು. ಚಿಯೋನ್ ಅಂದ್ರೆ ಏನು? ಪರಲೋಕ. ಚಿಯೋನ್ ಅಂದ್ರೆ ದೇವರ ಸಭೆ, ಚಿಯೋನ್ ಅಂದ್ರೆ ದೇವಾಲಯ, ಚಿಯೋನ್ ಅಂದ್ರೆ ನಿನ್ನ ಆತ್ಮಿಕವಾದ ಕುಟುಂಬ. ಇದಕ್ಕೆ ಚಿಯೋನ್ ಅಂತ ಹೇಳ್ತಾರೆ. ದೇವ್ರ ಮಕ್ಕಳು, ನಾನು ನಿಮಗೆ ಹೇಳ್ತೀನಿ, ಆಶೀರ್ವಾದದ ಕುಟುಂಬ, ಧನ್ಯತೆಯ ಕುಟುಂಬ ಏನು ಮಾಡುತ್ತೆ ಅಂದ್ರೆ, ಸಭೆಯ ಜವಾಬ್ದಾರಿಯನ್ನ ಯಾವುದೋ ಒಂದು ರೀತಿಯಲ್ಲಿ ಸಭೆಯ ಕೆಲಸಗಳಲ್ಲಿ ಇನ್ವಾಲ್ವ್ ಆಗ್ತಾರೆ. 128ನೇ ಕೀರ್ತನೆ ಪ್ರಕಾರ ನಮ್ಮ ಕುಟುಂಬ ಇದೆ ಅನ್ನೋದಾದರೆ, ನಮ್ಮ ಕುಟುಂಬ ಏನು ಮಾಡುತ್ತಂದ್ರೆ, ಯಾವುದೋ ರೀತಿಯಲ್ಲಿ ಹೆಂಗೋ ಕೆಲಸ ಮಾಡೋದ್ರಲ್ಲೋ, ಸಹಾಯ ಮಾಡೋದ್ರಲ್ಲೋ, ಕಾಣಿಕೆ ಕೊಡೋದ್ರಲ್ಲೋ, ಪ್ರಾರ್ಥನೆ ಮಾಡೋದ್ರಲ್ಲೋ, ಇನ್ನೊಬ್ಬರಿಗೆ ಪ್ರೋತ್ಸಾಹ ಮಾಡೋದ್ರಲ್ಲೋ, ಯಾವುದೋ ಒಂದು ರೀತಿಯಲ್ಲಿ ಸಭೆಯ ಚಟುವಟಿಕೆಗಳಲ್ಲಿ ಇನ್ವಾಲ್ವ್ ಆಗುತ್ತೆ. ಅದಕ್ಕೆ ಅಲ್ಲಿ ವಾಕ್ಯ ಏನು ಹೇಳುತ್ತಂದ್ರೆ, ಚಿಯೋನಿನಲ್ಲಿರುವ ದೇವರು, ದೇವಾಲಯದಲ್ಲಿರುವಂಥ ದೇವರು, ಪರಲೋಕದಲ್ಲಿರುವಂಥ ದೇವರು ನಿನ್ನನ್ನು ಆಶೀರ್ವದಿಸಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವುದಾದ್ರೂ ಒಂದು ರೀತಿಯಲ್ಲಿ ದೇವ್ರ ಮಕ್ಕಳೇ ಸಭೆಯ ಕಾರ್ಯಗಳಲ್ಲಿ ಪಾಲ್ಗೊಳ್ಳ್ರಿ. ಕರ್ತನು ನಿಮ್ಮನ್ನು ಅಧಿಕವಾಗಿ ಆಶೀರ್ವದಿಸಲಿ. ನಿಮ್ಮ ಎಲ್ಲ ಅಗತ್ಯತೆಗಳನ್ನು ದೇವರು ನಿಮಗೆ ಸಂಧಿಸಲಿ. ನಿಮಗೆ ಬೇಕಾದದ್ದನ್ನು ದೇವರು ಅನುಗ್ರಹ ಮಾಡಲಿ. ನಿಮ್ಮ ಬೀದಿಗೆ 28ನೇ ಕೀರ್ತನೆ ಪ್ರಕಾರ ನಿನ್ನ ಹತ್ರ ಮ್ಯಾನ್ಯುವಲ್ ಬುಕ್ ಇದೆ ಅನ್ನೋದಾದರೆ ಕೇಳಿಸ್ಕೊಳ್ರಿ. ಹೆಂಗೆ ಬದುಕಬೇಕು ಅನ್ನುವಂಥ ಮ್ಯಾನ್ಯುವಲ್ ಬುಕ್ ನಾನು ಹೇಳಿದ್ದೀನಿ, 128ನೇ ಕೀರ್ತನೆ. ಆ ಮ್ಯಾನ್ಯುವಲ್ ಬುಕ್ ನಿನಗೆ ಅರ್ಥ ಆಗಿದ್ದರೆ, ನಿಮ್ಮ ಭಾಷೆಯಲ್ಲಿ ಹೇಳೋದಾದರೆ ಮಿಕ್ಸಿಗೆ ಕೆಳಗೆ ಬಟನ್ ಒತ್ತಬೇಕು ಅನ್ನೋದು ನಿನಗೆ ಗೊತ್ತಾಗಿದ್ದರೆ ಬೆಸ್ಟ್ ಕೆಲಸ ಆಗತ್ತೆ. ಬಟನ್ ಒತ್ತೋದು ಗೊತ್ತಿಲ್ಲ ಅಂದರೆ ಸಮಸ್ಯೆಗಳು ಸ್ಟಾರ್ಟ್ ಆಗತ್ತೆ. 128ನೇ ಕೀರ್ತನೆ ನಿನ್ನ ಕುಟುಂಬಕ್ಕೆ ಬಟನ್ ಅದು.
ಇದು ನಿನಗೆ ಅರ್ಥ ಆಗಿತ್ತು ಅಂದರೆ, ಈ ವಾಕ್ಯ ನಿನಗೆ ಅರ್ಥ ಆಯಿತು ಅಂದರೆ, ನಿನ್ನ ಬೀದಿಯಲ್ಲಿ ನೀನು ಸಾಕ್ಷಿಯಾಗಿರ್ತೀಯ, ನಿನ್ನ ಊರಲ್ಲಿ ನೀನು ಸಾಕ್ಷಿಯಾಗಿರ್ತೀಯ, ನಿನ್ನ ಸಭೆಯಲ್ಲಿ ನೀನು ಸಾಕ್ಷಿಯಾಗಿರ್ತೀಯ, ನಿನ್ನ ಕೆಲಸ ಮಾಡೋ ಜಾಗದಲ್ಲಿ ನೀನು ಸಾಕ್ಷಿಯಾಗಿರ್ತೀಯ. ಹಲ್ಲೆಲೂಯ, ಹಲ್ಲೆಲೂಯ. ನಿನ್ನ ಕುಟುಂಬವನ್ನು ಈ ರೀತಿಯಾಗಿ ದೇವರು ನಿನ್ನ ಕುಟುಂಬವನ್ನು ಆಶೀರ್ವದಿಸಲಿ. ಇಲ್ಲಿ ಮಕ್ಕಳಿದ್ದೀವಿ. ನಾನು ಈಗ ನೋಡ್ರಿ, ನನಗೆ ಇಷ್ಟು ಪ್ರಾಯ ಆಗಿತ್ತಂದ್ರೆ ನಾನು ನಮ್ಮ ತಂದೆ ತಾಯಿಗಳಿಗೆ ಮಗನೇ. ಮಕ್ಕಳಿದ್ದೀವಿ, ನನಗೆ ಮಕ್ಕಳಿದ್ದಾರೆ, ತಂದೆ ತಾಯಿಗಳಿದ್ದಾರೆ. ನಮಗೆ ಕೆಲವರಿಗೆ ಪ್ರಾಯ ಆದವರಿಗೆ ತಂದೆ ತಾಯಿಗಳು ಇರಲಿಕ್ಕಿಲ್ಲ. ತಂದೆ ತಾಯಿಗಳಿಬ್ಬರು ಕೂಡ ಕರ್ತನ ಸನ್ನಿಧಾನದಲ್ಲಿ ಸೇರಿರ್ಬೋದು. ಆದರೆ ತಂದೆ ತಾಯಿಗಳಿರುವವರು ಇನ್ನೂ ನೀವು ಧನ್ಯರೇ. ಯಾರಿಗೆಲ್ಲ ಇನ್ನೂ ತಂದೆ ತಾಯಿಗಳಿದ್ದಾರೋ ನೀವು ಧನ್ಯರೇ. ದೇವರಿಗೆ ಮಹಿಮೆ ಹೇಳ್ರಿ. ಹಲ್ಲೆಲೂಯ. ತಂದೆ ತಾಯಿಗಳಿದ್ದೀವಿ, ಮಕ್ಕಳಿದ್ದೀವಿ, ಮೊಮ್ಮಕ್ಕಳಿದ್ದೀವಿ. ದೇವ್ರ ಮಕ್ಕಳೇ, ಈ ವಾಕ್ಯ ನನಗೊಬ್ಬನಿಗೆ ನಿಮಗೊಬ್ಬರಿಗೆ ಅಲ್ಲ, ಇಲ್ಲಿರುವಂಥ ನಮ್ಮೆಲ್ಲರಿಗೂ ಸಹ ಈ ವಾಕ್ಯ ನಮ್ಮೆಲ್ಲರಿಗೂ ಸಹ ಹೆಂಗಿರಬೇಕು, ಹೆಂಗೆ ನಡ್ಕೊಳ್ಬೇಕು, ಹೆಂಗೆ ಜೀವಿಸ್ಬೇಕು, ಹೆಂಗಿರ್ಬೇಕು, ನಮ್ಮ ಬದುಕು ಹೆಂಗಿರಬೇಕು, ನಮ್ಮ ಜ್ಞಾನ ತಿಳುವಳಿಕೆ ಹೆಂಗಿರಬೇಕು, ಮನೇಲಿ ಹೆಂಗಿರಬೇಕು, ಹೊರಗಡೆ ಹೆಂಗಿರಬೇಕು. ಎಷ್ಟೋ ಜನರಿಗೆ ಗಂಡು ಮಕ್ಕಳು ಹೊರಗಡೆ ಭಾಳ ಒಳ್ಳೆಯವರು, ಮನೇಲಿ ಕೆಟ್ಟವರು. ಹೊರಗಡೆ ಭಾಳ ಒಳ್ಳೆಯವರು, ಮನೇಲಿ ಕೆಟ್ಟವರು. ನಾನು ಹೇಳ್ತೀನಿ ದೇವ್ರ ಮಕ್ಕಳೇ, ನಮ್ಮೆಲ್ಲರ ಜೀವಿತಗಳನ್ನು ಒಂದು ಸಾರಿ ದೇವರ ಹಸ್ತಕ್ಕೊಪ್ಪಿಸೋಣ. ನಾನು ಹೇಳ, ಹೊರಗಡೆ 1000 ಜನಕ್ಕೆ ಒಪ್ಪಿಸೋದಕ್ಕಿಂತ ಮನೇಲಿರ್ತಕ್ಕಂಥ 3 ಜನ ಇರಲಿ, 4 ಜನ ಇರಲಿ, ಅವ್ರನ್ನ ತೃಪ್ತಿಪಡಿಸು. ನಮ್ಮ ಜೀವನ ಅತ್ಯದ್ಭುತವಾಗಿ ದೇವರ ಆಶೀರ್ವಾದ ಮಾಡ್ತಾರೆ. ಹಲ್ಲೆಲೂಯ. ನಾನು ನಿಮಗೆ ಹೇಳ್ತೀನಿ ರೀ, ಭಾಳ ಕಡೆಗಳಲ್ಲಿ ನಾನು ಪ್ರಸಂಗ ಮಾಡ್ತೀನಿ, ಭಾಳ ಕಡೆಗಳಲ್ಲಿ ವಾಕ್ಯ ಹೇಳ್ತೀನಿ. ತುಂಬ ಜನ ನನ್ನನ್ನು ಮೆಚ್ಚಿಕೊಳ್ತಾರೆ, ನನ್ನನ್ನು ಹೊಗಳ್ತಾರೆ. ತುಂಬ ಹೊಗಳಿಕೆ ರೀ, ತುಂಬ ಹೊಗಳಿಕೆ. ಎಲ್ಲಿ ಹೋದ್ರೂ ನನಗೆ ಹೊಗಳಿಕೆ ಸಿಗತ್ತೆ, ಎಲ್ಲಿ ಹೋದ್ರೂ ಸನ್ಮಾನ ಸಿಗತ್ತೆ, ಎಲ್ಲಿ ಹೋದ್ರೂ ಚಪ್ಪಾಳೆ ಸಿಗತ್ತೆ. ನನಗೆ ಅದರಲ್ಲಿ ತೃಪ್ತಿ ಇಲ್ಲ. ನನ್ನ ಹೆಂಡತಿ ಮಕ್ಕಳು ನನ್ನನ್ನು ಹೌದು, ನನ್ನ ತಂದೆ ನನಗೆ ಕರೆಕ್ಟ್, ನನ್ನ ಗಂಡ ನನಗೆ ಕರೆಕ್ಟ್ ಅಂತ ನನ್ನ ಕುಟುಂಬ ನನಗೆ ಹೇಳಿದ್ರೆ ಅದು ನನ್ನ ತೃಪ್ತಿ ಜೀವನ ರೀ. ಹಲ್ಲೆಲೂಯ. 1,00,000 ಜನ ನನ್ನನ್ನು ಹೊಗಳ ಅವಶ್ಯಕತೆ ಇಲ್ಲ. ನನ್ನ ಕುಟುಂಬ ನನ್ನನ್ನು ಪ್ರೀತಿಯಿಂದ ಹೌದು ಅಂದರೆ ಸಾಕು, ಮುಗೀತ್ರಿ. ಹಲ್ಲೆಲೂಯ. ಇದಕ್ಕಿಂತ ತೃಪ್ತಿಕರವಾದ ಜೀವಿತ ನನಗೆ ಮತ್ತೊಂದಿಲ್ಲ. ಅದೇ ಪ್ರಕಾರ ಪ್ರತಿ ಪುರುಷನಿಗೂ ಪ್ರತಿ ಸ್ತ್ರೀಗೂ ದೇವರ ವಾಕ್ಯ ಭಾಳ ಅದ್ಭುತವಾಗಿ ಹೇಳುತ್ತೆ. ನೋಡ್ರಿ, ನಾನು ಹೇಳ, ಒಬ್ಬ ಮನೆಯಲ್ಲಿ ಮಗಂದೇನಾದ್ರು ಸಮಸ್ಯೆ ಆದರೆ, ಮಗಳದೇನಾದ್ರೂ ಸಮಸ್ಯೆ ಆದರೆ, ಹೆಂಡತಿಗೆ ಏನಾದ್ರು ಸಮಸ್ಯೆ ಆದರೆ ಬೈಯೋದು ಯಾರಿಗ್ರಿ? ಹೋಗ್ತಾ ದಾರಿಯಲ್ಲಿ ಕಾಲು ಗುಂಡಿಯಲ್ಲಿ ಇಟ್ಬಿಡ್ತು, ಕಾಲು ಗುಂಡಿಯಲ್ಲಿ ಇಟ್ಬಿಡ್ತು. ಬೈಯೋದು ಯಾರಿಗೆ? ಕಣ್ಕಾಣಲ್ಲೇನೋ ನಿನಗೆ? ಕಣ್ಕಾಣಲ್ಲ ನಿನಗೆ? ಕಾಲಿಟ್ಟಿದ್ದೆ ತಪ್ಪು ಮಾಡಿದ್ದೆ ಯಾವುದು? ಕಾಲು. ಬೈಯೋದು ಯಾರಿಗೆ? ಯಾಕಂದ್ರೆ ಕಣ್ಣೆಲ್ಲ ಐತಿ, ತಲೆಲ್ಲ ಐತ್ರಿ, ನಿನಗೆ ಬೈಯೋದು. ಮನೇಲಿ ಮಕ್ಕಳು ತಪ್ಪು ಮಾಡಿದ್ರೆ ನಿನಗೆ ಬೈತಾರೆ, ಹೆಂಡತಿ ತಪ್ಪು ಮಾಡಿದ್ರೆ ನಿನಗೆ ಬೈತಾರೆ. ನಾನು ವಾಸ್ತವ ಹೇಳ್ತಾ ಇದ್ದೀನಿ ರೀ. ಮಕ್ಕಳು ತಪ್ಪಿ ಹೋದ್ರೆ ಯಾರಿಗೆ ಬೈತಾರೆ? ಅಪ್ಪ ಅಮ್ಮಗಳಿಗೆ ನಿಮಗೆ ಬೈತಾರೆ. ಸರಿಯಾಗಿ ಬೆಳೆಸ್ಲಿಲ್ಲ, ಸರಿಯಾಗಿ ನೋಡ್ಲಿಲ್ಲ, ಸರಿಯಾಗಿ ಕಲಿಸ್ಲಿಲ್ಲ, ಸರಿಯಾಗಿ ಗಮನಿಸ್ಲಿಲ್ಲ. ಇದೀರಾ? ತಪ್ಪು ಮಾಡೋದು ಕಾಲು, ಬೈಯೋದು ಕಣ್ಣಿಗ್ರಿ. ತಲೆ ಇದೆಯಲ್ಲ, ಇದು ಅದಕ್ಕೆ ನಾನು ಅವಾಗಲೇ ಹೇಳಿದ್ದು, ಯೋಚನೆ ಮಾಡುವ ಶಕ್ತಿ ಒಬ್ಬ ಪುರುಷನಿಗೆ ದೇವರು ಕೊಟ್ಟಿದ್ದಾರಂತ. ಅದಕ್ಕೆ ಇಡೀ ಕುಟುಂಬವನ್ನು ಹೆಂಗೆ ಸಂಭಾಳಿಸಿ ನಡೆಸ್ತೀಯ ನೀನು? ನಿನಗಿದೆಯಾ ಆ ಶಕ್ತಿ? ನಿನಗಿದೆಯಾ? ನಾನು ಹೆಣ್ಮಕ್ಳಿಗೆ ಕೇಳ್ತೀನಿ, ನಿಮಗಿದೆಯಾ ಆ ಶಕ್ತಿ? ನಿಮಗಿದೆಯಾ ಆ ಶಕ್ತಿ? ಇಲ್ಲ ರೀ. ಭಾಳ ಇನ್ನೊಂದು ಸಮಸ್ಯೆ ನಾನು ಹೇಳ್ತೀನಿ. ಆದಾಯ ನೋಡ್ರಿ, ಆದಾಯ 1,000 ರೂಪಾಯಿ, ಆದಾಯ 10,000, ಆದಾಯ 20,000, ಆದಾಯ ಒಂದು 30,000. ಆದರೆ ಸಾಲಗಳಿಂದ ಸಾಲ. ನೋಡ್ರಿ, ನಾನು ನಿಮಗೆ ಹೇಳ, ಪ್ರತಿಯೊಬ್ಬರಿಗೆ ನಾನು ಕೇಳ್ತಾ ಇದ್ದೀನಿ, ಎಷ್ಟು ಜನರಿಗೆ ಸಾಲ ಇಲ್ಲ? ಎಷ್ಟು ಜನರಿಗೆ ಇಲ್ಲ ರೀ? ಯಾರೋ ಒಬ್ರು ಇಬ್ರು ಹೇಳ್ಬೋದು ನಮಗಿಲ್ಲ ಅಂತ. ಆದರೆ ಹೆಚ್ಚಿನ ಅಂಶ ನಾವೆಲ್ಲರೂ ಕೂಡ ಸಾಲದಲ್ಲಿದ್ದೀವಿ. ಯಾಕೆ? ಆದಾಯ ಕಡಿಮೆ, ಖರ್ಚು ಜಾಸ್ತಿ. ಹಾಗಿದ್ರೆ ಆ ಆದಾಯಕ್ಕೆ ತಕ್ಕಂಗೆ ಖರ್ಚು ಮಾಡಲಿಕ್ಕೆ ಹೆಂಗೆ ಸಾಧ್ಯ ಇದು? ಪ್ರತಿ ತಿಂಗಳು ಸಾಲಗಳ ಮೇಲೆ ಸಾಲ ಆಗ್ತಿದೆ. ಹೆಂಗಪ್ಪ ದೇವ್ರೆ? ಅಯ್ಯೋ ದೇವ್ರೆ, ನನಗೆ ಕುಟುಂಬ ನಡ್ಸೋಕ್ಕಾಗ್ತಿಲ್ಲ, ಮಕ್ಕಳು ನಡ್ಸೋಕ್ಕಾಗ್ತಾ ಇಲ್ಲ, ಹೆಂಡತಿ ನಡ್ಸೋಕ್ಕಾಗ್ತಾ ಇಲ್ಲ, ಅಯ್ಯೋ ಕೇಳಿದ್ದು ಕೊಡ್ಸೋಕ್ಕಾಗ್ತಾ ಇಲ್ಲ, ಮಕ್ಕಳಿಗೆ ಬಟ್ಟೆ ಕೊಡೋಕ್ಕಾಗ್ತಾ ಇಲ್ಲ, ಊಟ ಕೊಡೋಕ್ಕಾಗ್ತಾ ಇಲ್ಲ ಅನ್ನುವ ನೋವು ನಿಮಗಿದ್ರೆ, ನಾನಿವತ್ತೊಂದು ರಹಸ್ಯ ಹೇಳ್ತೀನಿ. ನನಗೂ ನಮಗೂ, ನನ್ನನ್ನು ಸೇರಿಸಿ ಮಾತಾಡ್ತಾ ಇದ್ದೀನಿ, ನನಗೂ ನಮಗೂ ಕುಟುಂಬನ ಸಾಕಿ ಸಲಹುವಷ್ಟು ಶಕ್ತಿ ನಮಗಿಲ್ಲ. ನಾನು ಹೇಳ್ತೀನಿ, ಕೇಳಿಸ್ಕೊಂಡ್ರು, ನಮಗಿಲ್ಲ ಆ ಶಕ್ತಿ.
ನಮಗಿಲ್ಲ ರೀ. ನಿನಗೆ ಆ ಶಕ್ತಿ ಬೇಕಾದರೆ ದೇವ್ರಿಗೆ ಮೊರೆ ಹೋಗ್ಬೇಕು. ನನಗೆ ಆ ಶಕ್ತಿ ಇಲ್ಲಪ್ಪ, ನನ್ನ ಆದಾಯ ಕಡಿಮೆ, ಅದರ ಖರ್ಚು ಜಾಸ್ತಿ, ನನ್ನ ಆದಾಯ ಕಡಿಮೆ, ಜವಾಬ್ದಾರಿಗಳು ಜಾಸ್ತಿ, ಮನೆಯಲ್ಲಿ ದುಡಿಯೋ ನಾನೊಬ್ಬನೇ, ಮನೆಯಲ್ಲಿ 4ರಿಂದ 5 ಜನರನ್ನ ಪೋಷಣೆ ಮಾಡಬೇಕು, ನನ್ನ ಆದಾಯ ಸಾಕಾಗ್ತಿಲ್ಲ, ದೇವರೇ ನೀನು ನನಗೆ ಸಹಾಯ ಮಾಡಂತ ಹೇಳ್ತೀರಾ? ನಾನು ಹೇಳ್ತೀನಿ ನಿಮಗೆ, ಆ ಥರ ದೇವರಿಗೆ ಮೊರೆ ಹೋಗಿ ನೋಡ್ರಿ, ನಿಮ್ಮ ಜೀವಿತವನ್ನು ಅದ್ಭುತವಾಗಿ ಆಶೀರ್ವಾದ ಮಾಡ್ತಾರೆ. ನಿನ್ನ ಆದಾಯದಲ್ಲಿ ಇನ್ನೂ ಉಳಿಯೋ ಥರ ನನ್ನ ದೇವರು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಅದಕ್ಕೆ ಹೇಳೋದು ವಾಕ್ಯ, ನಿನ್ನ ಕಷ್ಟಾರ್ಜಿತವನ್ನ ನೀನೇ ಅನುಭವಿಸ್ತೀಯ. ಕೆಲವರು ಹೆಣ್ಮಕ್ಳು ಕೂಡ ಇದ್ದೀರಾ ದುಡಿಯೋರು, ನಿಮ್ಮ ಕಷ್ಟಾರ್ಜಿತವನ್ನ ನೀವೇ ಅನುಭವಿಸ್ತೀರಾ. ನಿನ್ನ ಸ್ಯಾಲ್ರಿ, ನಾನು ಹೇಳಿದ್ದಲ್ಲವಲ್ಲ, ನಿನ್ನ ಸ್ಯಾಲ್ರಿ ತಗೊಳ್ಳುವಾಗ ದೇವರಿಗೆ ಮಹಿಮೆ ಹೇಳು, ನಿನ್ನ ಕೂಲಿಯ ಆದಾಯವನ್ನು ತಗೊಳ್ಳುವಾಗ ದೇವರಿಗೆ ಮಹಿಮೆ ಹೇಳು, ಲಾಭದ ಹಣವನ್ನ, ವ್ಯಾಪಾರದಲ್ಲಿ ಲಾಭದ ಹಣವನ್ನ ಹಿಂಗೆ ತಗೊಳ್ಳುವಾಗ ಅಯ್ಯ ಈ ಪೈಸೆಗಾಗಿ ದೇವರೇ ನಿನಗೆ ಸ್ತೋತ್ರಪ್ಪ ಅಂತ ಹೇಳು. ನೀನು ಎಷ್ಟು ದೇವರಿಗೆ ನಿನ್ನ ಆದಾಯಕ್ಕಾಗಿ ಸ್ತೋತ್ರ ಹೇಳ್ತೀಯಲ್ಲ, ಅಷ್ಟು ದೇವರು ದ್ವಿಗುಣ ಮಾಡ್ತಾರೆ, ಅದನ್ನು ಅಷ್ಟು ದ್ವಿಗುಣ ಮಾಡ್ತಾರೆ, ಅಷ್ಟಾಗಿ ದೇವರ ಆಶೀರ್ವಾದ ಮಾಡ್ತಾರೆ. ಹಲ್ಲೆಲೂಯಾ. ನಮಗೆ ಸಮಸ್ಯೆ ಏನಾಗಿದೆ ಅಂದರೆ, ನಮಗೆ ರೂಢಿ ಇಲ್ಲ. ನಾವು ತಗೊಳ್ತೀವಿ, ಖರ್ಚು ಮಾಡ್ತೀವಿ, ಇದು ಮಾಡಿಬಿಡ್ತೀವಿ, ಮುಗಿದೋಯ್ತು ರೀ. ಒಂದು ಸ್ತುತಿ ಇಲ್ಲ, ಒಂದು ಥ್ಯಾಂಕ್ಸ್ ಗಿವಿಂಗ್ ಇಲ್ಲ. ದೇವರಿಗೆ ಮಹಿಮೆ ಹೇಳ್ರಿ, ದೇವರಿಗೆ ಮಹಿಮೆ, ಪ್ರತಿ ಪೈಸೆಗಾಗಿ ದೇವರಿಗೆ ಮಹಿಮೆ ಹೇಳ್ರಿ. ಗಂಡನ ದುಡ್ಡಾದರೂ ಹೆಂಡತಿ ದುಡ್ಡಾದರೂ ದುಡ್ಡು ನಮ್ಮದೇ ಅಲ್ರಿ, ಯಾರ ದುಡ್ಡಾದರೂ ದುಡ್ಡು ನಮ್ಮದೇ ಅಲ್ಲ. ದೇವರಿಗೆ ಮಹಿಮೆ ಹೇಳ್ರಿ. ಹಲ್ಲೆಲೂಯಾ. ದೇವ್ರ ಮಕ್ಕಳೇ, ದೇವ್ರು ನಂಬುವಾಗ ನಮ್ಮ ಜೀವನ ಬೇರೆ, ದೇವ್ರನ್ನ ನಂಬಿದ ನಂತರ ನಮ್ಮ ಜೀವನ ಬೇರೆ. ಆವಾಗ ನಮ್ಮ ಆದಾಯ ಕುಡಿಕತನಕ್ಕೆ ಹೋಗ್ತಿತ್ತು. ನಾನು ನಿಮಗೆ ಹೇಳ್ತಾ ಇದ್ದೀನಿ, ಕುಡಿಕತನಕ್ಕೆ ಹೋಗ್ತಾ ಇತ್ತು, ಇಸ್ಪೇಟಿಗೆ ಹೋಗ್ತಾ ಇತ್ತು, ಜೂಜಾಡಕ್ಕೆ ಹೋಗ್ತಾ ಇತ್ತು. ದುಡಿಯೋದೇ 1,000 ರೂಪಾಯಿ ದುಡ್ಡು, ಅದರಲ್ಲಿ 500 ರೂಪಾಯಿ ಕುಡಿಯೋಕ್ಕೆ, 300 ರೂಪಾಯಿ ಜೂಜಾಡಕ್ಕೆ, 200 ರೂಪಾಯಿ ಮನೆಗೆ ತೊಗೊಂಡು ಬಂದರೆ ಯಾವ ಖರ್ಚಿಗಿಲ್ಲ. ಮನೆ ಡಬ್ಬಗಳೆಲ್ಲ ಖಾಲಿ ರೀ, ಒಂದು ಡಬ್ಬದಲ್ಲಿ ಒಂದು ಸ್ವಲ್ಪ ರೇಷನ್ ಇಲ್ಲ. ಗಂಜಿ ಕುಡಿದು ಮಲಗಿದಂಥ ದಿನಗಳ ನೆನಪಿಲ್ವೇ? ಆಹಾರ ಇಲ್ಲದಂಗೆ ಹೊಟ್ಟೆ ಹಿಡ್ಕೊಂಡು ಮಲಗಿದ ದಿನಗಳ ನೆನಪಿಲ್ವೇ? ದೇವರ ಮಕ್ಕಳೇ, ಆ ಸ್ಥಿತಿಯಿಂದ ಈ ಸ್ಥಿತಿಗೆ ದೇವರು ನಮ್ಮ ನಡೆಸಿದಾರಂದ್ರೆ ದೇವರು ಎಷ್ಟು ಕೋಟಿ ಸ್ತೋತ್ರ ಹೇಳ್ಬೇಕ್ರಿ. ಹಲ್ಲೆಲೂಯಾ. ನನ್ನ ದೇವರು ಭಾಳ ಒಳ್ಳೆಯವನ್ರಿ. ಮ್ಯಾನ್ಯುವಲ್ ಬುಕ್ ಕೊಟ್ಟು, ಮಗಳೇ ನೀನು ಹಿಂಗಿರಪ್ಪ, ಹಿಂಗೆ ಮಾಡಪ್ಪ ಅಂತ ಪ್ರತಿ ವಿಷಯನ ಕಲಿಸ್ಕೊಟ್ಟು ನಮಗೆ ನಡೆಸ್ತಾ ಇದ್ದಾರೆ. ಪಕ್ಕದವ್ರಿಗೆ ಹೇಳ್ತೀರಾ, 128ನೇ ಕೀರ್ತನೆ ಪ್ರಕಾರ ನಿನ್ನ ಜೀವನ ಶುಭ ಆಗಲಿ ಅಂತ ಹೇಳ್ರಿ, ನಿನ್ನ ಜೀವನ ಆಶೀರ್ವಾದ ಆಗಲಿ. 128ನೇ ಕೀರ್ತನೆ ಪ್ರಕಾರ. ಹಲ್ಲೆಲೂಯಾ, ಹಲ್ಲೆಲೂಯಾ.